ಕಟೀಲಿ ದುರ್ಗಾಪುರಂ ಶರ್ಮರು ಬಾದಾರೊಂದಕ್ಕೆ ಗೋವಿಂದಾನಿ ಗೋವಿಂದ. ಗಣಪತಿವರ ಬಾದಾರೊಂದಕ್ಕೆ ಗೋವಿಂದಾನಿ ಗೋವಿಂದ. ನಿಲ್ಲಿತೀರ್ಥ ಸೋಮನಾಥೇಶ್ವರ ದೇವರ ಬಾದಾರೊಂದಕ್ಕೆ ಗೋವಿಂದಾನಿ ಗೋವಿಂದ. ಭೀಮತ್ರಮಾರಮಣ ಗೋವಿಂದಾನಿ ಗೋವಿಂದ. Hello, 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 hello. जब ही बेचनो पवन लड़वन
ಧರಣಿಯನು ಪೊತ್ತಿದ್ದ ಭಾಷೆ ಜಗರಿದು ಹರದ ಸುಕುಮಾರ ಸಕಲ ನಮಗೆ ದಾತಾರ ಹರಿಗಳು ವಿಶೇಷ ಬೆಳಮೂರ ಮುದರಿಗಳಿಂದ ಶರಣದಿರುವೆ ಜಾರಿ ಬಾಹಿಯೇ विघ्नध्वांत निवारणी कदरण विघाट हव्यवान विघ्न व्याळ कुलाभि
पंचानन विघो तुंगगिरि प्रभेदन विघा कुंभोधवा विघौघा प्रकुल प्रचंड पवनो विघ्नेश्वर पाहि मां विघ्नेश्वर पाहि मां विघ्नेश्वर पाहि मां गजमुख दपगी गणपगे हर्षदी भगुधरा परवगे उरग भूषण सुकुमार गज बदर चरण नमन आरती जंजीर आरती दड़गिर गज मुखर बगे गणपगे गजमुखना निन्ना पाद बदल देवा
ಗಜಮುಖನೆಲ್ಲ ಪಾದಪಾಣಿವೆ ನಿಜವಾಗಿ ಕರುಣಿದ ವರಗಳ ಪ್ರಭುವೇ ದೇವಾ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗವ ಮುರಜಲೆ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗವ ಮುರಜಲೆ ಮದವು ಕೂತ ಬರುತ್ತಿದೆ ಮರದ ಮದಗನೆ ಮದವು ಕೂತ ಬರುತ್ತಿದೆ ಮರದ ಮದಗನೆ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗವ ಹೊರಗದೇನೆ
ಮಂಜುನಾಥ ಸ್ವಾಮಿಯ ಬಿಟ್ಟಿರಲೇ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲೇ ದಾನನಾಥ ದಿರನ ಹರ ಕಾವೇರಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲೇ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲೇ ಈ ಮಹಿಯೋಗಿಂತ ಪುರುಷನುಳ್ಳದೆ ಕಾದೆ ಹರ ಈ ಮಹಿಯೋಗಿಂತ ಪುರುಷನುಳ್ಳದೆ ಪ್ರೇಮದಿ ಕರಿದರೆ ಕಾಮೆ ತವೇ ಬರ ಪ್ರೇಮದಿ ಕರೆದರೆ ಕಾಮೆ ತವೇ ಬರ ಪ್ರೇಮದಿ ಕರೆದರೆ ಕಾಮೆ ತವೇ ಬರದೆ ತಕದ ದಿನದೆ ಕಿಡದಾಗಿ ಥೆಮೆದ ದಿನದೆ ಕಿಡದಾಗಿ ತೋಬುಂದ ದಿನದೆ ಎಂದ ದಿನದೆ ತಕದ ದಿನದೆ ಥೆಮೆದ ದಿನದೆ 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 ಹರ
ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಮೇಳದಲ್ಲಿ ವಾಸಂತ ಶ್ರೀ ಮಹಾಗಣಪತಿ ಮತ್ತು ಮೇಳದಲ್ಲಿ ವಾಸಂತ ಶ್ರೀ ಮಹಾಗಣಪತಿ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಮುಂಚಿತವಾಗಿ ಶ್ರೀ ಸೋಮನಾಥೇಶ್ವರದೇವರು ಶ್ರೀ ಸೋಮನಾಥೇಶ್ವರದೇವರು ನಮ್ಮಿನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಸ್ಥಳದಲ್ಲಿ ವಾಸವಂತ ಶ್ರೀ ದೇವದೇವರುಗಳು ಮತ್ತು ಶ್ರೀ ದೇವದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಮಹಾರಾಜ ಶ್ರೀಗಳಾದ ಕೊಡುತ್ತಿರುವುದು ಸಂತೋಷಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡುತ್ತಿರುವುದು ಸಂತೋಷಗಳಯ್ಯ ಹರ್ತಿಗಾರರು ಕುಶಾಲಗರು ಮೋಜುಗಾರರು ತನ್ನ ಕಿತ್ತಿ 4 ರಲ್ಲಿ ಹಬ್ಬರಿಂದ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲೆ ಮಂಗಳ ದೇವಿ ಕಾಗೆ ಮಂಗಳ ದೇವಿ ಕಾಯೆ
ಮದನಾರಿ ಪ್ರಿಯ ಮೈ ಮಂಗಳ ದೀಪಿಕಾಯ ಪದವನ ಬಿಡಲಿದ್ದ ಜ್ಞಾನಪನೇ ತಾಯೇ ಮಹಿಷಾನೆಂಬ ಖಳನಾಡಿ ಕುಂದೆ ಧೂರ್ತ ಧೂಮ್ರಾಕ್ಷರ ಕಣದಲ್ಲಿ ತರಿದೆ ಧೂರ್ತ ಧೂಮ್ರಾಕ್ಷರ ಕಣದಲ್ಲಿ ತರಿದೆ ಮದನಾರಿ ಪ್ರಿಯೆ ಮಂಗಳ ದೇವಿಕಾಯೇ
ಅಂಬರು ಹಗಲರೆ ಶ್ರೀ ದುರ್ಗಾಂಬಿಕೆಯ ಬರಗೊಂಡು ಭಕ್ತಿಯು ಭಕ್ತಜೊಳಂಬಿಕಾ ಸುತ ವಿಘ್ನರಾಜರ ಪೆರೆದು ಸಂಸುದಿರಿ ಅಂಬನಿಧಿಯ ಜಗೆ ಕೈ ಮುಗಿದಂಬುಜ ವಾಡೆಯರ ಪಾದಾಂಬುಜಗೆ ಬಡಬಡದು ಬಡಬೆ ನಿಕಥಾಮೃತ ಸರ್ವ ಭಯ ವೇದಾಶಿನಿಯೇ ಕರುಣಾಧಿಕಾಯೇ ದಯಾ ಸಾಗರೇ ಭಕ್ತಿಯೇ ಪದ ದಯವನ್ನು ಬರೆಗೊಂಡು ಪತಿಪೂಜದಿಂದಾಗ ಜಯದು ಜಯದು ಆದಿಮಾಯಿ ಸರ್ವ ಭಯ ಕರುಣಾಧಿಕಾಯೇ ಆದಿಮಾಯೇ ಸರ್ವ ಭಯ ನಿವಾರಿಣಿ ನೀ ಕರುಣದಿ ಕಾಯೆ. ಏನು ಎತ್ತ ಅಂತ ಗೊತ್ತಿಲ್ಲದಂತಹ ಹೊತ್ತಲ್ಲಿ ಕತ್ತಲು ನಮ್ಮನ್ನತ್ತೈತ್ತ ನೋಡದ ಹಾಗೆ ಮಾಡಿದಾಗ ಕೇಳಿದಂತಹ ನಭೋವಾಣಿಗೆ ನಾವು ಕೊರಳಾದೆವಮ್ಮ. ತತ್ಕ್ಷಣದಲ್ಲಿ ಕಾಣಿಸಿಕೊಂಡಂತಹ ನಿನ್ನನ್ನು ಮಂಗಳಾಕಾರಳು ಎನ್ನುವಂತಹ ಭಾವದಿಂದಲೇ ಮುಡಿವಾಗಿ ನಿಂತಿದ್ದೇವೆ. ಮುಂದೇನು ಎನ್ನುವಂತಹ ಪಥನಿರ್ದೇಶನವನ್ನು ನೀ ಮಾಡಿದರೆ ಹಾಗೇ ನಡೆದುಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದ ಸಿದ್ಧರು ತಾಯಿ. ಜಯ 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 ಜಯ. ಓ ತಾಯಿ, ಆರ್ತತೆಯ ಅನಾಥತೆಯಲ್ಲಿ ನಾವು ಬಳಲುತ್ತಾ ಇದ್ದರೆ ಕೇಳಿ ಬಂದಂತಹ ಓಂಕಾರವನ್ನೇ ಮತ್ತೆ 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 ಧ್ಯಾನ ಮಾಡಿದೆವಮ್ಮ. ಆ ಕಾಲದಲ್ಲಿ ಮನದಂಗಳದಲ್ಲಿ ಮಾತ್ರವಲ್ಲ, ಬಾಹ್ಯದಲ್ಲಿಯೂ ನಿನ್ನದಾದಂತಹ ದಿವ್ಯಮಂಗಲ ಮೂರ್ತಿಯ ದರ್ಶನವೂ ನಮಗಾಗುತ್ತಾ ಉಂಟು. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದನ್ನು ಅರ್ಥವಿಸಿಕೊಂಡವರು ಇದ್ದೇವೆ. ಹಾಗಿದ್ದರೆ ಯಾಕಾಗಿ ನಮ್ಮ ಸೃಷ್ಟಿ? ಮುಂದೆ ನಮ್ಮಿಂದ ಏನಾಗಬೇಕು ಎಲ್ಲವನ್ನು ಅರ್ಹಿ ನಮ್ಮನ್ನು ಮೂವರನ್ನು ಪಡೆಯಬೇಕಮ್ಮ. ಜಯ 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 ಜಯ. ನಮ್ಮ ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು ನಮ್ಮ ಬೆಲೆಯೇನು
ಹೀಗೆ ಆಲೋಚಿಸಿರುವಂತ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯಿ. ಹರಿಹರ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓನನ್ನ ಮಕ್ಕಳೇ, ಏಳರಿ, ಎದ್ದೇಳರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳುವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ, ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ, ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಏನೋ ಆಗಬೇಕು ಜನನಿ. ಹೋದ ಕಲ್ಪದಲ್ಲಿ ಸಕಲ ಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಹೇಗಮ್ಮ? ಮಗನೇ ಬ್ರಹ್ಮ, ರಾಜಸ ಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ಹಾಗೇ ಆಗಲಮ್ಮ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಬಂದ್ರೆ ಏನು ಮಾಡು? ಕಷ್ಟ ಕೊಟ್ಟು ಸಂದರ್ಶನವ ಇಷ್ಟಾದಿ ಪುರಿಬೇಡ ಭಜವಿದ್ದರು ಮಕ್ಕಳೇ, ಮುಂದಕ್ಕೆ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ.
ಕಂಡುಕೊಂಡಂತಹ ನಾವುಗಳು ಈ ಕಾಲದಲ್ಲಿ ಭವಿತವ್ಯದ ಬೃಹತ್ತಾದಂತಹ ಹೊಣೆಗಾರಿಕೆಯನ್ನು ಆಗ ಅಳಲಿತ್ತು. ಈಗ ನಗುವಿನ ಜೊತೆಯಲ್ಲಿ ಒಂದು ಹೊಣೆಗಾರಿಕೆಯು ನಮ್ಮ ಹೆಗಲೇರಿದೆ. ಸರಿ, ಅಮ್ಮನ ಮಾತನ್ನು ಸಾಕ್ಷಾತ್ಕರಿಸಿ ಸಫಲಗೊಳಿಸುವುದಕ್ಕಾಗಿ ಇನ್ನೇನು ಮುಂದಡಿ ಇಡೋಣ ಎನಿಸುವಷ್ಟರಲ್ಲಿ ಅವಳ ಮಾತುಗಳೇ ನನ್ನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವನ್ನು ಮಾಡಿದವು. ಹಾಗಾಗಿ ಚಿಂತನಮಗ್ನನಾದಂತಹ ನಾನು ಅವುಗಳ ಕುರಿತಾಗಿ ಕೆಲವಷ್ಟನ್ನು ಅರ್ಥವಿಸಿಕೊಂಡವನಿದ್ದೇನೆ. ಏನಂತ ಯೋಚಿಸಿ ನೋಡಿ. ಸೃಷ್ಟಿ ಸ್ಥಿತಿ ಲಯವೆನ್ನುವಂತಹ ಕೂಟ ಕಾರ್ಯವನ್ನು ತ್ರೈಮೂರ್ತಿಗಳಾದಂತಹ ನಮಗೆ ಹಂಚಿಕೊಟ್ಟಿದ್ದಾಳೆ ಮಾತೆ. ತನ್ನ ಕಾರ್ಯ ಸಾಫಲ್ಯತೆಗೋಸ್ಕರವಾಗಿ ಯಾರಿಗೆ ಏನೇನು ಕೊಡಬೇಕು ಎನ್ನುವುದನ್ನು ಚೆನ್ನಾಗಿ ಯೋಚನೆ ಮಾಡಿ ನಿರ್ದೇಶನವನ್ನು ಮಾಡಿದವಳಿದ್ದಾಳೆ. ಮಹತ್ತರವಾದಂತಹ ಅತಿ ವಿಸ್ತರಿತವಾದಂತಹ ಮೌಲ್ಯಯುತವಾದಂತಹ ಸೃಷ್ಟಿ ಕಾರ್ಯವನ್ನು ದೊಡ್ಡವನಾದಂತಹ ನನಗೆ ನಿರ್ವಹಿಸುವುದಕ್ಕೆ ಹೇಳಿ ನನ್ನ ನಂತರದಲ್ಲಿ ನಿಮಗೂ ಒಂದೊಂದು ಸುಯೋಗ್ಯವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟವಳಿದ್ದಾಳೆ ಮಾತೆ. ದೊಡ್ಡವನಾದಂತ ಒಂದು ಶಬ್ದ ಬಿಟ್ಟರೆ ಉಳಿದದ್ದೆಲ್ಲ ವಾಕ್ಯ ಸರಿ ಉಂಟು. ಇಲ್ಲ, ಯಾಕೆ? ಅದು ಇದಕ್ಕೆ ಬೇಕಾದ್ದೆ. ಅಮ್ಮ ಹೇಳಲಿಲ್ಲ, ಇದು ವಿಶೇಷಣ ಪೂರ್ವ ಪದ. ಅಲ್ಲ, ಅಮ್ಮ ಹೇಳಿದ್ದು ಅಂತ ನೀನು ತೊಡಗಿಸಿಕೊಂಡ ಬಳಿಕ ಅಮ್ಮ ಹೇಳಿದ್ದಷ್ಟೇ ಹೇಳಬೇಕು. ಅದಕ್ಕೆ ನಾನೀಗ ಸ್ಥಾನವನ್ನು ತೋರಿಸಿದ್ದು. ಹೇಗೆ? ಮನೆ ಹಾಕುವುದು ಬೇರೆ ಉಂಟು. ಹಾ, ಯೋಚನೆ ಮಾಡಿ ನೋಡು. ಏನು ಅಮ್ಮ ನಾಡಿದ ಮಾತುಗಳು ಎಷ್ಟು ಲೆಕ್ಕದ್ದು. ಇದರ ಅರ್ಥ ಏನು? ಅವುಗಳನ್ನು ಸೂತ್ರವಾಕ್ಯಗಳು ಅನ್ನುತ್ತೇವೆ. ಈ ಸೂತ್ರವಾಕ್ಯಗಳು ಲೆಕ್ಕದಷ್ಟೇ ಇದ್ದರೂ ಸಹ ವಿಸ್ತರಿಸಿ ನೋಡುವಾಗ ವಿಸ್ತಾರವಾಗಿ ಬೃಹತ್ತಾಗಿ ಮಹತ್ತರವಾಗಿ ಅರ್ಥವನ್ನು ಸ್ಫುರಿಸುತ್ತವೆ. ಈಗ ವಿಸ್ತರಿಸಿದ್ದು ಉಳಿದ ಇಬ್ಬರಿಗೂ ಕೂಡ ಅರ್ಥವಾಗುತ್ತದೆ ಅಂತಲ್ವಪ್ಪ ಅಮ್ಮ ಸ್ವಲ್ಪ ಸ್ವಲ್ಪ ಹೇಳಿದ್ದು. ಹೌದೌದು. ಮತ್ತೆ ನೀನೆಂತ ನಮಗೆ ವಿಸ್ತಾರ ಮಾಡೋದು? ನಿಮಗಿಂತ ನಾನು ಹೆಚ್ಚಿನವನು ಅಂತ ಅಲ್ಲಿಯೇ ಹೇಳುದು. ಯೋಚನೆ ಮಾಡಿ ನೋಡಿ. ಏನು? ನನಗೆ ಕೊಟ್ಟ ಹೆಸರೇ ಬ್ರಹ್ಮ ಅಂತ. ಹೌದು. ಬ್ರಹ್ಮ ಅಂದರೆ ಏನು? ಬೃಹತೀತಿ ಬ್ರಹ್ಮ. ದೊಡ್ಡದು ಎನ್ನುವುದು ಏನುಂಟು ಅದು ಬ್ರಹ್ಮವೆನಿಸಲ್ಪಡ್ತದೆ. ದೊಡ್ಡವನು ಎಂಬವನು ಯಾರಿದ್ದಾನೆ ಅವನು ಬ್ರಹ್ಮ ಆಗ್ತಾನೆ. ಹೀಗಾಗಿ ಹೆಸರಿನ ಮೂಲಕವಾಗಿ ನನ್ನನ್ನು ದೊಡ್ಡವನು ಎಂಬುದಾಗಿ ಗುರುತಿಸಿ ಸೃಷ್ಟಿಯಂತಹ ದೊಡ್ಡ ಕಾರ್ಯವನ್ನೇ ನಿರ್ವಹಿಸುವುದಕ್ಕೆ ಒಪ್ಪಿಸಿಕೊಟ್ಟಿದ್ದಾಳೆ. ಅದು ಹೇಗುಂಟು? ಹಿರಿಯವನಿಗೆ ಮೊದಲು ಬೇಕಾದ್ದನ್ನು ಕೊಟ್ಟು ತದನಂತರದಲ್ಲಿ ಜ್ಯೇಷ್ಠಾನುಕ್ರಮದಲ್ಲಿ ನಿಮಗೂ ಲಭ್ಯವಾಗಿದೆ. ಆ ಮೂಲಕವೂ ನನ್ನ ಸ್ಥಾನವೇ ಹಿರಿತನದ್ದಾಗುತ್ತದೆ. ಇನ್ನು ಸೃಷ್ಟಿ ಎಂದರೆ ಏನು ಎನ್ನುವುದನ್ನು ಸ್ವಲ್ಪ ಯೋಚಿಸಿ ನೋಡೋಣ. ಹೋದ ಕಲ್ಪದಲ್ಲಿ ಇತ್ತು, ಅಮ್ಮನೇ ಹೇಳಿತ್ತು. ಲಯವಾಗಿ ಹೋಗಿದೆ, ಅಮ್ಮನೇ ಹೇಳಿತ್ತು. ಭವಿತವ್ಯದಲ್ಲಿ ಅದು ಮುಂದಕ್ಕೆ ಬರಬೇಕು, ವಿಸ್ತರಿತವಾಗಬೇಕು, ಸಕಾಲದಲ್ಲಿ ವಿನಾಶವಾಗಬೇಕು, ಅಮ್ಮನೇ ಹೇಳಿತ್ತು. ಹಾಗಿದ್ದರೆ ಈ ಕಾಲದಲ್ಲಿ ಅದು ಹೇಗುಂಟು ಏನುಂಟು ಎಂಬುದಾಗಿ ಯೋಚಿಸಿದರೆ ಅದು ಕೇವಲ ಬೀಜ ಸಂಜ್ಞೆಯನ್ನು ಹೊಂದಿದೆ. ಉಂಟು ಎನ್ನುವುದುಂಟು. ಹಾಗೆಂದುಕೊಂಡು ಉಂಟು ಎಂಬುದಾಗಿದ್ದರೆ ಎಲ್ಲಿ ಹೇಗೆ ಎಷ್ಟು ಪ್ರಮಾಣಮಾನಗಳನ್ನು ತಿಳಿದು ನೋಡುವುದಕ್ಕೆ, ಕಣ್ಣುಗಳಲ್ಲಿ ನೋಡುವುದಕ್ಕೆ, ಕಿವಿಗಳಲ್ಲಿ ಕೇಳುವುದಕ್ಕೆ, ವಾಸನೆಯನ್ನು ಆಘ್ರಾಣಿಸಿ ಸ್ಪರ್ಶ ಮಾಡಿ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲವಾಗಿದೆ. ಆ ಸಂಜ್ಞೆಯನ್ನು ನಾನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಬೇಕು. ಆ ನಂತರದಲ್ಲಿ ಹೋದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು ವಸ್ತು ವಿಷಯಗಳು ಏನೆಲ್ಲ ಉಂಟು ಅವುಗಳನ್ನು ಮತ್ತೆ ವ್ಯವಸ್ಥೀಕರಿಸಬೇಕಾಗ್ತದೆ. ನೋಡುದು ಲೋಕದಲ್ಲಿ ಒಂದುಂಟು, ಒಬ್ಬನನ್ನು ಅನುಸರಿಸುವುದು ಮತ್ತೆ ಒಂದು ಅನುಕರಿಸುವುದು. ಈ ಅನುಸರಿಸುವುದು ಅನುಕರಿಸುವುದು ಎರಡೂ ಮಾಡುವುದಿದ್ದರೆ ಅದರಷ್ಟು ಕಷ್ಟದ ಕಾರ್ಯ ಮತ್ತೊಂದಿಲ್ಲ. ಯಾಕಂದ್ರೆ ಹಿಂದಿನ ಕಲ್ಪದಲ್ಲಿ ಒಬ್ಬ ಬ್ರಹ್ಮ ಮಾಡಿದ್ದಾನೆ, ಅದೇ ಆಗಬೇಕು, ಅಂತೆಯೇ ಆಗಬೇಕು, ಅದಕ್ಕಿಂತ ಅಧಿಕವಾಗುವ ಅವಕಾಶವಿಲ್ಲ, ಕೊರತೆಯಾಗಕೂಡದು. ಅಂದ್ರೆ ನಿಬಂಧನೆಗಳು ಅಷ್ಟು ನನ್ನ ಮೇಲೆ ಹೇರಲ್ಪಟ್ಟಿವೆ. ಪ್ರಾಪ್ತವಾಗುವಂತಹ ಬೀಜ ಸಮುಚ್ಚಯಕ್ಕೆ ಸುಯೋಗ್ಯವಾದಂತಹ ಬೆಂಕಿ, ನೀರು, ಗಾಳಿ, ಆಕಾಶ, ಮಣ್ಣುಗಳೆನ್ನುವಂತಹ ಪಂಚಭೂತಗಳನ್ನು ವಿವಿಧ ಪ್ರಮಾಣದಲ್ಲಿ ಮಿಲನಗೊಳಿಸಿ ವಿಶಿಷ್ಟವಾದಂತಹ ಆಕಾರಗಳನ್ನು, ಸ್ವರೂಪಗಳನ್ನು, ದೇಹಗಳನ್ನು ಕೊಡಬೇಕಾಗ್ತದೆ. ಅಷ್ಟು ಮಾತ್ರ ಸಾಲದು. ಶಬ್ದಸ್ಪರ್ಶ ರೂಪರಸಗಂಧ, ಸತ್ವರಜ ತಾಮಸಾರ ಮೊದಲಾದಂತಹ ಗುಣಗಳು ಇವೆಲ್ಲವನ್ನು ವಿಭಜನೆ ಮಾಡಿ ಹಂಚಿಕೊಡುವಂತಹ ಕಾರ್ಯ ಉಂಟಲ್ಲ, ಇದು ಮಹತ್ತರವಾದುದು. ಇದರ ಒಳಗೆ ಲಯ ಮತ್ತು ವಿಸ್ತಾರಗಳ ಗುಣವು ಅಡಕವಾಗಿದೆ. ಆದ್ದರಿಂದ ಸೃಷ್ಟಿಯೇ ಶ್ರೇಷ್ಠ. ಎಲ್ಲ ಕಡೆ ನೋಡಬಲ್ಲಂತ ಕಣ್ಣುಳ್ಳವನನ್ನು ಏನು ಅಂತ ಕರೆಯುವುದು? ಏನು ಹೇಳು? ಅರವಿಂದ ನಯನ. ನಾನೇ ಅದು. ಸೃಷ್ಟಿ ಪಗಾರ್ಯವೋ ಅಷ್ಟೊಂದು ಘನವಿಲ್ಲ, ಅದು ಕೆಟ್ಟು ಹೋಗದ
ಆಕ್ಷೇಪವಿಲ್ಲ. ಹಾ, ಹಾಗಂತ ಅದು ಒಂದೇ ಘನ ಅಲ್ಲ. ಅದು ಹೇಗೋ 3 ಉದಾಹರಣೆಗಳನ್ನು ಕೊಡ್ತೇನೆ ಕೇಳೋಣ. ಗಬಗಬನೆ ತಿನ್ನುವಾಗ ನಮ್ಮ ನಾಲಿಗೆಯನ್ನು ನಮ್ಮ ಹಲ್ಲುಗಳೇ ಕಚ್ಚುತ್ತವೆ. ಹೌದೌದು, ನಾಲಿಗೆ ಯಾರ್ದು? ಜೀವಿಯದ್ದೇ. ಹಲ್ಲುಗಳು ಯಾರ್ದು? ಜೀವಿಯದ್ದೇ. ಯಾಕೆ ತಪ್ಪಿಸ್ಲಿಕ್ಕಾಗಲಿಲ್ಲ? ಕರ್ಮ. ಕರ್ಮ, ಹೌದಲ್ವಾ? ಎರಡನೆಯದು, ನಡೆದುಕೊಂಡು ಹೋಗುವಾಗ ಮುಂದೆ ನಮ್ಮ ಎದುರಿಗೆ ಒಂದು ಕಂದಕ ಕಾಣುತ್ತದೆ. ನಿನ್ನೆ ಅದನ್ನು ನೋಡಿದ್ದೇವೆ, ಬೆಳಿಗ್ಗೆ ಅದನ್ನು ನೋಡಿದ್ದೇವೆ. ತುಸು ಹೊತ್ತಿನ ಬಳಿಕ ಅಲ್ಲಿಗೆ ಎಡವಿ ಬೀಳುತ್ತೇವೆ. ಏನು ಕಾರಣ? ಭ್ರಮೆ. ಹೌದು ತಾನೆ? ಮೂರನೇ ಉದಾಹರಣೆ, ಹಸಿವೆ ಆಗುತ್ತದೆ. ನಾನು ದೊಡ್ಡವನು, ನಾನು ಜ್ಯೇಷ್ಠನು, ನಾನು ಹೆಚ್ಚಿನವನು ಎನ್ನುವ ಕಾರಣಕ್ಕಾಗಿ ಹಸಿವೆಯನ್ನು ತಡ್ಕೊಳ್ಳಿಕ್ಕಾಗ್ತದೆ. ಕಾರಣ ಏನು? ಸರ್ವೇ ಸಾಮಾನ್ಯವಾದಂತಹ ಒಂದು ಲೋಕ ನೇಮ ಅದು. ಹೌದು ತಾನೆ? ಈ 3 ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಒಂದು ಜೀವಿ ಜನ್ಮವನ್ನು ಪಡೆಯುತ್ತದೆ. ಯಾವ ಕಾರಣವಾಗಿ? ಹಿಂದಿನ ಕರ್ಮ ಕಾರಣವಾಗಿ. ಹೌದು. ಹಿಂದೆ ಏನು ಕರ್ಮ ಮಾಡಿದೆ ಅದಕ್ಕೆ ಕಾರಣವಾಗಿ. ಹಾಗಾದ್ರೆ ಕರ್ಮಕ್ಕೆ ಅಧ್ಯಕ್ಷ ಯಾರು? ಎಲ್ಲೋ ನಾನು. ನಿನ್ನ ಕಾರ್ಯಕ್ಷೇತ್ರ. ಕರ್ಮಾಧಿಪತಿಯಾಗಿರುವವ ನಾನು. ಒಬ್ಬ ವ್ಯಕ್ತಿಯ ಒಳಿತೋ ಕೆಡುಕೋ, ಹೌದೋ ಅಲ್ಲವೋ, ಎತ್ತರವೋ ತಗ್ಗೋ, ಎಲ್ಲವೂ ಅವನು ಮಾಡುವ ಕೆಲಸಗಳಿಂದ ನಿರ್ಮಿತವಾಗುವುದು. ಅತ್ಯಂತ ಸರಳ ಉದಾಹರಣೆಯನ್ನು ಹೇಳ್ತೇನೆ. ನಡ್ಕೊಂಡು ಹೋಗುವಾಗ ದೂರದಲ್ಲೊಂದು ಮರ ಕಾಣಿಸುತ್ತದೆ. ಮರದಲ್ಲಿರುವಂತಹ ಹಣ್ಣನ್ನು ಕಣ್ಣು ನೋಡ್ತದೆ. ಕಣ್ಣು ನೋಡಿ ಆಸೆ ಆಗಿ ಕಾಲು ನಡೆಯುತ್ತದೆ, ಕೈ ಮುಂದೆ ಹೋಗುತ್ತದೆ, ಕೀಳುತ್ತದೆ, ಹಲ್ಲು ಕಚ್ಚುತ್ತದೆ, ನಾಲಿಗೆ ರಸವನ್ನು ಹೀರುತ್ತದೆ. ಯಜಮಾನ ಬಂದು ಬೆನ್ನಿಗೆ ಹೊಡೆಯುತ್ತಾನೆ. ನೋಡಿದ್ದು ಕಣ್ಣು, ಪೆಟ್ಟು ತಿಂದದ್ದು ಬೆನ್ನು. ಅಯ್ಯೋ ಕಣ್ಣಿಗೆ ಏನು ಅಂತ ಹೇಳಿದ್ರೆ ಬೆನ್ನು ಪೆಟ್ಟಿಗಾದ್ರೂ ಕೂಡ ಕಣ್ಣೀರು ಬರುವುದು ಕಣ್ಣಲ್ಲಿ. ಅಂದ್ರೆ ಕರ್ಮವನ್ನು ಅನುಭವಿಸಲೇಬೇಕು. ಆಯಾಯ ಕರ್ಮಕ್ಕೆ ಅನುಗುಣವಾಗಿ ಆಯಾಯ ಕರ್ಮಕ್ಕೆ ಅನುಗುಣವಾಗಿ ಅಂತಾದ್ರೆ ಒಂದು ಜೀವಿಯ ಹುಟ್ಟಾಗುವುದು ಅವನವನ ಕರ್ಮಕ್ಕನುಸಾರವಾಗಿ. ನೀನು ಏನೂ ಮಾಡುವ ಹಾಗಿಲ್ಲ, ನಿನ್ನದು ಎಂಥದ್ದು ಇಲ್ಲ. ಕರ್ಮಕ್ಕನುಸಾರವಾಗಿ ಹುಟ್ಟು ಅಂತಾದರೆ ಆ ಕರ್ಮಕ್ಕೆ ಅಧ್ಯಕ್ಷನು ನಾನಿರುವಾಗ ಒಂದು ಮನೆಗೆ ಒಂದಷ್ಟು ವಿಷಯಗಳನ್ನು ತಂದು ಹಾಕಿದ್ರೆ ಮುಗಿಯುವುದಿಲ್ಲ. ಯಾವ್ಯಾವ ಕಾಲಕ್ಕೆ ಆ ಮಗುವಿಗೆ ಏನೇನು ಬೇಕು ಎನ್ನುವುದನ್ನು ಅರ್ಥೈಸಿಕೊಂಡು ಬಡಿಸು ಹಾಕುವಂತಹ ಗುಣ ಉಂಟಲ್ಲ, ಹಡೆದ ಜನನಿಯ ತರದೆ ಸ್ವಾಮಿತ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು. ನಾನು ಮಾಡಿದ್ದೇನೆ, ದಂಡು ಕಡಿತೇನೆ ಅಂತ ಹೇಳಿದ್ರೆ ಹುಂಬತನವಾದೀತು. ಆ ಭಗವಂತ ನನ್ನಿಂದ ಮಾಡಿಸಿದ, ಅವ ಮಾಡಿಸಿದ ಅಂತ ಹೇಳಿದ್ರೆ ಅದರಿಂದ ಹೆಚ್ಚುಗಾರಿಕೆ ಉಂಟು. ಅಮ್ಮ ಮಾಡಿಸಿದ್ದು ನನ್ನ ಮೂಲಕ ನಿನ್ನ ಒಳಗಿದ್ದುಕೊಂಡು ಮಾಡುವುದು ನಾನೇ. ಆದ್ದರಿಂದಲೇ ಪಾಲಿಸುವ ಕೆಲಸ ಶ್ರೇಷ್ಠವಾದದ್ದು. ಸ್ವಲ್ಪ ಜಾಸ್ತಿ ಆಯ್ತು, ನೋಡಿಸ್ತೇನೆ. ನೀವಿಬ್ಬರು ನನಗೆ ಅತಿ ಹತ್ತಿರದವು. ಇದು ವೈಚಾರಿಕವಾದಂತಹ ಸಂಘರ್ಷ. ಏನದು ಸರಿ? 2 ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಒಂದನೆಯ ಸರಿ ಶ್ರೀಹರಿ, ನಿನ್ನ ವಚನ ಸರಿ. ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ. ಯಥಾರ್ಥಕ್ಕಾದ್ರೆ ಎರಡೆಲ್ಲ ಸರಿ, ಎರಡೂ ಸರಿ. 1 3 ಅಂತಾದ್ರೆ ಬೆಸ ಆಗ್ತದೆ. 1 ಹೌದು. 3 5 ಎರಡೂ ಸರಿ ಹಾಗೆಂದುಕೊಂಡು ಈಗ ಆರಂಭವಾದುದಕ್ಕೆ ಒಂದು ಅಂತ್ಯವಾಗಬೇಕಾದ್ದು ಸರಿ. ಕೊನೆಯ ತೀರ್ಮಾನದಲ್ಲಿ ನಾನು ಕೊಡ್ತೇನೆ. ಸುಲಭ ಆಯ್ತಲ್ಲ? ಶ್ರೀಹರಿ, ಏನು? ಹುಟ್ಟು ಆಕಸ್ಮಿಕ, ಹೌದು. ಬದುಕು ಅನಿವಾರ್ಯ, ಹೌದು. ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ. ಬದುಕಿದ ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದು ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಒಳ್ಳೆಯದು. ಬೇಡಿದವನಿಗೂ ಕೂಡ ಎತ್ತರದ ಸ್ಥಿತಿ ಬರ್ತದೆ. ನಿಜ. ಎತ್ತರದಲ್ಲಿದ್ದವನಿಗೂ ಕೂಡ ಬೇಡುವ ಸ್ಥಿತಿ ಬರ್ತದೆ. ಕರ್ಮಕಾರಕನಾಗಿ ಕರ್ಮಾಧ್ಯಕ್ಷನಾದಂತಹ ನನ್ನದೇ ಶ್ರೇಷ್ಠ ಅಂತಾದ್ರೆ ನಿನ್ನದೇನು? ಒಂದು ಅವಕಾಶ, ನಿನ್ನಲ್ಲಿ ನೆಲಕವಾಗುತ್ತೇನೆ. ಹರಿ ಹರಿ
ಮಾತಿಲ್ಲ. ಯುದ್ಧದ ಮುಖೇನ ಹಿರಿತನದ ಸ್ಥಾಪನೆ ಬಾಯುದ್ಧ. ಬಾಹು ಅಗಲಿಸಲಿಕ್ಕೆ ನೀನು ಬಾಹುಬಲಿಯ ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜ ಬಾಳೆ ಹೋದ ಕಲ್ಪದಿ ರಜವಾದ ಪ್ರಪಂಚವೋ ಐದು ಫಲವಿಲ್ಲದಿರುವ ಹರಿಯೇ ಏನು ಸರಿ ಬರಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಇನ್ನು ಯುದ್ಧ. ಪೌರುಷವಾದ. ಹೌದು. ಏನು ಗೊತ್ತುಂಟ ಪೌರುಷ ಅಂತ ಹೇಳಿ? ಏನು? ಯಾರು ಸತ್ಯಾತ್ಮನೋ ಧರ್ಮಾತ್ಮನೋ ಹಾ. ಅವನ ಬಾಹುಗಳಲ್ಲಿ ಪುರುಷ ರೂಪಿಯಾದ ಭಗವಂತ ಬಂದು ನೆಲೆಗೊಳ್ಳುವುದರಿಂದ ಅದು ಪೌರುಷ. ಇಲ್ಲಿ ಪೂರ್ತಿ ಕೂತಿದ್ದಾನೆ. ಕೈ ಮಡಚಿದ್ರೆ ಉಬ್ಬೆಷ್ಟು ಬರ್ತದೆ ಎನ್ನುವುದರಿಂದ ಪೌರುಷ ಅಂತ ಹೇಳುವುದಲ್ಲ. ಒಬ್ಬ ಒಬ್ಬನ ವ್ಯಕ್ತಿತ್ವ ನಿರ್ಧಾರ ಆಗುವುದು ಹೊರಗೆ ಎಷ್ಟಿದ್ದಾನೆ ಅಂತಲ್ಲ, ಮತ್ತೆ ಒಳಗೆಷ್ಟಿದ್ದಾನೆ ಅಂತ. ನನ್ನಲ್ಲಿ ತುಂಬಾ ಉಂಟು. ಎಷ್ಟುಂಟು ಅಂತ ನಾನು ನೋಡಿ ಬರ್ತೇನೆ. ಹೌದೇ? ನೀನು ನನ್ನಲ್ಲಿ ಎಷ್ಟುಂಟು ಅಂತ ನೀನು ನೋಡಿ ಬಾ. ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ, ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ. ಇದು ಸರಿಯಾಗಿ ಇಬ್ಬರಿಗೂ. ಹೌದೇ ಹೌದು. ನನಗೆ ಯಾವ ಅಂಜಿಕೆ ಇಲ್ಲ. ಸರಿ ಆಯ್ತಲ್ಲ. ಹರನ ಸಹಿತವಾಗಿ ಉದರವನ್ನು ಹೊಕ್ಕಿದ್ದಾನೆ. ಅಲ್ಲಿಯೇ ಅವನನ್ನು ಕರಗಿಸುವುದಕ್ಕೆ ನವದ್ವಾರಗಳನ್ನು ದಿಗ್ಬಂಧಿಸಲೇ ಒಂದು ತಡಕುಂಟು. ನವದ್ವಾರಗಳನ್ನು ದಿಗ್ಬಂಧಿಸುವಂತಹ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಆದರೆ ಉಸಿರಾಟಕ್ಕಾಗಿ ಒಂದು ತೆರೆದಿಟ್ಟಂತಹ ದ್ವಾರವನ್ನು ಹಿಡಿದು ಹರಿವು ಹೊರ ಬರಬಹುದಲ್ಲ. ಹೀಗೆ ಮಾಡೋಣ. ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಟ್ಟು ಉಳಿದ ಎಲ್ಲಾ ದ್ವಾರಗಳನ್ನು ದಿಗ್ಬಂಧಿಸಿ ಆ ದ್ವಾರದಿಂದ ಹರಿ ಬಂದಾಗ ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಹಂಗಿಸುವುದಕ್ಕೆ ಹರಿಯ ನಿರೀಕ್ಷೆಯಲ್ಲಿರ್ತೇನೆ. ಹರಿಯೋ ಪರಿಗಿಸಲು ಬಡಿ ಕಂಡರು ಸರೆದ ಹೇಳಬೇಕು ಅಂತ ಹೊರಟು ನಿಂತ ಕಾಲಕ್ಕೆ ಬಂದ ಬಾಗಿಲನ್ನು ಮುಚ್ಚಿದ್ದಾನೆ, ಕೆಳಗಿನ ದ್ವಾರವನ್ನು ತೆರೆದಿದ್ದಾನೆ. ಅಲ್ಲ, ಅವನು ನಿಕೃಷ್ಟ ಅಂತ ಭಾವಿಸಿದ ಅವನ ದೇಹದ ದ್ವಾರವನ್ನಲ್ಲ. ನನಗೇನು, ಒಮ್ಮೆ ನಾವು ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಂಡೆವು, ಆಮೇಲೆ ನಮಗೆ ಮಾನ ಅಪಮಾನ ಸಮಾನವಾಗಬೇಕು. ಇಲ್ಲದಿದ್ರೆ ಬದುಕಲಿಕ್ಕೆ ಕಷ್ಟ. ಅದನ್ನು ಅವನಿಗೆ ಮನವರಿಕೆ ಮಾಡಿ ಕೊಡಬೇಕು ಎನ್ನುವ ಕಾರಣಕ್ಕಾಗಿಯೇ ಆ ದ್ವಾರದಿಂದಲೇ ನಡೀತು. ಶೋಧಿಸಿದೆನು ನೆನ್ನುದರವ ಒಳಗೈದಿನ ಕಂಡನು ಹರದಲ್ಲಿ ಮೆರೆಬಾರೆ ಹೋದ ಕಲ್ಪನೆ ಸರ್ವವೇದಿ ವಿನೋದ ಶೋಧಿಸಿದೆನು ನೆನ್ನುದರವ ಒಳಗೈದಿನ ಕಂಡನು ಹರದಲ್ಲಿ ಮೆರೆವಾಗ ಶೋಧಿಸಿ ಬಂದೆ. ಜಡವಾಗಿರುವಂತ ಬ್ರಹ್ಮಾಂಡವನ್ನು, ನನ್ನನ್ನು ಬಿಟ್ಟು ನಿನ್ನನ್ನು ಹರಣನು, ಬಂಗಾರದ ಬಣ್ಣವನ್ನು ನಿನ್ನ ಉದರದೊಳಗೆ ಕಂಡದ್ದರಿಂದಲೇ ನೀನು ಹಿರಣ್ಯ ಗರ್ಭನಿದ್ದಿ, ಬಂಗಾರದ ಗರ್ಭದಲ್ಲಿ ಅನ್ವರ್ಥಕವಾಗಿದೆ. ಒಳ್ಳೆಯದು. ನಿನಗೂ ಒಂದು ಹಾಗೆ ಕೊಡಬೇಕು ಅಂತ. ಆಚೆನು ಮುಖ ನೋಡಿಯೇ ಕೊಡು. ಮುಖ ನೋಡಿ ಅಂದ್ರೆ ಆಗಲ್ವೋ? ಮತ್ತೆ ಅದು ನನ್ನ ಭಾವ ಆಳದಲ್ಲಿತ್ತು. ಎಂತ ಭಾವ ಆಳದಲ್ಲಿದ್ರು ಕೂಡ ಮುಖ ನೋಡಿದ ವ್ಯವಹಾರವೇ ನೇರ ವ್ಯವಹಾರ. ಅದನ್ನು ನೋಡಿ ಹೊರಗೆ ತೆಗೆದಾಗ ಈಗ ಪ್ರಫುಲ್ಲಿತವಾಯಿತು. ಸರಿ, ನನ್ನ ದೇಹದ ಅಧೋದ್ವಾರದಿಂದ ಬಂದೇ ಆದ ಕಾರಣ ನೀನು ಅಧೋಕ್ಷ ಜನ. ಒಳ್ಳೆಯದು. ನನಗೊಂದು ನಿನಗೊಂದು ಹೆಸರಾಯ್ತು. ಆಯ್ತು, ನನ್ನ ತಿರುಗಾಟ ಮುಗಿಯಿತು. ನನ್ನದು ಮುಂದು ಇದು ದಾರಿ. ಅಮ್ಮನನ್ನು ಕಂಡಾಗ ಅವನಿಗೆ ಇದ್ದದ್ದು ಭಕ್ತಿ. ಅಮ್ಮ ಹೊರಟೋದ್ಲ, ಆಮೇಲೆ ವಿಭಕ್ತಿ. ನಾನು, ನನ್ನಿಂದ, ನನಗಾಗಿ, ನನ್ನಲ್ಲಿ ನಾನೇ. ದೇವರ ಹತ್ತಿರ ಇರುವಾಗ ಇದ್ದಂತಹ ದೀನತೆ ಅಲ್ಲಿಂದ ಹೊರಗೆ ಬರುವಾಗ ಏನಾಗ್ತದೆ? ಇದಕ್ಕೊಂದು ಮದ್ದು ಆಗಲೇಬೇಕು. ದೇವರಿಗೆ ಕೊಡುವುದನ್ನು ಕೂಡ ನಾನು ಕೊಟ್ಟದ್ದು ಅಂತ ಹೇಳುವ ಭಾವ ಇರಬಾರದು. ದೇವರೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ಅವನಿಗೆ ಮನವರಿಕೆ ಆಗಬೇಕೋ ಬೇಡ. ಆದ ಕಾರಣವೇ 8ಕ್ಕಿಂತ 9 ದೊಡ್ಡದಲ್ಲ.
ಅವ 8 ದ್ವಾರವನ್ನು ಬಂಧಿಸಿತಲ್ಲ, ನವದ್ವಾರಗಳನ್ನು ಬಂಧಿಸಿ. ಹರಿಯ ಜಠರವ ಹೋಗುತ್ತಲೇ ಪರಿಗಿರಿಗಳು ಪಗಡಲ್ಲಿ ಮರಿಗೊಂಡು ಧರಣಿಗೆಲ್ಲವನೋ ಅಬ್ಬಬ್ಬ, ಹರಿಯುದರದ ಶೋಧನೆಗೆ ತೊಡಗಿದಂತಹ ನನಗೆ ಚೋದಿಗವಾಗುತ್ತಾ ಇದೆ. ವಿಸ್ಮಿತನಾಗಿದ್ದೇನೆ. 1, 2, 5, 10, 100, 1000 ಲಕ್ಷ ಕೋಟಿಗಳಲ್ಲ, ಕೋಟಿ 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 ಅನಂತ ಕೋಟಿ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜ ಸ್ವರೂಪದಲ್ಲಿ ರಾರಾಜಿಸುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಎಲ್ಲಿ ಹುಡುಕಿದರೂ ಹರಿಯನ್ನುವನಿಲ್ಲ. ಹಾಗಾಗಿ ಹರಿಯನ್ನುವುದು ಈ ಪೂರ್ವದಲ್ಲಿ ಇರಲಿಲ್ಲವೆನ್ನುವ ತೀರ್ಮಾನಕ್ಕೆ ಬಂದಾಗ ಇದೇನು ಚೋದ್ಯ? ಅಣುರೇಣು ತೃಣಕಾಷ್ಠ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಮಗ್ರ ಸಕಲ ಭುವನಗಳಲ್ಲಿಯೂ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಉಂಟು. ಎಚ್ಚಕಿಂಚ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬೋಧೆಯಾಗುತ್ತಾ ಉಂಟು. ಹಾಗಿದ್ದರೆ ಹರಿಯೆನ್ನುವನು ಈ ಜಗತ್ತಿನ ಆದಿಮೂಲ ವಸ್ತು. ಈತನೇ ಮಹಾಮಹಿಮನು. ಇವನು ಅಚ್ಯುತನು, ಅನಂತನು, ಅಮೋಘನು, ಅಪ್ರಮೇಯನೂ ಆದಂತಹ ಮೂಲ ವಾಸುದೇವನು. ಇಂತಹ ಮಹಾಮಹಿಮನನ್ನು ಯಕಶ್ಚಿತ್ತೊಂದು ಹಿರಿತನವನ್ನು ಬಯಸಿ ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂತಹ ಪಾಪ ಪ್ರಜ್ಞೆ ನನ್ನಲ್ಲಿ ಜಾಗೃತವಾಗುತ್ತಾ ಉಂಟು. ಇದಕ್ಕೊಂದು ಪರಿಮಾರ್ಜನವಾಗದೇ ಇದ್ದಲ್ಲಿ ಭವಿತವ್ಯದಲ್ಲಿ ನನಗೆ ಏಳಿಗೆ ಇಲ್ಲ. ಹೀಗಾಗಿ ಅವನಿಗೆ ಕೈ ಮುಗಿದು ಕಾಲಿಗೆರಗೋಣವೆಂದು ಹೊರ ಹೋಗುವುದಕ್ಕಾಗಿ ಪ್ರಯತ್ನವನ್ನು ಮಾಡಿದರೆ ಶಿರೋಭಾಗದ ಎಲ್ಲ ದ್ವಾರಗಳು ದಿಗ್ಬಂಧಿತವಾಗಿವೆ. ಅದೇ ಕಾರಣ ಕೆಳಗಿಳಿದು ಬಂದು ನೋಡಿದೆ. ಅಲ್ಲಿಯೂ ದ್ವಾರಗಳಿಲ್ಲದೆ ಇರುವುದರಿಂದ ಅರ್ಥವಾಯಿತು, ನಾನು ಮಾಡಿದಂತಹ ಕುಹಕವನ್ನೇ ಹರಿಯು ಬಲಿದು ನನಗೆ ಕಟ್ಟಿದವನಿದ್ದಾನೆ ಎಂಬುದಾಗಿ. ಇಲ್ಲಿಂದ ಹೊರ ಹೋಗಬೇಕು, ಬಂದ ವಿಮೋಚನ ಆಗಬೇಕು ಎಂದಿದ್ದರೆ ಆದಿಮಾಯಾದೇವಿಯ ಕಾರುಣ್ಯವಾಗಬೇಕು. ಮನೋಮಂದಿರದಲ್ಲಿ ಅವಳನ್ನೇ ನೆಲೆಗೊಳಿಸಿಕೊಂಡು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಓ ತಾಯೇ ಆದಿಮಾಯೇ, ಜಯ 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 ಜಯ. ಸ್ಮರಿಸೆ ಭಕ್ತಿಯುಳಾದಿಮಾಯಯ ಹರಿಯ ಲಾಭೆ ಕಮಲದಾಳದೆ ಏನದು? ಮೇರೆ ಬಪಥ ಗೋಚರಿಯದೆ ಗುರುದಾಚಣವೇ ಬರುತ್ತಿರಲು ಹರಿಯೋಗಮಾಯಯ ಬೆರಸಿ ಬಲಭದ್ರದಲಿತ ಬರಗಿರಲು ನಿದ್ರೆಯೊಳಗೆ ಬೆರಡಿರಿಸಿ ಬಾಯೊಳಗೆ ಮೂರು ಗುಣಗಳು ನನ್ನೊಳಗಡೆ. ಆದ್ದರಿಂದಲೇ ಜಾಡ್ಯ ಆವರಿಸಿತು. ಮುಂದೇನು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ನಿದ್ರಿಸಬೇಕು ಎನ್ನುವ ಹಾಗೆ ನಿರ್ಧಾರ ಮಾಡಿದ್ದೇನೆ. ಯಾಕೆ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಳ್ಳಬೇಕು? ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವ ಪರಮ ಸತ್ಯ ಪ್ರಾಪಂಚಿಕರಿಗೆ ತಿಳಿಯಲಿ ಎನ್ನುವಂತಹ ಭಾವದಿಂದಲೇ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಭದ್ರಶಾಹಿ ಬರುತ್ತಲ ಕಮಲಜೋ ಸರಸಿ ಜಡಮೀರಿ ದಾನಿರದೆ ಪದ್ಮಾಚಲವ ಹರದಿಂದ ಬೆಳೆದು ಕುಳ್ಳಿರುತ್ತ ನಾಲ್ದೆಸ ನೋಡಿ ಮೇರೆ ಬನಾಲ್ ಮುಖದಿಂದ ಇರದೆ ಮೇಲಿಗೆ ನೋಡಲು ವರ ಪಂಚ ಬದಲದಿ ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳ ಭರಿಸುತ್ತ ಭಕ್ತಿಯೊಳಗಿರುವ ಅಚ್ಚರಿಯಾದುದು ಏನೆಂಬೆ ಸುರಥವೇಶರು ಲಾಲಿಜ ಹರಿಯುದರದಲ್ಲಿ ಗೋಚರವಾದಂತಹ ಬೆಳಕನ್ನೇ ಹಿಡಿದು ಹೊರಬಂದರೆ ಹರಿಯ ನಾಭಿಯಿಂದ ಮೇಲೆತ್ತಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಪಂಚವದನನ ಎಲ್ಲವೂ ಹರಿಮಹಿಮೆ ಎನ್ನುವುದು ಸ್ಪಷ್ಟವಾಗಿ ಕೈ ಮುಗಿದು ಆತನ ಕಾಲಿಗೆಲಗೋಣವೆಂದತ್ತ ನೋಡಿದೆ.
ಮತ್ತೊಂದು ಚೋದಿಗವನ್ನು ಕಾಣುತ್ತಾ ಇದ್ದೇನೆ. ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ ಪುಟ್ಟ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಮುಗುಳ್ನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದ ಭಗವಂತನ ಈ ದಿವ್ಯ ಸ್ವರೂಪವನ್ನು ಕಾಣುವಾಗ ನನ್ನೊಳಗೆ ಹುದುಗಿಕೊಂಡಿದ್ದಂತಹ ಸಕಲ ಕಿಲ್ಬಿಷಗಳು ನನ್ನನ್ನು ತೊರೆದು ಹೋಗುತ್ತಿರುವಂತಹ ಅನುಭೂತಿ ನನಗಾಗುತ್ತಾ ಇದೆ. ಈಗಲೇ ಎಚ್ಚರಗೊಳಿಸಿದರೆ ಅವನ ನಿದ್ರಾಭಂಗದ ದೋಷವು ನನಗೆ ತಟ್ಟಿತ್ತಾದ್ದರಿಂದ ಭಗವನ್ನಾಮ ಸಂಕೀರ್ತನೆಯಲ್ಲಿ ಅವನನ್ನೇ ಎಚ್ಚರಗೊಳ್ಳುವುದನ್ನು ಕಾಯುತ್ತಾ ಇರುತ್ತೇನೆ. ಓಂ ನಮೋ ಭಗವತೆ ವಾಸುದೇವ. ಕಿರುಬೆರಳಿನಲ್ಲಿ ಹೊರಗೆಡ ಹೇ ದಾನವರೇ ಸುತ್ತಲಿ
ಹೇಗೆ ಯಾವುದೋ ಸ್ಫೋಟಗೊಂಡ ಅನುಭವ ಕಣ್ಬರದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು ತನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಬೇಕು ಯಾವುದು ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಎನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನಪ್ಪ? ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತೇನೆ ಮುಂದೆ. ಬಹಳ ಆನಂದವಾಯಿತು, ಪರಮಾನಂದವಾಯಿ. ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದ. ನೀನು ಕೂಡ ಸಿಕ್ಕಿದೆ. ಅಪ್ಪ ಅಮ್ಮ ಏಪ್ಪ ಹೇಮ. ಏ ಅಪ್ಪ, ನಾನು ಹೇಮ ಅಲ್ಲ. ನಾನು ಅಪ್ಪನೂ ಅಲ್ಲ. ಹಾಗಾದರೆ ನನ್ನ ಅಮ್ಮ ಎಲ್ಲಿ? ಹಾಗಿದ್ರೆ ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನು. ಇಲ್ಲವೇ ಇಲ್ಲ ಅಂತ ನೋಡುವುದಕ್ಕೆ ಹೋದರೆ ಇಬ್ಬರ ಪರಿಸ್ಥಿತಿಯು ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ. ಎಲ್ಲ ಒಳಗೆ ಏನಾಗುತ್ತದೆ? ನಿನ್ನನ್ನು ನೋಡಿದ್ರೆ, ನನ್ನನ್ನು ನೋಡಿದ್ರೆ ನಿನ್ನ ಮೇಲೆ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಹ್ಮ್. ಪ್ರೇಮ ಎಲ್ಲವೂ ನನ್ನ ಮನದಲ್ಲಿ ಮೂಡುತ್ತಾ ಇದೆ. ಓ, ಇದೆಲ್ಲ ಒಟ್ಟಿಗೆ ಆಗುತ್ತುಂಟು. ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ಇಷ್ಟ ಆಯ್ತು. ಇಷ್ಟವಾ? ಕಷ್ಟ ಆಗ್ಲಿಲ್ವಾ? ನೀನಾಗಬಹುದು ಅಂತ ಆಗುತ್ತದೆ. ಯಾವುದಕ್ಕೆ? ದೂರದಿಂದಲೇ ನಿನ್ನನ್ನು ಕಂಡೆ. ಕಂಡಾಕ್ಷಣವೇ ಗೌರವ ಅಭಿಮಾನ ಅಧಿಕವಾಗುತ್ತಾ ಉಂಟು. ನನ್ನ ಮೇಲೆ ನಿನಗೆ ಗೌರವ, ಗೌರವ. ನಿನ್ನ ಮೇಲೆ ನನಗೆ ಪ್ರೀತಿ. ಪ್ರೀತಿ. ಏಯ್, ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಏನು? ಯಾರಿಗೆ ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಅದೆಂತದ್ದು ಸಂಸಂ? ಸಂಶಮಲ್ಲ, ಜೊತೆಯಾಗಿರುವುದಕ್ಕೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆವು ಹೀಗೆ ಎಂದು. ಜೊತೆಯಲ್ಲಿದ್ದರೆ ಬಹಳ ಸುಲಭವಾಗುತ್ತದೆ, ಒಳ್ಳೆದಾಗುತ್ತದೆ, ಸಂತೋಷವಾಗುತ್ತದೆ. ಆದ್ದರಿಂದ ನನ್ನ ಮೇಲೆ ಗೌರವವನ್ನು ತೋರಿಸಿದವ ನೀನಲ್ವಾ? ನಾನು ಹಿರಿಯವ ಎಂದೇ ಅರ್ಥ. ದೊಡ್ಡವ. ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸಿದವ ನಾನು. ನೀನು ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಹಿರಿಯವ ಅಂದರೆ ಅಣ್ಣ, ಕಿರಿಯವ ಅಂದರೆ ತಮ್ಮ. ನಾನು ಅಣ್ಣ, ತಮ್ಮ. ನಾನು ಅಣ್ಣ, ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಸಂಬಂಧ ಒಳ್ಳೆದಾಗಿದೆ, ಅಷ್ಟೇ ಸಾಕೆ. ಇನ್ನೇನು ಬೇಕು? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ ತಮ್ಮ? ಶರೀರದಲ್ಲಿ ಏನೋ ಸಮಸ್ಯೆ ನಿನಗೆ? ಅನುಜ, ಅಗ್ರಜ. ಇದು ಮೊದಲಿಂದ ಹೀಗೆ ಅಲ್ಲ, ಇತ್ತೀಚೆಗೆ ಹೀಗೆ ಈಗ ಪ್ರಾರಂಭ ಅದು. ಹೌದಾ? ಅದೇನು ಹಾಗೆ? ಮಧ್ಯಪ್ರದೇಶದಲ್ಲಿ ಗಲಭೆ. ಗಲಭೆ. ಯಾವುದೋ ಹೊಟ್ಟೆಯ ಒಳಗೆ ಚೂರು 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 ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಓಹೋ, ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತೆ. ಹಸಿವೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ? ನನಗೆ ಹಾಗಲ್ಲ. ಹೇಗೆ? ಎಂತ ತುಳು ತುಳು? ಕಾರಣ ಉಂಟು. ನೀರು ಹೆಚ್ಚು ಕುಡಿದ್ರೆ ಹಾಗೆ ಆಗುತ್ತದೆ. ಅಯ್ಯೋ, ನಾನು ಕುಡಿಲೇ ಇಲ್ಲ. ಯಾಕೆ ಹಾಗೆ? ಸಮಸ್ಯೆ ಏನು ಅಂತ ಈಗ ಗೊತ್ತಾಯ್ತು. ಏನದು? ಇದು ಹಸಿವೆ. ದೂರ ಆಗಬೇಕು ಅಂತ ಆದ್ರೆ ಮಾಡ್ಬೇಕಾದ್ದೇನು? ಏನು? ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ಅಪ್ಪಳಿಸಿದ್ರೆ ನೀರಿನ ಒಳ ಭಾಗದಲ್ಲಿದ್ದಂತಹ ಜಲಚರ ಪ್ರಾಣಿ ಮೇಲೆ ಬರುವುದಕ್ಕೆ ಸಾಧ್ಯ. ಸಣ್ಣದಾದ್ರೂ ತೊಂದರೆ ಇಲ್ಲ. 4 ಸಿಕ್ಕಿದ್ರೆ ಹೊಟ್ಟೆ ಬಡಿವನ.
ತಮ್ಮ ಏ ತಮ್ಮ, ಏ ಅಣ್ಣ, ಹತ್ತಿರ ಬಾರ. ಇನ್ನೂ ಹತ್ತಿರ. ಯಾ, ಎಲ್ಲಿದ್ದೀಯ ನೀನು? ಹತ್ತಿರ ಇದ್ದೇನೆ. ಎಲ್ಲಿಂದ ಹುಡುಕುತ್ತೀನಿ? ಇಲ್ಲ ಇದ್ದೇಯ, ಕಾಣುವುದೇ ಇಲ್ಲ. ಕತ್ತಲು ಆವರಿಸಿಕೊಂಡಿದೆ ಅಲ್ಲ. ಅಷ್ಟೇ ಸ್ವರ ಮಾತ್ರ ಕೇಳಿಸಿದ್ದು. ಹತ್ತಿರ ಬಂದೇ ಅಲ್ಲ. ನಾ ಬಂದೆ. ಹಸಿವೆಯನ್ನು ನೀಗಿಸುವ ಸಲುವಾಗಿ ಆಹಾರವನ್ನು ಹುಡುಕುತ್ತಾ ನಾವು ಹೋದವರು. ನೀನು ಆ ಕಡೆಗೆಲ್ಲ ಹೋದು. ನಾನು ಆ ಕಡೆ ಹೋದೆ. ಏನಾದರೂ ಸಿಕ್ಕಿದ? ಅಣ್ಣ ಕೇಳ್ಬೇಡ, ಅದನ್ನೆಲ್ಲ ಬೇಸರ ಆಗುತ್ತದೆ. ಯಾಕೋ? ನನಗೊಂದು ವಿಶ್ವಾಸ ಇತ್ತು, ಏನದು? ಏನಾದ್ರೂ ಸಿಗುತ್ತದೆ ಈ ಸಲ, ಹೊಟ್ಟೆ ತುಂಬಿಸಿಕೊಳ್ಳಬಹುದು ಅನ್ನೋ ಹಾಗೆ. ಆ. ನೀರ ಮೇಲೆ ಹುಡುಕುತ್ತಾ ಕುತ್ತಾ ಕುತ್ತಾ ಯಾವ್ದ ಕುತ್ತಾ ಕುತ್ತಾ ಹುಡುಕುತ್ತಾ ಹುಡುಕುತ್ತಾ ಹೋದೆ. ಯಾವ ಪ್ರಯೋಜನ ಆಗ್ಲಿಲ್ಲ ನನಗೆ. ಅಪ್ರಯೋಜಕ. ನೀನು ಪ್ರಯೋಜನ ಪಡ್ತೀನಿ. ನನಗೆ ಸಿಕ್ಕಿತು. ಎಲ್ಲಿ? ಕೈಗಲ್ಲು ಮತ್ತೆ? ಕಣ್ಣಿಗೆ ಬಿದ್ದು. ಕಣ್ಣಿನ ಒಳಗಲ್ಲ, ಒಳಗಲ್ವೇ? ದೃಷ್ಟಿಗೆ ಗೋಚರಿಸಿತು. ಕಾಣುವುದಕ್ಕೆ ಸಣ್ಣ ಪ್ರಾಣಿ, ಸಣ್ಣದು. ಬೆಳ್ಳಗಿನ ಪ್ರಾಣಿ, ಬೆಳ್ಳಿಟ್ಟು ಇಷ್ಟ ಆಗ್ತದೆ. ತೆಳ್ಳಗಿನ ಪ್ರಾಣಿ. ಬೆಳ್ಳಗುಂಟಾಗುತ್ತದೆ. ನೀನು ಕಮಲ ನೋಡಿದ್ಯಾ? ನಾನು ಕಮಲ ನೋಡ್ಲಿಲ್ಲ. ನಾನು ನೋಡಿದೆ ಅಲ್ಲ. ನೀನು ಎಲ್ಲಿ ಎಲ್ಲ ಕಮಲ ನೋಡ್ತೀಯ? ಹಾಗಲ್ಲ, ಮತ್ತೆ? ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ಓ, ಅದ್ರ ಮೇಲೆ ಉಂಟು. ಆ ನೋಡ್ಬೇಕು ಅಂತ ಆಸೆ ಆಗಿದೆ. ನೋಡುವಯ ತೋರಿಸಿ. ಅದು ಅಲ್ಲಿ. ಅಲ್ಲೇ ಬಿಟ್ಟು ಬಿಟ್ಟಿದ್ದೇನೆ. ಸರಿ, ಕೈ ತಪ್ಪಿಸಿ ಮಾಡಿ ಹೋಗಿದೆ ಎಲ್ಲ. ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆದಿಮಾಯಾದೇವಿ ಅಲ್ಲದೆ ಯಾರೂ ರಕ್ಷಕರಿಲ್ಲ. ಓ ತಾಯೇ ಆದಿಮಾಯೇ, ಮರುಗಲೇಗೆ ವಿಧಾತ ಮನದಲ್ಲಿ ಸ್ಮರಿಸಿರು ಜಾಗೆಲ್ಲ ನೀ ಪರಿಯೇ ಮಗನ ವಿಧಾತ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ, ಇದು ಪ್ರತ್ಯಕ್ಷಳಾಗಿದ್ದೇನೆ. ಧನ್ಯನಾದೆ, ಧನ್ಯನಾದೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಳದಲ್ಲಿ ಕಣ್ಣೀರಿದ್ದಾರೆ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ಮಾತೆ? ವಿಧಾತ, ಸ್ವಲ್ಪ ಅಹಂಕಾರಿಯಾದಂತಹ ನಾನು ಹರಿಯೊಂದಿಗೆ ಘರ್ಷಣೆಗಳಿದೆ. ಪಂಥವಾಯಿತು. ಏನು? ಅವನ ದೇಹವನ್ನು ಹೊಕ್ಕು ಹೊರಬಂದು ಕಾಣುತ್ತೇನಮ್ಮ. ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನು ಅಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಕೊರೆದಾಡಗಳನ್ನು ಮಸೆಯುತ್ತಾ ಬೊಬ್ಬಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದ. ಆ ಹೊತ್ತಿಗೆ ನೀನೇನು ಮಾಡಿದ್ದೆ ಮಗನೇ? ಹರಿಯ ಸನಿಹಕ್ಕೆ ಹೋದೆ. ಪರಿಣಾಮ ಅವನಿಗೂ ಅಪಾರವಾದಂತಹ ನಿದ್ದೆ ಆವರಿಸಿದೆ. ಆದ್ದರಿಂದ ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನೇ ಪಡೆಯಬೇಕು ತಾಯೇ. ವಿಧಾತ, ದುಷ್ಟರಿಂದ ಕಷ್ಟ ಬಂತೆ ನಿನಗೆ. ಮರುಗದಿರು ಕಂದ, ಮರುಗದಿರು. ಆದಿಮಾಯಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ ಕಂಡ. ಅದಕ್ಕಾಗಿ ನನ್ನ ಕೈಲಿಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದಿಂದ ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಕಂದ. ಅಲ್ಲಿಯವರೆಗೆ ನಾನೆಲ್ಲಿರಲಿ? ಶ್ರೀಹರಿಯ ನಾಭಿ ಕಮಲದ ನಾಡದಲ್ಲಿ ಅಡಗಿಕೋ ಮಗನೇ. ಶುಭವಾಗಲಿ. ತೊಲಗಿ ನಿರಲ ಯೋಗ ಮಾಯಿ
ನಿನ್ನನ್ನು ನೋಡಿದಾಗ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ನೀರ ಮೇಲೆ ಕುಳಿತುಕೊಂಡಿದ್ದಿ, ಹೇಗೆ ಕುಳಿತಾಯ? ಎಲೆಯ ಆಧಾರದಲ್ಲಿ ಕುಳಿತೆ. ಯಾವ ಎಲೆ ಅದು? ಆಲದ ಎಲೆ. ಒಂದೇ ಇರುವುದಾ? ಒಂದೇ ಇರುವುದು. ಮೂರಾದರೂ ಇಡುತ್ತಿದ್ದೆ, ನಾವು ಸುಧಾರಿಸಿಕೊಳ್ಳುತ್ತಿದ್ದೇವಲ್ಲ. ನನಗೆ ಸಿಕ್ಕಿದ್ದೇವೆ. ನಿನ್ನ ಕೃಷ್ಣನ ಹಾಗೆ ಹಾಯಿಸು. ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ, ಏನು ತೊಂದರೆ? ನಮ್ಮಲ್ಲಿ ಕೇಳಿದೆಯಾ? ಏನು ಅಂತ ನೋಡಬಹುದೇ ಎಂಬ ಹಾಗೆ. ನೋಡಬಹುದೇ? ಇನ್ನು ನೋಡು. ನೋಡುತ್ತೇನೆ. ಬಾಯಿ ಮುಚ್ಚು. ಬಾಯಿ ಮುಚ್ಚು. ಬಾಯಿ ಮುಚ್ಚು. ತೆರೆದ್ರಲ್ಲ ಮುಚ್ಚುವುದು. ಅದೇ ಸಮಸ್ಯೆ ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಹಾಕುತ್ತದೆ. ಇದಕ್ಕಿಂತ ಹೆಚ್ಚು ಮುಚ್ಚುವ ಹಾಗಿಲ್ಲ ನಾನು. ತಮಾಷೆ ಮಾಡ್ತಾನೆ. ಅಪಾಸ್ಯ ಮಾಡ್ತಾನೆ. ನಾವು ಹೇಳಿದ ಮಾತನ್ನು ಕೇಳದೆ ಬೀರುತ್ತಾ ನೋಡ್ತಾ ಇದ್ದಾನಲ್ಲ. ಯಾರ ನೀನು? ಯಾರು ತಡಿ, ನೀನೆಂತ ಹುಡುಕುದು? ಮೊದಲೊಂದು ಪ್ರಾಣಿ ಆ ಪ್ರಾಣಿ ಈ ಕಡೆಗೆ ಓಡಿಕೊಂಡು ಬಂದಿದೆ. ನೋಡುವುದಕ್ಕೆ ನಿನ್ನ ಹಾಗಲ್ಲ, ಬಣ್ಣದಲ್ಲಿ ಬಿಡಿ ಬಿಡಿ ಬಿಡಿ. ಕಪ್ಪು ಕಪ್ಪು ಕರಿಯ ಆದರೆ ಪ್ರಾಣಿಗೆ ಕರಗಳ 5. ಒಂದೇ ಶೀರೋ. ಆ ಪ್ರಾಣಿಗೆ ಕರಗಳೆರಡು, ನಿನಗೆ 4 ಕೈಗಳು. ಅಂತಹ ವ್ಯತ್ಯಾಸ ನಿಮಗೆ ಈ ಕಡೆಗೆ ಬಂದಿದೆ. ಎಲ್ಲಿ ಅಡಗಿ ನೀವ್ಯಾರು ಅಂತ ಹೇಳಿ ನನಗೆ. ನೀವ್ಯಾರು? ಅದೇ ಗೊತ್ತಿಲ್ವಾ? ಆಹಾ. ಶೂರರಗುದು ನೀವು ಯಾವುದು? ಭೂರಿ ಅಂದ್ರೆ? ಭೂರಿ ಅಂದ್ರೆ ತುಂಬಾ. ಅಂದ್ರೆ ಹೆಚ್ಚು. ಹೆಚ್ಚಂದ್ರೆ ಬಹಳ. ಬಹಳ ಅಂದ್ರೆ ಭೂರಿ. ಎಂತದ್ದು? ಮತ್ತೆ ಎಷ್ಟು ಅರ್ಥ ಹೇಳುತ್ತದೆ? ಯಾರಿಗೆ ಗೊತ್ತು ಪುಣ್ಯ? ಬಹಳ ಸಂತೋಷವಾಯಿತು ಅಂತ. ಯಾಕೆ? ಯಾಕೋ? ನೀವಿಬ್ಬರು ನನಗೆ ಜೋಡಾದ್ರಲ್ಲ. ಕೆಳಗೆ ತೋರಿಸಿ ಜೋಡಾದ್ರಿ ಹೇಳ್ತಾನೆ. ಏನು ಹಾಗಂದ್ರೆ? ಜೋಡು ಅಂದ್ರೆ ಜೊತೆ ಅಂತ ಅರ್ಥ. ನಿಮ್ಮ ಜೊತೆ, ನನ್ನ ಜೊತೆ ಮಾತಾಡುವುದಕ್ಕಾಯ್ತಲ್ಲ. ನಮ್ಮ ಜೊತೆ, ಇವನ ಜೊತೆ. ಜೊತೆ ಆಮೇಲೆ ಕೇಳಿದ್ರಿ ಬೀರಲು ಯಾಕೆ ಕಿರುನಗೆ ಏನು? ನಗೆಯಲ್ಲಿ ತುಂಬಾ ವಿಧ ಉಂಟು. ಯಾವುದೆಲ್ಲ? ಹಾಸ, ಮಂದಹಾಸ, ಮೃದುಹಾಸ, ಮುಗ್ಧಹಾಸ, ಚಾರುಹಾಸ, ಅಟ್ಟಹಾಸ. ನಿಮ್ಮದು ಅಟ್ಟಹಾಸ, ನನ್ನದು ಕಿರುಹಾಸ. ಈ ಕಿರುನಗೆಯನ್ನು ನಾನು ಅಮ್ಮನಿಂದ ಕಲ್ತದ್ದು. ಹೌದೌದು, ಅಮ್ಮನಿಂದಲೇ ಕಲ್ತದ್ದು. ಹೌದಾ? ನೀವು ಯಾಕೆ ಆಡುವುದು? ಮತ್ತೆ ನಮಗೆ ಅಪ್ಪನೂ ಅಮ್ಮನೂ ಇಲ್ಲ. ನಾನಿದ್ದೇನೆ. ನೀನೆಂತದ್ದ? ನೀನು ಅಪ್ಪನ? ಹಾಗಲ್ವಾ ಅದು? ನಾನು ಅಪ್ಪ ಆಗ್ತೇನೆ ಅಂತಲ್ಲ, ಆ ವಿಷಯವನ್ನು ಬಿಡಿ, ಮುಂದಿನದಕ್ಕೆ ನಾನಿದ್ದೇನೆ ಅಂತ. ಸರಿ. ಆ ಬಳಿಕ ಏನನ್ನು ಹುಡುಕ್ತಾ ಬಂದ್ರಲ್ಲ. ಮೊದಲ ಗಂಡು ಪೋರೆ ಎಲ್ಲಿ ಹೋದ ಭಂಡ. ಆರ ಕಂಡಿರಯ್ಯ ನೀವು? ಆರಲ್ಲ, ಒಂದೇ ಗಂಡು. ಆರಂದ್ರೆ ಆರಲ್ಲೂ ಯಾರ ಕಂಡಿರಯ್ಯ ನೀವು? ಯಾರ ಹಾಗಿಲ್ಲ. ನೀರಲ್ಲಿ ಕಾಣೆ. ಕಾಣೆ ಹೋಯ್ತಾ? ಅಲ್ಲಿಗೆ ಆಯ್ತು. ನಾವು ಹುಡುಕಿ ಬಂದ ಅಂದ್ರೆ ನೀರಲ್ಲಿ ಕಾಣೆ ಅಂದ್ರೆ ನೀರಿನಲ್ಲಿ ನನ್ನ ಹೊರತು ಬೇರೆ ಯಾರನ್ನು ಕಾಣೆ ಅಂತ. ಅಷ್ಟು ಗಟ್ಟಿಯಾಗಿ ಹೇಳಲಿಕ್ಕೆ ಕಾರಣ ನೀರಿಗೆ ಅಧಿಕಾರಿ. ಈಗಲೂ ಹೇಳುತ್ತೇನೆ, ಆ ಪ್ರಾಣಿಯ ಹಾಗೆ ನನ್ನ ಪಾದಕ್ಕನಾಥರಾದ್ರೆ ನಿಮ್ಮನ್ನು ಪಡೆಯುವ ದಾತಾರನಾಗುತ್ತೇನೆ.
ಪ್ರಾಣಿ. ಹೌದು. ನಾನು ಸ್ವಲ್ಪ ತಿನ್ನಲ್ಲ. ಆಗುವುದಿಲ್ಲ, ಇದೇ ಬೇಕು ನನಗೆ. ನನಗೆ ಬೇಕು. ನಿನಗೆ ಬೇಕು ಅಂತ ಹೇಳಿದ್ರೆ ನಾನು ಬಿಡುವುದಿಲ್ಲ. ಓ, ಒಂದು ಪ್ರಾಣಿಯನ್ನು ಇಬ್ಬರು ಹೇಗೆ ತಿನ್ನಲಿ? ಸಮಪಾಲಾಗಬೇಕು. ಅದಾಗುದಿಲ್ಲ ಅಂತ ಆದ್ರೆ ನಾನು ಬಿಡುದಿಲ್ಲ, ಮೊದಲೇ ಹೇಳಿದ್ದೆ. ಉಪಾಯ ಉಂಟು. ನೋಡಿ ಹೋಗಿದೆ ಅಲ್ಲ ಒಂದು ಪ್ರಾಣಿ. ಆ ಪ್ರಾಣಿಯನ್ನು ಹಿಡಿದಲಿಕ್ಕೆ ತರಬೇಕು. ಆಮೇಲೆ ನನಗೊಂದು ನಿನಗೊಂದು ಒಳ್ಳೆದಾಗುತ್ತದೆ. ಅಷ್ಟರವರೆಗೆ ಸೆಣಸಿ ಪಂಚಸಹಸ್ರ ಕಾಲದಿಯೇ ಧನುಜರಲ್ಲಿ ಜಯ ಸೇರದಿರುತ್ತೀರೇ ನಳಿನನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದನು ದುರದೊಳದೊಳ ಹನನಗೊಳಿಸುವೆ ಕಪಟದೊಳಗೆಂದೆನುತ್ತಲ ವೀರರೀರ್ವರ ಪೊಗಳುತ್ತಲಿಂತೆಂದ ಏನು ಅಂತ ಯೋಚನೆ ಮಾಡಿದಾಗ ಅಮ್ಮನೇ ದಾರಿ ತೋರಿಸಿದ್ದು. ಈ ಹೊಡೆದು ಕೊಲ್ಲುವುದಕ್ಕಿಂತಲೂ ಕೂಡ ಹೊಗಳಿ ಕೊಲ್ಲುವುದು ಒಂದೊಂದು ಕ್ರಮ ಉಂಟು, ಅದನ್ನೇ ತೋರಿಸಿಕೊಡ್ತೇವೆ. ಮೆಚ್ಚದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗದಕ್ಕೆ ಆಶ್ಚರ್ಯವಂತೆನ ಉಚ್ಚರಿಸುವುದೇ ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗಸಗೆ ಮೆಚ್ಚಿದೆ ಮೆಚ್ಚಿದೆ. 5,000 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ನಿನ್ನ ಮೀಸೆ ಅವನ ಕೇಶ, ನಿನ್ನ ಮೂಗು ಅವನ ಬಾಗು, ನಿನ್ನ ಬೆರಳು ಅವನ ಕೊರಳು, ನಿನ್ನ ಸೊಂಟವನ ಕಂಠ, ನಿನ್ನ ಏನಾದ್ರು ಬೆರಡು ಕೊರಳು ಕೇಶ ಅಂದ್ರೆ ಒಂದೊಂದು ಹೇಳುವುದು ಕಾಲಮಿತಿಯಲ್ಲಿ ಒಂದು ಮುಗಿಸ್ಬೇಕಲ್ಲ. ಇಡೀ ಸಣ್ಣ ನಾಲಿಗೆಗೆ ಸಾಕಾಗಿ ಹೋಗಿದೆ ಅಂತ. ಕಾಲಮಿತಿಯಲ್ಲಿ ಈಗ ನೀನು ಮುಗಿಸಿದ ಹೌದೌದು. ಮತ್ತೆ ಏನು ಮಾಡುವುದು? ಬೇರೆ ಮಾಡ್ಬೇಕಾದ್ದೇನು ಬಲ್ಲೆಯ? ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ, ಬೆಚ್ಚಿದೆ, ದೋಷಗೊಂಡೆ. ಭಾರಿ ದೋಷವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಏನು ಅಂತ ಮಾಡಬೇಕಾದಿಷ್ಟೇ. ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸು ತಗ್ಗಿಸಿ, ಮುಡಿ ಬಾಗಿಸಿ, ಅಲ್ಲಿ ನನ್ನ ಪಾದ ಸಿಗ್ತದೆ. ಅಲ್ಲೇ ಉಂಟಾ? ಕಾಲು ಹಿಡಿದು ಬೇಡಿಕೊಳ್ಳಿ. ಕಾಲು ಹಿಡಿದು ನೆಲಕ್ಕೆ ಅಪ್ಪಳಿಸುತ್ತೇವೆ ಈಗ. ಅದೆಲ್ಲ ಮುಗಿಸಿ ಕೇಳಿ. ನಿನ್ನನ್ನೇ ಮುಗಿಸುವುದು. ನಾವು ಬೇಡುವವರಲ್ಲ, ನಾವು ಕೊಡುವವರು. ಓಹೋ, ನಮ್ಮಿಂದ ಏನೆಲ್ಲ ಬೇಕು ನಿನಗೆ ನೀನು ಕೇಳು. ಕೇಳಿದ್ದನ್ನು ಕೊಡ್ತೀರಾ? ಕೊಡ್ತೀರಾ? ಭಾಷೆ ನೀನು ಕೇಳಿದ್ದನ್ನೆಲ್ಲ ಕೊಡ್ತೇವೆ. ಸಿಕ್ಕಿದಿರ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ತಕ್ಕುದಾದ ತಕ್ಕದು ನೀವು ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ಸಿಕ್ಕಿದಿರಿ ನನ್ನ ಕೈಯೊಳಗಡೆ ನಾವು ಹೊರಗಡೆ ಇದ್ದೇವೆ. ಹಾಗಲ್ಬೋದು. ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ. ದೊಡ್ಡ ದೇಹ, ದೀರ್ಘಸರ ಇದ್ದರೇನು? ನನ್ನ ಹಾಗೆ ಯೋಚಿಸುವ ಒಂದು ತಲೆ ಇಲ್ಲ ನಿಮಗೆ. ತಲೆ ಉಂಟಾ? ಅದನ್ನೇ ಕೊಡಿ. ಏನ ಮಾಡುವುದು ಮಗ ಪ್ರಾಣವ ಕೇಳಿದ ಜಾಣತನದಲ್ಲಿ ಸಾನುರಾಗದಲ್ಲಿ ಮನದಿರಬೇನು ತಲೆ ತಾನಿಮ್ಮೊಳಿದ ಮಾತವೇ ಏನು ಮಾಡುವ ಓ ಭಾಷೆ ಕೇಳಿ ಮೋಸ ಮಾಡಿದನಲ್ಲ. ಪ್ರಾಣವನ್ನೇ ಕೇಳಿ ಬಿಟ್ಟನು. ನನಗೆ ಬೇಕು. ನನಗೆ ಬೇಕು.
ನಾನು ಕೊಡುವುದಿಲ್ಲ ನಾನಂತೂ ಕೊಡುವುದೇ ಇಲ್ಲ. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಏನು? ಹೇಗೆ ಉಳಿಸಿ ನಿನಗೇನಾದ್ರೂ ಉಪಾಯ ಹೊಡೆ. ನನಗೆ ಎಂತದ್ದು ಹೊಡೆಯುವುದಿಲ್ಲ. ತಲೆ ಸರಿ ಇಲ್ಲದವ? ಹೌದು, ಆಗ್ಲಿ. ಹುಚ್ಚ? ಯಾವುದು ತಲೆಗೆ ಹೋಗುವುದಿಲ್ಲ ನಿನಗೆ. ಆಗ್ಲಿಯಪ್ಪ ನೀನು ಹೇಳು. ಹಾಗಲ್ವಾ, ನಾನು ಕೂಡ ಹುಚ್ಚ. ಆಗ್ಲಿ. ಒಂದು ಉಪಾಯ. ಏನು? ಇಲ್ಲಿ ಬಾ, ಇಲ್ಲಿ ಬಾ. ನೀನು ಕೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ಒಂದು ಮಾತನ್ನು ನಡೆಸಿಕೊಡಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಶೋಕದ ಜಲದಲ್ಲಿ. ನಾನ್ಯಾರು ನೀವ್ಯಾರು ಎನ್ನುವಂತೆ ಯಥಾರ್ಥ ದರ್ಶನವನ್ನು ನಿಮಗೆ ಮೂಡಿಸುತ್ತಾ ಇದೋ ಕ್ಷೀರಾರ್ಣವಶಯನಾಗ ನಾರಾಯಣ ನೀರಜದಳ ನಯನಾಗ ಕ್ಷೀರಾರ್ಣವಶಯನ ನಾರಾಯಣ ನೀರಜದಳ ನಯನಾಗ ದೇವಾ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರ್ಣವಶಯನ, ಇದೋ ಅಕ್ಷಮ್ಯ ಅಪರಾಧವನ್ನೇ ನಾವು ಮಾಡಿದ್ದೇವೆ ಎಂಬಂತಹ ಅರಿವಾಗಿದೆ ತಂದೆ. ನಮ್ಮನ್ನು ಕ್ಷಮಿಸುವ ಜೊತೆಯಲ್ಲಿ ಆಗಮನೆ ಸದಸದ್ರೂಪಿ ನಿನ್ನ ಯೋಗ್ಯತೆಯನ್ನು ಅರ್ಥವಿಸದೇ ಇದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವಾಪರಾಧವನ್ನು ಮನ್ನಿಸುವುದರ ಮುಖೇನ ಸುಜ್ಞಾನದ ಬೆಳಕನ್ನು ಇತ್ತದ್ದೇ ತಡ ನಮಗೀರ್ವರಿಗೆ ತಂದೆ ನೀನೇ ಅನ್ನುವುದು ಸ್ಪಷ್ಟ ಆಯಿತು. ಬದುಕುವಂತ ಆಶೆಯನ್ನು ಕಳೆದುಕೊಂಡಿದ್ದೇವೆ. ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆ ಇಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಕರುಣಿಸುತ್ತೆ ಅಭಯವನು ಕರುಣಿಸುತ್ತ ಭಯವನು ಜಂಘೆಯುಳಿರಿಸಿದ ಇತರ ಶಿರಗಳ ಸೌಗರಿದುತ್ತಲೇ ಮೇದಸನ ಜಲದಿ ಜನಿಸಿರಿದುದ ಧರೆಯ ಸೃಜಿಸುತ್ತೆ ಮೇದಿನಿಯನು ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತೆ ಅಭಯವನು. ಇದು ಅಭಯ. ಮೃದು ಶರೀರಿಯಾದಂತಹ ನೀನು ಮಧು, ಕಠಿಣ ಶರೀರಿಯಾದಂತಹ ನೀನು ಕೈಟಭ. ನಿಮ್ಮನ್ನು ಅನುಗ್ರಹ ಪೂರ್ವಕವಾಗಿ ನಿಗ್ರಹಿಸುವುದರಿಂದ ನನ್ನನ್ನು ಮಧುಸೂದನ ಕೈಟಬಾರಿ ಅಂತ ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರೂ ಹೊಂದಿಕೊಳ್ಳಲಿ. ಸರಿ, ನೀವು ಆಡಿದ ಹಾಗೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮನ್ನು ಸ್ವೀಕರಿಸುವುದಕ್ಕೆ ಇದು ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧು ಕೈಟವರನ್ನು ಕೊಂದು ಅವರ ಮೇಧಸ್ಸನ್ನು ಜಲದಿಗೆ ಸೇರಿಸಿದ್ದಾಯ್ತು. ಮೇಧಿನಿ ನಿರ್ಮಾಣ ಮಾಡಿ ಭೂಮಿ ಆಯ್ತಾ. ನಾಭಿ ಕಮಲ ನಾಳದಲ್ಲಿರುವಂತಹ ಬ್ರಹ್ಮದೇವ, ಹೊಕ್ಕುಳ ಅಂದ್ರೆ ಹಾಗೆ ತಾನೆ, ಹೊಕ್ಕು ಉಳಿಯುವುದು ಅಂತ ಅರ್ಥ. ಅಲ್ಲಿ ಹೊಕ್ಕು ಉಳಿದಂತ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರೆ ಪಥ ನಿರ್ದೇಶನವನ್ನು ಮಾಡಿದ್ದಾಯಿತು. ಇನ್ನು ನಿಜಧಾಮವಾದ ವೈಕುಂಠ ಸೇರಿಕೊಂಡು ಕಲಾಭಿಮಾನಿಗಳಲ್ಲಿ ವಿನಂತಿ. ಹದಿನೈದು ನಿಮಿಷಗಳ ಸಭಾ ಕಾರ್ಯಕ್ರಮ ಬಳಿಕ ಯಕ್ಷಗಾನ ಪ್ರದರ್ಶನ ಮುಂದುವರಿಯುತ್ತದೆ.
ವರ್ಷಂ ಪ್ರತಿ ನಡೆಯುವಂತೆಯೇ ಕಲಾವಿದ ಸಮ್ಮಾನ ಕಾರ್ಯಕ್ರಮ. ನಮ್ಮ ಜೊತೆ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರು, ಕಟೀಲು 6 ಮೇಳಗಳ ಯಜಮಾನರು, ಉದ್ಯಮಿಗಳು, ಕಲಾವಿದರು, ಕಲಾ ಪೋಷಕರು ಉಪಸ್ಥಿತರಿದ್ದಾರೆ. ಅವರೆಲ್ಲರ ಸಮಕ್ಷದಲ್ಲಿ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ. ಶ್ರೀ ಕ್ಷೇತ್ರದ ಆನುವಂಶಿಕ ಅರ್ಚಕರಾದಂತಹ ಶ್ರೀ ಕೃಷ್ಣನಾರಾಯಣ ಶರಣರು, ಶ್ರೀ ಕಮಲಾದೇವಿ ಪ್ರಸಾದ ಶರಣರು, ಕಟೀಲು 6 ಮೇಳಗಳ ಯಜಮಾನರಾದ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರು, ಉದ್ಯಮಿಗಳಾದಂತಹ ಐಕಳ ಗಣೇಶ್ ಶೆಟ್ಟರು, ಪದ್ಮರಾಜ ದುಬೈಯವರು, ಕಲಾವಿದರಾದಂತಹ ಶ್ರೀತ ಅರವಿಂದ ಬೋಳಾರವರು, ಕಲಾಪೋಷಕರು, ಕಲಾವಿದರು ಆದಂತಹ ಶ್ರೀತ ವಾಲ್ಟರ್ ನಂದಳಿಕೆ, ಶ್ರೀತ ಸಂತೋಷ್ ಶೆಟ್ಟಿ ಕುಂಜೂರು ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಲಿ ಅಂತ ಹೇಳಿಕೊಡ್ತಾ ಇದ್ದೇನೆ. ಕೇವಲ 15 ನಿಮಿಷಗಳ ಸಭಾ ಕಾರ್ಯಕ್ರಮ. ಆಗಮಿಸಿರುವಂತಹ ಎಲ್ಲ ಆನುವಂಶಿಕ ಅರ್ಚಕ ದ್ವಯರನ್ನು, ಮೇಳದ ಯಜಮಾನರನ್ನು, ಉದ್ಯಮಿಗಳನ್ನು, ಕಲಾವಿದರನ್ನು, ಕಲಾ ಪೋಷಕರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀತ ಪದ್ಮನಾಭ ಕಟೀಲ್ ಅವರು ಅರ್ಚಕ ದ್ವಯರನ್ನು ಶಾಲು ಹೊದಿಸಿ ಫಲಪುಷ್ಪಗಳನ್ನಿತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀತ ಕಮಲದೇವಿ ಪ್ರಸಾದ ಶರಣರಿಗೂ ಕೂಡ ಶಾಲು ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಜೊತೆ ಅಭ್ಯಾಗತರಾಗಿರುವವರು ಕಟೀಲು 6 ಮೇಳಗಳ ಯಜಮಾನರಾದಂತಹ ಶ್ರೀತ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ಕೂಡ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಉದ್ಯಮಿಗಳಂತಹ ಶ್ರೀತ ಪದ್ಮರಾಜ್ ದುಬೈ ಅವರಿದ್ದಾರೆ. ಆತ್ಮೀಯವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಅದೇ ರೀತಿ
ಉದ್ಯಮಿಗಳಾದಂತಹ ಶ್ರೀತ ಐಕಳ ಗಣೇಶ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನ, ಅದರಲ್ಲಿಯೂ ಕಟೀಲು ಮೇಳದ ಯಕ್ಷಗಾನ ಅಂತ ಹೇಳಿದರೆ ಅವರಿಗೊಂದು ಯಜ್ಞ ಮಾಡಿದಷ್ಟು ತೃಪ್ತಿ. ಎಲ್ಲಿ ಕಟೀಲು ಮೇಳದ ಯಕ್ಷಗಾನ ಇದ್ರು ಯಾವ ಕಲಾವಿದರನ್ನಾದರೂ ಅತ್ಯಂತ ಪ್ರೀತಿಯಿಂದ ಕಂಡು ಮಾತಾಡಿಸುವಂತಹ ವ್ಯಕ್ತಿತ್ವವುಳ್ಳವರು. ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇರುವಂಥ ಇನ್ನೋರ್ವರು ತುಳು ಸಿನಿ ನಟರು, ಎಲ್ಲರಿಗೂ ಪರಿಚಿತರು, ಜನಪ್ರಿಯ ಚಲನಚಿತ್ರ ನಟರಾದರೂ ಕೂಡ ಯಕ್ಷಗಾನದ ಮೇಲೆ ಅತೀವವಾದ ಆರಾಧ್ಯ ಭಾವವನ್ನು ಹೊಂದಿದವರು. ಯಕ್ಷಗಾನ ಕಲಾವಿದರನ್ನು ಕಂಡ್ರೆ ಕಾಲುಮುಟ್ಟಿ ನಮಸ್ಕರಿಸುವಷ್ಟು ವಿಧೇಯತೆಯನ್ನು ಹೊಂದಿರುವವರು ಶ್ರೀ ಅರವಿಂದ್ ಬೋಳಾರ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಶ್ರೀ ವಾಲ್ಟರ್ ನಂದಳಿಕೆ ಅವರಿದ್ದಾರೆ. ದೈಜಿವರ್ಲ್ಡ್ ಚಾನೆಲ್ಗಳ ಮೂಲಕವಾಗಿ ಸಂಸ್ಕೃತಿ ಚಿಂತನ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಾಸ್ಯ ಪ್ರಧಾನವಾದಂತಹ ಪ್ರಹಸನಗಳಲ್ಲಿ ತಾನೂ ನಟನಾಗಿ ಮೊದಲಿಗರಾಗುವ ಸರ್ಜನಶೀಲ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟವರು ಶ್ರೀತ ವಾಲ್ಟರ್ ನಂದಳಿಕರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಕಿಲಿಂಜೂರು ಸಂತೋಷ್ ಶೆಟ್ಟರು ಇದ್ದಾರೆ. ಪ್ರೀತಿಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇಂದು ಸಮ್ಮಾನಗೊಳ್ಳಿಕ್ಕಿರುವಂತಹ ಮೊದಲಿಗರು ಶ್ರೀತ ಬಲಿಪ ಶಿವಶಂಕರ ಭಾಗವತರು ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ತೆಂಗುತಿಟ್ಟಿನ ನೀರವರಾತ್ರಿಗಳನ್ನು ತನ್ನ ಅದ್ಭುತವಾದಂತಹ ಕಂಠಸಿರಿಯ ಮೂಲಕವಾಗಿ ದೀಪ್ತಗೊಳಿಸಿದಂತಹ ಪ್ರಾತಸ್ಮರಣೀಯ ಭಾಗವತರಾದಂತಹ ಬಲಿಪ ನಾರಾಯಣ ಭಾಗವತರ ಚಿರಂಜೀವಿಯಾಗಿ ಪ್ರಸ್ತುತ ಕಟೀಲು 2ನೇ ಮೇಳದ ಪ್ರಧಾನ ಭಾಗವತರಾಗಿ ತನ್ನ ಸಶಕ್ತ ಕಂಠ ಪ್ರತಿಭೆಯಿಂದಲೇ ಪ್ರೇಕ್ಷಕ ಪ್ರಭುವಿನ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿ ಸ್ಥಾನ ಪಡೆದವರು. ಪೌರಾಣಿಕ ಪ್ರಸಂಗಗಳ ಆಳವಾದಂತಹ ಜ್ಞಾನ, ತನ್ನ ತಂದೆಯಿಂದ ದತ್ತವಾದಂತಹ ಅಷ್ಟು ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಇವತ್ತು ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದಂತಹ ಕಟೀಲು ಮೇಳದಲ್ಲಿ ಭಾಗವತರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲೆಯನ್ನು, ಕಲಾವಿದರನ್ನು, ಕಲಾ ಸಾಹಿತ್ಯವನ್ನು ಅತ್ಯಂತ ವಿಧೇಯ ಭಾವದಿಂದ ಪ್ರೀತಿಸುತ್ತಿರುವಂತಹ ಬಲಿಪ ಶಿವಶಂಕರ ಭಾಗವತರನ್ನು ಸೇರಿದ ಸರ್ವರ ಪರವಾಗಿ ಅಭಿವಂದಿಸುತ್ತಾ ಅವರ ಶ್ರೇಷ್ಠ ಕಲಾ ಪ್ರೌಢಿಮೆಗೆ ಭೂಯೋ ಭೂಯೋ ನಮಾಮ್ಯಂ ಅಂತ ಹೇಳ್ತಾ ವೇದಿಕೆಯಲ್ಲಿರುವಂತಹ ಅಸರಣದ್ವಯರು, ಅಭ್ಯಾಗತ ಪ್ರಮುಖರು, ಮೇಳದ ಯಜಮಾನರು, ಪದ್ಮನಾಭ ಕಟೀಲರು, ಶ್ರೀತ ಬಲಿಪ ಶಿವಶಂಕರ ಭಾಗವತರನ್ನು ಸನ್ಮಾನಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಬಂಧುಗಳೇ, ಚಲನಚಿತ್ರ ನಟನನ್ನು ಕಂಡಾಗ ಎದ್ದು ಸಂಭ್ರಮಿಸುವಂತಹ ನಾವು ನಮ್ಮ ಕರಾವಳಿಯ ನೀರವರಾತ್ರಿಗಳನ್ನೆಲ್ಲ ತನ್ನ ಶ್ರೇಷ್ಠ ಕಂಠಶ್ರೀಯಿಂದ ಬೆಳಗಿದಂತಹ ಭಾಗವತರನ್ನು ಸನ್ಮಾನಿಸುವಾಗ ನಾವು ಅತ್ಯಂತ ಅಭಿಮಾನದಿಂದ ಚಪ್ಪಾಳೆಯನ್ನು ಕೊಡಬೇಕು. ಇವರ ತಂದೆಯವರು ಅನೇಕ ಪ್ರಸಂಗಗಳನ್ನು ಬರೆದವರು, ಅನೇಕ ಪೌರಾಣಿಕ ಪ್ರಸಂಗಗಳ ಪ್ರಸಂಗಕರ್ತರು. ಅವರ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ ಸಹಸ್ರಪದಿಯನ್ನು ತುಳಿದಂತಹ ಬಂದಿರುವಂತಹ ಇವರನ್ನು ಗಾನ ಚತುರಾನನ ಅಂತಲೇ ಕರೀತಾರೆ. ಹೊಸ ಸೃಷ್ಟಿಯನ್ನು ಮಾಡಿದವರು. ಅತ್ಯಂತ ಸಂಭ್ರಮದಿಂದ ಇವರನ್ನು ಸನ್ಮಾನಿಸ್ತಾ ಇದ್ದೇವೆ. ವಂದನೆಗಳು, ಅಭಿನಂದನೆಗಳು. ಕೃತಜ್ಞತೆಗಳು. ಮುಂದೆ 3 ಜನ ಮುಮ್ಮೇಳದ ಕಲಾವಿದರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಒಂದು ಶಶಿಧರ್ ಶೆಟ್ಟಿ ಪಂಜ, ಬನಾರಿ ಚಂದ್ರಶೇಖರ್ ಗೌಡ ಹಾಗೂ ಬಾಯಾರ್ ಮೋಹನ್ ಶೆಟ್ರು, ಶಶಿಧರ್ ಶೆಟ್ಟಿ ಪಂಜ ಹಾಗೂ ಬನಾರಿ ಚಂದ್ರಶೇಖರ್ ಗೌಡರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪದ್ಮನಾಭ ಕಟೀಲ್ ಅವರು ತಮ್ಮ ತೀರ್ಥರೂಪರಾದಂತಹ ಸ್ವರ್ಗೀಯ ಚಂದು ಪೂಜಾರಿ, ಮಾತೃಶ್ರೀಯಾದಂತಹ ಶ್ಯಾಮಲ ಪೂಜಾರಿಯವರ ನೆನಪಿನ ಬೆಳಕಿನಲ್ಲಿ ಈ ದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ದೇವಿ ಮಹಾತ್ಮೆ ಪ್ರಸಂಗವನ್ನು ಬರೆದಂತಹ ಅಗರಿ ಭಾಗವತರನ್ನು ಕೂಡ ಸ್ಮರಿಸುವ ಒಂದು ಶ್ರೇಷ್ಠ ಸಂಪ್ರದಾಯವನ್ನು ಹಾಕಿಕೊಳ್ತಾ ಇದ್ದಾರೆ. ಅಗರಿ ಶ್ರೀನಿವಾಸ ಭಾಗವತರ ನೆನಪನ್ನು ಮುಂಬೈಯಲ್ಲಿ ಸನ್ಮಾನ ಮಾಡುವುದರೊಂದಿಗೆ ಮಾಡುತ್ತಾ ಅವರ ಪುತ್ರ ಅಗರಿ ರಘುರಾಮ ಭಾಗವತರ ನೆನಪನ್ನು ಊರಿನಲ್ಲಿ ಆಗುವಂತಹ ದೈವಮಾತ್ಮ ಪ್ರಸಂಗದಲ್ಲಿ ಮಾಡುವುದರೊಂದಿಗೆ ನೆನಪು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಅಗರಿ ರಘುರಾಮ ಭಾಗವತರ ನೆನಪಿನಲ್ಲಿ ಕೊಡಮಾಡಲ್ಪಡುವಂತಹ ಪ್ರಶಸ್ತಿಯನ್ನು ಶ್ರೀಯುತ ಬಾಯರ್ ಮೋಹನ್ ಶೆಟ್ಟಿ ಅವರಿಗೆ ನೀಡಲಾಗ್ತಿದೆ. ಸ್ವಂತಿಕೆಯಿಂದಲೇ ಹಲವು ವಿಶಿಷ್ಟತೆಗಳನ್ನು ಹುಟ್ಟುಹಾಕಿ
ಪ್ರಾತಸ್ಮರಣೀಯರಾದ ದಾಮೋದರ ಮಂಡಿಚರು, ರಾಮದಾಸ್ ಸ್ವಾಮಿಗರಂತಹ ಹಿರಿಯರಿದ್ದ ಕರ್ನಾಟಕ ಮೇಳದೊಂದಿಗೆ ಪ್ರಾರಂಭಗೊಂಡಂತಹ ಇವರ ಕಲಾಯಾನ ವಿವಿಧ ಮೇಳಗಳಲ್ಲಿ ಮುಂದುವರೆದು ಪ್ರಸ್ತುತ ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದ ಕಟೀಲು ಮೇಳದಲ್ಲಿ ಸೇವೆ ಮಾಡುತ್ತಿದ್ದು, ಕಲೆಯ ಕುರಿತಾದ ಅವರ ಅಭಿಮಾನಕ್ಕೆ ಸಾಕ್ಷಿ. ದಕ್ಷ, ವಾಲಿ, ಕರ್ಣ, ಅರ್ಜುನ, ಲಕ್ಷ್ಮಣ, ಶತ್ರುಘ್ನ, ಮಧು, ತ್ರಿಶಂಕು, ರಕ್ತಬೀಜ ಎಲ್ಲದರಲ್ಲೂ ಸ್ವಂತಿಕೆಯ ಗತ್ತು. ಪ್ರೇಕ್ಷಕ ಪ್ರಭುವಿಗೆ ಪ್ರತಿಯೊಂದು ದೃಶ್ಯ ಕಾವ್ಯದ ಮಣಿಮುತ್ತು. ತಮ್ಮ ಅಪೂರ್ವ ಸೇವೆಯನ್ನು ಗುರುತಿಸಿ ಯಕ್ಷ ಕಲಾಸಿರಿ ಎಂಬ ಪದ ಪುಷ್ಪಾಂಜಲಿಯನ್ನಿತ್ತು ಸುಕೃತ ಭಾಜನರಾಗುವಂತಹ ಹಿರಿಯಾಸಿಲಮ್ಮತ್ತು. ಇಂದು ಸನ್ಮಾನಗೊಳ್ಳುತ್ತಿರುವಂತಹವರಲ್ಲಿ ಒಬ್ಬರು ಕಿರೀಟ ವೇಷಧಾರಿ ಮತ್ತಿಬ್ಬರು ಬಣ್ಣದ ವೇಷಧಾರಿಗಳು. ಅದರಿಂದ ಇದು ಬರೀ ಸನ್ಮಾನ ಅಂತಲ್ಲ, ಬಲಿಪ ಶಿವಶಂಕರ ಭಾಗವತರನ್ನು ಒಳಗೊಂಡು ಇಂದು ಹಿಮ್ಮೇಳ ಮೊಮ್ಮೇಳಗಳಿಗೆ ನಾವು ಮಾಡುವುದು ಅವರ ಕಲೆಗೆ ಅತ್ಯಂತ ಹೆಚ್ಚಿನ ಅಭಿಮಾನದೊಂದಿಗೆ ಗೌರವಾದರ ಪ್ರಣಾಮಗಳ ತುಲಾಭಾರ, ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವೀಕರಿಸಬೇಕು ಅಂತ ಹೇಳುತ್ತಾ ಯಕ್ಷಕಲಾ ದ್ವಿಮಣಿಯಾಗಿ ಕಲಾ ಚತುರನಾಗಿ ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನವಾದ ಮೋಹನ್ ಶೆಟ್ಟಿ ಬಾಯರ್ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಅಸರಣದ್ವೈರು ಹಾಗೂ ಮೇಳದ ಧನಿಗಳು, ಉದ್ಯಮಿಗಳು, ಅರವಿಂದ ಬೋಳ್ಳಾರು, ವಾಲ್ಟರ್ ನಂದಳಿಕರು ಸೇರಿಕೊಂಡು ಮೋಹನ್ ಶೆಟ್ಟಿ ಬಯ್ಯರು, ಅದೇ ರೀತಿ ಇನ್ನೋರ್ವರು ಒಟ್ಟಿಗೆ ಸನ್ಮಾನ ಮಾಡುವ ಮೂವರಿಗೂ ಶಶಿಧರ್ ಶೆಟ್ಟಿ ಪಂಜ ಅವರು, ಬಣ್ಣದ ಲೋಕದ ದೈತ್ಯ ಪ್ರತಿಭೆ ಶ್ರೀಯುತ ಶಶಿಧರ್ ಶೆಟ್ಟಿ ಪಂಜ, ಅಭಿಜಾತ ಯಕ್ಷಗಾನ ಕಲಾವಿದ. ಪಂಜ ನಾರಾಯಣ ಶೆಟ್ಟಿ ಪುಷ್ಪಾವತಿ ಎಂಬ ದಂಪತಿಯ ಮಗನಾಗಿ 1368ರಲ್ಲಿ ಹುಟ್ಟಿದವರು. ಅವರ ಬಾಲ್ಯ ಭಾವನಾ ಸಾಮ್ರಾಜ್ಯದ ಪರ್ವಕಾಲ. ಯಕ್ಷಗಾನದ ವೇಷಗಳನ್ನು ಕಣ್ತುಂಬಿಸಿಕೊಂಡು ಬೆಳೆಯುತ್ತಿದ್ದ ನಿಮ್ಮನ್ನು ಆ ಕ್ಷೇತ್ರ ಕೈಬೀಸಿ ಕರೆಯಿತು. ಕೋಳಿಯೂರು ರಾಮಚಂದ್ರರ ಶಿಷ್ಯತ್ವ ಪಡೆದು ಕಟೀಲು ಮೇಳ ಸೇರಿದರೂ ಆಕರ್ಷಿಸಿದ್ದು ಬಣ್ಣದ ವೇಷ. ಅದಕ್ಕಾಗಿ ಬಣ್ಣದ ಗೋಪಾಲ ಭಟ್ಟರ ಮನೆಗೆ ಹೋಗಿ ಅವರ ಸೇವೆ ಮಾಡುತ್ತಾ, ನೀವು ಗಮನಿಸಬೇಕಾದದ್ದು, ಅವರ ಮನೆಗೆ ಹೋಗಿ ಅವರ ಸೇವೆ ಮಾಡುತ್ತಾ ಬಣ್ಣದ ವೇಷದ ವೈವಿಧ್ಯತೆಯನ್ನು ಕರಗತ ಮಾಡಿಕೊಂಡು ಕಾಟು ಬಣ್ಣದಿಂದ ಹಿಡಿದು ರಾಜ ಬಣ್ಣದ ತನಕ ಎಲ್ಲವನ್ನು ಕೂಡ ತನ್ನೊಳಗು ಮಾಡಿಕೊಂಡು ಸ್ತ್ರೀ ವೇಷಧಾರಿಯಾಗಿ ಮೇಳ ಸೇರಿದವರು ಬಲಿಪ ನಾರಾಯಣ ಭಾಗವತರ ಹಿರಿಯ ಆಸೆಯಂತೆ ಬಣ್ಣದ ವೇಷದಲ್ಲಿ ತೊಡಗಿಸಿಕೊಂಡರು. ತಮ್ಮ ವಿಲಕ್ಷಣ ಆಡಂಬರದ ವಿಳಂಬಿತ ಚಲನೆ, ಬಣ್ಣದ ವೇಷಕ್ಕೆ ಹೇಳಿ ಮಾಡಿಸಿದ ಆಳ್ತನ, ಬೀಸು ಹೆಜ್ಜೆ, ತೀಕ್ಷ್ಣ ಸ್ವರ, ರಂಗವನ್ನು ಆಕ್ರಮಿಸಿಕೊಳ್ಳುವಂತಹ ವಿಕ್ರಮದ ಕ್ರಮ, ಆಳವಾದ ಪ್ರಸಂಗ ಜ್ಞಾನ ಇವುಗಳೆಲ್ಲದರಿಂದ ಸರ್ವಜನ ಪ್ರೀತರಾದಿರಿ. ತಮ್ಮ ಅಭಿನಯದ ಶುಂಭ, ತಾರಕಾಸುರ, ನರಕಾಸುರ, ರಾವಣ, ತಮಾಸುರ, ಕಿರಾತ, ಶಬರ, ಶ್ರೀನಿವಾಸ ಕಲ್ಯಾಣದ ಕೊರವಂಚಿ, ಹೀಗೆ ಪ್ರತಿ ಪಾತ್ರವು ಚಿನ್ನ, ರನ್ನ. ಪತ್ನಿ ಸುನೀತಾರೊಂದಿಗೆ ನೆಮ್ಮದಿಯ ದಾಂಪತ್ಯ ನಡೆಸುತ್ತಿರುವ ತಿಮ್ಮ ಮುಂದಿನ ಬಾಳು ಕಟೀಲಮ್ಮನ ಅನುಗ್ರಹದಿಂದ ಸ್ವಸ್ಥ ಸೌಗಂಧಿಕೆ ಆಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ಶಶಿಧರ ಶೆಟ್ಟಿ ಪಂಜ ಅವರಿಗೆ ಗೌರವದ ವಂದನೆ, ಅಭಿವಂದನೆ. ಇಂದು ಸನ್ಮಾನಗೊಳ್ಳುತ್ತಿರುವಂತಹ ಇನ್ನೂರವರು ಶ್ರೀಯುತ ಬನಾರಿ ಚಂದ್ರಶೇಖರ ಗೌಡ. ಇವರನ್ನು ಬಣ್ಣದ ಬನಾರಿ ಅಂತಲೇ ಪ್ರಸಿದ್ಧರಾಗಿದ್ದಾರೆ. ತುಂಬ ಬಡತನದಿಂದ ಬಾಲ್ಯವನ್ನು ಕಂಡಂತೆಯವರು ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ನಿಲ್ಲಿಸಿ ಯಕ್ಷಗಾನದ ಆಕರ್ಷಿತರಾಗಿ ದಿವಂಗತ ಪರಮೇಶ್ವರಾಚಾರ್ಯ ಕೊಕ್ಕಡಿ ಇವರಲ್ಲಿ ನಾಟ್ಯಾಭ್ಯಾಸವನ್ನು ಕಲಿಯುತ್ತಾ 98ರಲ್ಲಿ ಕಟೀಲು ಮೇಳದ ಚೌಕಿ ಕೆಲಸಗಾರರಾಗಿ ಸೇರಿಕೊಂಡು ಆ ಬಳಿಕ ದಿವಾಣ ಶಿವಶಂಕರ ಭಟ್ರಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿ ನಾಟ್ಯಾಭ್ಯಾಸವನ್ನು ಕಲಿತು ಮರಳಿ ಕಟೀಲು ಮೇಳಕ್ಕೆ ಬಂದು ಡೌರು, ಬಾಲಗೋಪಾಲ, ಚಂದಭಾಮ ಸ್ತ್ರೀವೇಷ, ಪೀಠಿಕೆ ಸ್ತ್ರೀವೇಷ, ಪುಂಡಿವೇಷ, ರಾಜವೇಷ, ಬಣ್ಣದ ವೇಷ, ಶುಂಭ, ನಿಶುಂಭ, ಮಹಿಷಾಸುರ, ರಾವಣ, ಕುಂಭಕರ್ಣ, ಭೀಮ, ಶೂರ್ಪಣಖಿ, ಹೀಗೆ ಹಲವು ವೇಷಗಳನ್ನು ಮಾಡುತ್ತಾ ನಡುವೆ ಒಮ್ಮೆ ಮಂಗಳದೇವಿ ಮೇಳದಲ್ಲಿ ತಿರುಗಾಟ ಮಾಡಿ ಈಗ ಮತ್ತೆ ಕಟೀಲು ಮೇಳಕ್ಕೆ ಸೇರಿರುವವರು. ಮೇಕಪ್ ಕಲಾವಿದರಾಗಿ ಪ್ರಸಿದ್ಧರಾದವರು, ಮೋಹಿನಿ ಕಲಾ ಸಂಪದದ ಮೂಲಕವಾಗಿ ಮೇಕಪ್ ಕಲಾವಿದರಾಗಿ ಪ್ರಸಿದ್ಧರಾದವರು. ಕೇರಳ, ತಮಿಳುನಾಡು, ಮುಂಬೈ ಅಲ್ಲದೆ ಹೊರದೇಶಗಳಲ್ಲಿಯೂ ಸಿಂಗಾಪುರ, ಕುವೈಟ್, ದುಬೈಯಲ್ಲಿಯೂ ಮೇಕಪ್ ಕಲಾವಿದರಾಗಿ ಗುರುತಿಸಿಕೊಂಡು ಇದೀಗ ಮುಮ್ಮೇಳದ ಕಲಾವಿದರಾಗಿ ತೊಡಗಿಸಿಕೊಂಡವರು. ಕಟೀಲು ಮೇಳದಲ್ಲಿ ಸೇವೆ ಮಾಡಿದ್ದು ಈ ಜನ್ಮದ ಮಹಾಭಾಗ್ಯ ಅಂತ ಮೂವರೂ ಕಲಾವಿದರು ಹೇಳುತ್ತಾ ಇರುವುದು ನಾವು ಅಭಿಮಾನ ಪಡುವ ಸಂಗತಿ. ಬನಾರಿ ಚಂದ್ರಶೇಖರ ಗೌಡರವರನ್ನು ಕೂಡ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಕೃತಜ್ಞತೆಗಳು. ಇನ್ನೂರ್ವರು ಒಂದು ಅಪೂರ್ವದ ಸನ್ಮಾನ ಜರುಗಲಿಕ್ಕಿದೆ. ಶ್ರೀಯುತ ಗಣೇಶ್ ಜೋಗಿಯವರು ಕಟೀಲು ಮೇಳದ ನಿಷ್ಠಾವಂತ ಕರ್ಮಠ ಅಂತ ಚೌಕಿ ಕೆಲಸಗಾರರವರು, ಡ್ರೆಸ್ ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಮಂತ್ರಿಸ್ತಾ ಇದ್ದಾರೆ. ಶ್ರೀಯುತ ಗಣೇಶ್ ಜೋಗಿಯವರು
ಮಡಿಕೇರಿಯ ಕೊಯ್ನಾಡಿನಲ್ಲಿ ಹುಟ್ಟಿ ಕೃಷ್ಣಪ್ಪ ಜೋಗಿ ಲಲಿತಾ ದಂಪತಿಯ ಮಗನಾಗಿ 1990ರಲ್ಲಿ ಕಟೀಲು ಮೇಳವನ್ನು ಸೇರಿ ಅಪ್ಪನ ಸೇವೆ ಎನ್ನುವ ಧನ್ಯತಾ ಭಾವದಿಂದ ಬದ್ಧತೆಯ ತುತ್ತತುದಿಯಾಗಿ ಪ್ರಾಮಾಣಿಕತೆ ಮೊದಲಾಗಿ ಪ್ರತಿಯೊಂದು ವೇಷದ ಬಗ್ಗೆ ಮಾಹಿತಿ ಪಡೆದುಕೊಂಡು ಆ ವೇಷಧಾರಿಗೆ ಮನೋಧರ್ಮಕ್ಕೆ ಸರಿಯಾಗಿ ಸಿದ್ಧತೆ ಮಾಡುವ ತಮ್ಮ ಕಲಾ ಸೇವೆ ಅನ್ಯರಿಗೆ ಅಸದಳ. ಕಟೀಲು 4ನೇ ಮೇಳದಿಂದ ಆರಂಭಗೊಂಡ ತಮ್ಮ ವೃತ್ತಿ ಪ್ರಸ್ತುತ 2ನೇ ಮೇಳದಲ್ಲಿ ಮುಂದುವರಿತಿದೆ. ತಾನು ಡ್ರೆಸ್ ಕಟ್ಟುವ ಕಲಾವಿದನ ಪ್ರತಿಯೊಂದು ವಸ್ತ್ರವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಒಂದು ಇಸ್ತ್ರಿ ಹಾಕಿದ ಹಾಗೆ ಶ್ರದ್ಧೆಯಿಂದ ತೊಡಗಿಸಿಕೊಂಡಂತಹ ಗಣೇಶಣ್ಣನನ್ನು ನಾವು ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ ಗಣೇಶಣ್ಣನವರಿಗೆ. ಕಿರಿಯ ಕಲಾವಿದನಾಗಿ ಕಿರಿಯ ಚೌಕಿ ಕೆಲಸದನಾಗಿ ಮುಂದೆಯೂ ಈ ಕ್ಷೇತ್ರದಲ್ಲಿ ತುಂಬಾ ಕಟೀಲಮ್ಮನ ಸೇವೆ ಮಾಡಬೇಕೆನ್ನೋ ದೃಷ್ಟಿಯಿಂದ ಸಂದೀಪ್ ಎನ್ನುವಂತ ಹುಡುಗನನ್ನು ಶಾಲು ಹೊದಿಸಿ ಮೇಳದ ದಣಿಗಳು ಎಲ್ಲ ಕೆಲಸ ನೀರು ತರುವುದರಿಂದ ಹಿಡಿದು ಡ್ರೆಸ್ ಕಟ್ಟುವ ತನಕ ಸಂದೀಪ = ಸಂದೀಪ. ವೇದಿಕೆಯಲ್ಲಿರುವಂತಹ ಶ್ರೀಯುತ ಲಕ್ಷ್ಮಣ ಶರಣರು ಅನುಗ್ರಹ ಮಂತ್ರಾಕ್ಷತೆ ಮೂಲಕ ನುಡಿ ಮಂತ್ರಾಕ್ಷತೆ ಮೂಲಕ ಅನುಗ್ರಹ ಸಂದೇಶ ನೀಡಬೇಕು ಅಂತ ಕೇಳಿಕೊಳ್ತೇವೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಣೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ವಿಶೇಷವಾಗಿ ದೇವಿ ಮಹಾತ್ಮೆ ಯಕ್ಷಗಾನ ನಡೀತಾ ಇದೆ ಎಂಬಂಥ ಆಲೋಚನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಚಿಕ್ಕದಾದ ಮಾತನ್ನು 4 ಮಾತಲ್ಲಿ ಮುಗಿಸ್ತೇನೆ. ಬಹುಶಃ ಪದ್ಮನಾಭ ಕಟೀಲ್ರವರು ನಿಮಗೆಲ್ಲರಿಗೂ ಪರಿಚಿತರೇ. ಬಹುಶಃ ಅದೊಂದು ಗಿನ್ನೀಸ್ ರೆಕಾರ್ಡ್ ಮಾಡೋ ರೀತಿಯಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಅವರು. ಬಹುಶಃ ಎಲ್ಲರನ್ನು ಯಾವ ನೋಡಿದ್ರು ಮತ್ತೊಬ್ಬರನ್ನು ಬಾಕಿ ಆಗ್ತಾನೆ, ಅವನು ಬಾಕಿ ಆಗ್ತಾನೆ, ಇನ್ನೊಂದು ಬಾಕಿ ಆಗ್ತಾನೆ ಅಂತ ಹೇಳಿ ಚಿಂತನೆ ಮಾಡಿ ಇಲ್ಲಿ ಬೊಂಬಾಯಿಯಲ್ಲಿ ಕಟೀಲಲ್ಲಿ ಮತ್ತು ಬಹುಶಃ ಮಧ್ಯದಲ್ಲಿ ಕೂತ್ಕೊಂಡು ದುಬೈಯಲ್ಲಿ ಕೂತ್ಕೊಂಡು ಇಲ್ಲಿ ಇದ್ದಂಥ ಕಲಾವಿದರಿಗೆ ಸನ್ಮಾನದ ವ್ಯವಸ್ಥೆ, ಅವರಿಗೆ ಸಹಾಯಧನ ಕೊಡುವಂಥ ಎಲ್ಲ ಬಹುಶಃ ಒಂದು ತುಂಬ ಮಂದಿ ಕಲಾಭಿಮಾನಿಗಳ ಮೇಲೆ ಅಭಿಮಾನ ಇದ್ದವರು ತುಂಬ ಬಂದಿದ್ದಾರೆ, ಕಲಾವಿದರನ್ನು ಗುರುತಿಸೋರಿದ್ದಾರೆ. ಆದರೆ ಇದೊಂದು ವಿಶಿಷ್ಟ ರೀತಿಯಲ್ಲಿ ಪದ್ಮನಾಭ ಕಟೀಲ್ರವರು ಬಹುಶಃ ಅವರನ್ನು ನೋಡಿದರೆ ಅವರೆಷ್ಟು ಶ್ರೀಮಂತರು ಅಂತ ನಾವು ಚಿಂತನೆ ಮಾಡಬೇಕಾಗ್ತದೆ. ಆದರೆ ಬಹುಶಃ ತನ್ನದಾದಂತಹ ಯಾವುದು ಸಂಪತ್ತುಂಟು ಬಹುಶಃ ಅದು ಎಲ್ಲ ಕಲೆಗೋಸ್ಕರ ಅಂತ ಹೇಳಿ ಅದರಲ್ಲಿಯೂ ನಮ್ಮ ತೀರ್ಥರೂಪರನ್ನು ನೆನಪಿಸಿಕೊಂಡು ತೀರ್ಥರೂಪರ ಸಂಸ್ಮರಣೆ ಎಲ್ಲ ವೇದಿಕೆಯಲ್ಲಿಯೂ ಅವರು ಮಾಡುವಂತಹ ಸೇವೆಯ ಸಂದರ್ಭದಲ್ಲಿ ತೀರ್ಥರೂಪರನ್ನು ನೆನಪಿಸಿಕೊಂಡು ಅವರದಾದಂತಹ ಹೆಸರಲ್ಲೇ ಕಲಾವಿದರನ್ನು ಸನ್ಮಾನಿಸ್ತಾ ಇದ್ದಾರೆ. ಬೊಂಬಾಯಲ್ಲಿ ಈಗ ವರ್ಷ 25ನೇ ವರ್ಷ ಅಂತ ಚಿಂತನೆ ಮಾಡಿದ್ದಾರೆ. ಸನ್ಮಾನ ಮಾಡುವುದು ತುಂಬ ಬಂದಿದೆ. ಬಹುಶಃ ಅವರ ಲೆಕ್ಕಾಚಾರ ನೋಡುವಾಗಲೇ ನಮಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ, ಹೇಗಾಗ್ತದೆ ಅಂತ. ಯಾರನ್ನು ನೋಡಿದರೂ ನೀವು ಈ ಸರ್ತಿ ಅಗತ್ಯ ಬರಡು ಅಂತ ಇದ್ದವರನ್ನೆಲ್ಲ ಹೇಳಿಬಿಡ್ತಾರೆ. ಆದರೆ ಬಹುಶಃ ಬೊಂಬಾಯಿ ಅಂತ ಊರಲ್ಲಿ ಪದ್ಮನಾಭರಿಗೆ ಪೂರ್ಣ ಸಹಕಾರ, ಪೂರ್ಣ ಪ್ರೋತ್ಸಾಹ ಎಲ್ಲ ಜನ ಕೊಡ್ತಾ ಇದ್ದಾರೆ. ಅವರೊಬ್ಬರು ದೊಡ್ಡ ಸಾಧಕರು. ಅದನ್ನು ಪದ್ಮನಾಭರವರ ಆಟ ಅದು ಒಂದು ವಿಶೇಷ ರೀತಿಯ ಆಟ ಅಂತ ಹೇಳಿ ಉಳಿದ ಆಟಗಳಿಗಾಗುವಂತಹ ಸಭೆಗಿಂತ ಎಷ್ಟೋ ಜಾಸ್ತಿ ಸಭೆ ಖಂಡಿತ ಯಾವಾಗಲೂ ಆಗ್ತದೆ. ಅಂಥ ಒಂದು ವಿಶಿಷ್ಟ ರೀತಿಯ ಕಲೆಯ ಮಂದಿರದಲ್ಲಿ ದೊಡ್ಡ ಸಂಘಟಕರಾಗಿ ಬಹುಶಃ ಎಷ್ಟೋ ಮಂದಿ ಕಲಾವಿದರು
ಪದ್ಮನಾಭರನ್ನು ಹುಡುಕಿಕೊಂಡು ಹೋಗೋದುಂಟು. ಈ ಸರ್ತಿ ಯಾನಂಜಿ ಬೊಮ್ಮಾಯಿ ಬರ್ಪೆ, ಯಾನಂಜಿ ಬರ್ಮಾಯಿ ಬರ್ಪೆ ಅಂತ. ಬಹುಶಃ ಅವರಿಗೆ ದಾಕ್ಷಿಣ್ಯವೂ ಜಾಸ್ತಿ. ಕೆಲವು ಕಲಾವಿದರನ್ನು ರೈಲಲ್ಲಿ, ಕೆಲವು ಕಲಾವಿದರನ್ನು ವಿಮಾನದಲ್ಲಿ. ಅದರಲ್ಲಿ ಅವರು ನಾವು ವಿಮಾನದಲ್ಲಿ ಬರಲಿಕ್ಕೆ ನಾನು ಮಾಡೋದು ಕಷ್ಟ ಅಲ್ವಾ ಅಂತ ಚಿಂತನೆ ಮಾಡೋದಿಲ್ಲ. ವಿಮಾನದಲ್ಲಿ ಕರ್ಕೊಂಡೋಗಿ ಬೊಂಬಾಯಲ್ಲಿ ಒಂದು ಆಟ ಮಾಡಿ ಗೋಪಾಲಕೃಷ್ಣ ಸಂಸ್ಕರಣ ಅಂತ ಮಾಡ್ತಾಯಿದ್ದಾರೆ. ಬಹುಶಃ ಅದು ತನ್ನನ್ನು ಸಂಪೂರ್ಣ ಕಲೆಗಾಗಿ ತೊಡಗಿಸಿಕೊಂಡು ಅದರೊಂದಿಗೆ ಆಸರಣರ ಪರಮ ಭಕ್ತ ಎಂಬುದನ್ನು ತೋರಿಸ್ತಾ ಇದ್ದಾರೆ. ಏನೇ ಇರಲಿ, ಬಹುಶಃ ಇಂತಹ ಒಳ್ಳೆಯ ಕರ್ತವ್ಯ ಮಾಡುವವರನ್ನು ಪ್ರತ್ಯೇಕವಾಗಿ ಹರಿಸಬೇಕಾಗಿಲ್ಲ. ದೇವರು ಎಲ್ಲಿದ್ದಾನಂತೇಳಿ ದೇವರು ಯಾರು ಸಾರ್ವಜನಿಕವಾಗಿ ಎಲ್ಲರನ್ನು ಸಂತೋಷ ಪಡ್ತಾರಲ್ಲ, ಸಂತೋಷ ಜನಯತ್ವಾಜ್ಞ ತಥೈವ ಈಶ್ವರ ಪೂಜನ ಅಂತ. ಎಲ್ಲ ಜನರನ್ನು ಸಂತೋಷಪಡಿದ್ದು ಅದೊಂದು ದೊಡ್ಡ ದೇವರ ಪೂಜೆ ಹಾಗಂತೆ. ಹಾಗೆ ಎಲ್ಲ ರೀತಿಯಲ್ಲಿ ಸನ್ಮಾನ ಮಾಡಿ ಭಾಳಷ್ಟು ಸಂತೋಷಪಡಿಸ್ತಾ ಇದ್ದಾರೆ. ಬಹುಶಃ ಬರುವಾಗ ತನ್ನಂಥ ಹಣವನ್ನೆಲ್ಲ ಮುಗಿಸಿ ಕಡೆಗೆ ಹೋಗುವಾಗ ಏನು ಮಾಡುವಂಥ ಆಲೋಚನೆಯಲ್ಲೇ ಇರ್ತಾರೆ. ಯಾಕಂತೇಳಿದರೆ ಕೇವಲ ವೇದಿಕೆಯಲ್ಲಿ ಮಾತ್ರ ಸನ್ಮಾನ ಮಾಡೋದಲ್ಲ, ವೇದಿಕೆಯ ಹೊರಗಡೆಯೂ ಅವರು ಸನ್ಮಾನ ಆಗ್ತಾಯಿದೆ. ಇಂಥ ಈ ಒಳ್ಳೆಯ ಮನಸ್ಸಿನ ಮನುಷ್ಯರನ್ನು ದೇವತಾ ಅನುಗ್ರಹ ಆಗಲಿ, ದೇವರವರಿಗೆ ಪೂರ್ಣ ಆಯುಷ್ಯ ಆರೋಗ್ಯ ಕೊಟ್ಟು ಈ ಕಲಾಸಾರ ಮಾಡಲಿಕ್ಕೆ ಬೇಕಾದಂಥ ಒಳ್ಳೆಯ ಶಕ್ತಿಯನ್ನು ಸಂಪತ್ತನ್ನು ಎಲ್ಲ ಕೊಟ್ಟು ಅವರನ್ನು ಅನುಗ್ರಹಿಸಲಿ. ಆ ದೇವಿ ಪೂರ್ಣ ರಕ್ಷಾಸನಲ್ಲಿ ನಿಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ಹೋದ ವರ್ಷದಿಂದ ಅಗರಿ ಭಾಗವತರ ನೆನಪನ್ನು ಮಾಡ್ತಾರೆ. ಅದರೊಂದಿಗೆ ನಮ್ಮ ಬಲಿಪ ಭಾಗವತರ ಸಂಸ್ಮರಣೆಯೊಂದಿಗೆ ಬಲಿಪ ಭಾಗವತರ ಸಂಸ್ಮರಣೆ ಸದಾ ಉಳಿಬೇಕೆಂಬ ದೃಷ್ಟಿಯಲ್ಲಿ ಬಲಿಪ ಭಾಗವತರ ಮಗನನ್ನು ಇಲ್ಲಿ ಕುತೂಹಲಿಸಿ ವಿಶೇಷವಾಗಿ ಸನ್ಮಾನಿಸಿ ಬಲಿಪ ಪರಂಪರೆಯನ್ನು ಉಳಿಸಬೇಕು ಎಂಬಂಥ ಒಂದು ವಿಶೇಷವಾದಂಥ ಸಂದೇಶವನ್ನು ನೀಡ್ತಾ ಇದ್ದಾರೆ. ಇಂಥ ಒಂದು ಯಕ್ಷಗಾನದ ಸೇವೆಗೆ ಮಹತ್ತರವಾಗಿ ತನ್ನನ್ನು ನುಡಿಪಾಗಿ ಇಟ್ಟು ಆ ಯಕ್ಷಗಾನ ಸೇವೆ ಅಂತ ಹೇಳಿದರೆ ದೇವಿಗೆ ಅತಿ ಪ್ರೀತಿಯಾದಂಥ ಸೇವೆ. ಆ ಸೇವೆ ಕಲಾವಿದರನ್ನು ಮತ್ತು ಕಲೆಯನ್ನು ತುಂಬ ಪ್ರೀತಿಸುವುದರಿಂದ ಖಂಡಿತ ದೇವಿ ಅವರನ್ನು ಅನುಗ್ರಹಿಸ್ತಾರೆ ಅಂತ ದೃಢ ವಿಶ್ವಾಸದಿಂದ ದೇವತಾ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ಕೃತಜ್ಞತೆಗಳು. ಶ್ರೀತ ಪ್ರಸಾದ ಸಣ್ಣರಿಂದ ಅನುಗ್ರಹ ಸಂದೇಶ. ತರುಣಶಕಲಮಿಂದೋ ಬಿಭ್ರತಿ ಶುಭ್ರಕಾಂತಿ ಕುಚಭರ ನಮಿತಾಂಗಿ ಸನ್ನಿಷಣ್ಣ ನಿಷಾದ್ದೆ ನಿಜಕರ ಕಮಲೋದ್ಯತ್ ಲೇಖನೀ ಪುಸ್ತಕಶ್ರೀ ಸಕಲ ವಿಭವ ಸಿದ್ಧ್ಯೈ ಪಾತು ವಾಗ್ದೇವತಾನಃ ಭವತಿ ಯದನುಭವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲ ದುರ್ಗಾ ಪರಮೇಶ್ವರಿಯನ್ನು ವಂದಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮ ಅಗ್ರಜರಾದ ಪೂಜ್ಯರಾದ ಲಕ್ಷ್ಮೀನಾರಾಯಣ ಅಸ್ರಣ್ಣರ ಉಪಸ್ಥಿತಿಯನ್ನು ಗೌರವಿಸ್ತಾ, ಮೇಳದ ಯಜಮಾನರಾದಂತಹ ಕಲ್ಲಾಡಿ ದೀಪ್ರಸಾದ್ ಶೆಟ್ಟರ ಉಪಸ್ಥಿತಿಯನ್ನು ಗೌರವಿಸ್ತಾ, ನಮ್ಮ ಆತ್ಮೀಯರಾದಂತಹ ಗಣೇಶ್ ಶೆಟ್ಟರನ್ನ ಉಪಸ್ಥಿತಿಯನ್ನು ಗೌರವಿಸ್ತಾ, ಆ ಕಡೆ ಪದ್ಮನಾಭರವರಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ, ಆಮೇಲೆ ಹಾಸ್ಯ ಕಲಾವಿದರಾಗಿ ಜನಮಾನಸವನ್ನು ಗೆದ್ದಂತಹ ಅರವಿಂದ್ ಬೋಳಾರ್ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ಅವರಿಗೆ ಸಹ ಕಲಾವಿದನಾಗಿ ವಾಲ್ಟರ್ ಅವರಿದ್ದಾರೆ. ಇದರಲ್ಲಿ ಅವರನ್ನು ನೋಡಿಯೇ ನಾವು ನಮ್ಮ ಯೂಟ್ಯೂಬ್ ಓಪನ್ ಆಗೋದು ಅದೇ ಅಂತಹ ಉತ್ತಮವಾದಂತಹ ಸಹ ಕಲಾವಿದರನ್ನು ಗೌರವಿಸ್ತಾ, ಆಮೇಲೆ ನಮ್ಮ ಸಂತೋಷ್ ಅವರನ್ನು ಹಾಗೂ ಇವತ್ತಿನ ಮೇಳದ ಸೇವಾಗಾರರಂತಹ ಪದ್ಮನಾಭ ಅವರನ್ನು ಅಭಿನಂದಿಸ್ತಾ, ಎದುರುಗಡೆ ಇರತಕ್ಕಂತಹ ಎಲ್ಲ ನಮ್ಮ ಅಧ್ಯಾತ್ಮ ಬಂಧುಗಳನ್ನು ವಂದಿಸುತ್ತಾ, ನಾನು ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡೋದೇನು ಅಂತಂದರೆ, ಕಲೆ ಬೆಳೀಬೇಕು. ಆದರೆ ಕಲೆ ಬೆಳೀಬೇಕಿದ್ರೆ ನಮಗೇನು ಕಷ್ಟ ಇಲ್ಲ. ಯಾಕಂದರೆ ನಮ್ಮ ದೇವರಾದಂಥ ಕಟೀಲ ದುರ್ಗಾ ಪರಮೇಶ್ವರಿ ದೇವರೇ ಕಲೆಯನ್ನು ಪ್ರೀತಿಸುವುದರಿಂದ ಎಲ್ಲ ವಿಶಿಷ್ಟವಾಗಿ ಆ ಕಲೆ ಬೆಳೀತಾ ಇದೆ. 6 ಮೇಳಗಳನ್ನು ನಡೆಸಿದಂತಹ ನಾವು ಇನ್ನೇನು 7 ಮೇಳಗಳಾಗಬೇಕೆಂಬಂಥ ಇಚ್ಛೆಯೂ ನಮಗೆ ಬರ್ತಾ ಇದೆ ಅಂತಂದರೆ ಅದಕ್ಕಿಂತ ಕಲೆ ಬೆಳೆಯುವುದಕ್ಕೆ ಮತ್ತೇನು. ಆದ್ದರಿಂದ ಅಂತಹ ಕಲೆ ಬೆಳೀಬೇಕು ಅಂತ ಮೊದಲ ಪ್ರಾರ್ಥನೆ. ಎರಡನೇದಾಗಿ ಕಲಾವಿದರು ಬೆಳಿಬೇಕು ಅಂತ ನಾನು ಇವರಿಗೆ ಬಲಿಪ ಶಿವಶಂಕರ ಭಕ್ತ ಭಾಗವತರಿಗೆ ಸನ್ಮಾನ ಮಾಡುವಾಗ ನನಗೆ ಆಲೋಚನೆ ಆದದ್ದು. ನಾನು ಮೊನ್ನೆ ಒಂದು ಕಡೆ ಸ್ಪೀಚಲ್ಲಿ ಅದನ್ನು ಹೇಳಿದ್ದೆ. ಏನಂತಂದರೆ,
ಒಬ್ಬ ಕಲಾವಿದನಾದ ಅವನ ಬದ್ಧತೆ ಏನು ಅಂತಂದರೆ ಅವನ ಪರಂಪರೆಯನ್ನು ಬೆಳೆಸಬೇಕು ಅಂತ. ನಾನು ವೃತ್ತಿಯಾಗಿಯೇ ಆ ಪರಂಪರೆ ಬೆಳಿಬೇಕು ಅಂತ ಹೇಳೋದಲ್ಲ, ಪ್ರವೃತ್ತಿಯಾದರೂ ಬೆಳೆಯಬೇಕು ಅಂತ ಹೇಳುವವ. ಬಲಿಪ ನಾರಾಯಣ ಭಾಗವತರು ಅತ್ಯಂತ ಶ್ರೇಷ್ಠವಾಗಿ ತನ್ನ ಮಕ್ಕಳನ್ನು ಯಕ್ಷಗಾನಕ್ಕೆ ಕೊಟ್ಟು ಹೋದದ್ರಿಂದ ಅವರ ಪರಂಪರೆ ಇವತ್ತಿಗೂ ಉಳಿದಿದೆ. ಅದು ಹಾಗಾಗಿ ನೋಡಿ, ಇವತ್ತು ಬಲಿಪುರು ಅಂದರೆ ಏನು, ಶಿವಶಂಕರ ಭಾಗವತರ ಭಾಗವತಕ್ಕೆ ಕೇಳಿದ್ರಾಯಿತು, ಅದು ಬಲಿಪುರು. ಪರಂಪರೆ ಬೆಳೆಸಬೇಕು, ಅವರ ಮಕ್ಕಳನ್ನು ಅದರ ಹುಚ್ಚನ್ನು ಹಚ್ಚಬೇಕು, ಅವರಿಗೆ ಆ ಪ್ರವೃತ್ತಿ ಬೆಳೆಸುವಂತೆ ಮಾಡಿದರೆ ಪರಂಪರೆ ಬೆಳೀತಾ ಹೋಗ್ತದೆ. ಆಗ ಕಲೆ ನಾಶ ಆಗುವುದೇ ಇಲ್ಲ. ಯಾಕಂದರೆ ಕಲೆಯ ಆಸಕ್ತಿ ಎಲ್ಲರಲ್ಲಿ ಮೂಡಬೇಕು. ಅಂತಹ ಕಲಾವಿದರು ತಮ್ಮ ಪರಂಪರೆಯನ್ನು ಬೆಳೆಸುವಲ್ಲಿ ಶ್ರಮ ವಹಿಸಬೇಕು ಅಂತ ಹೇಳ್ತಾ, ಎರಡನೇದಾಗಿ. ಮೂರನೇದಾಗಿ ಕಲಾ ಸೇವಕರು, ಈಗ ಪದ್ಮನಾಭ ಕಟೀಲ್ರವರ ಅವರ ಅತ್ಯಂತ ನಮ್ಮ ಅಣ್ಣ ಹೇಳಿದ ಹಾಗೆ, ಲಕ್ಷ್ಮೀನಿವಾಸ ಹೇಳಿದ ಹಾಗೆ, ಇನ್ನೇನು ಸನ್ಮಾನ ಮಾಡೋದು ನಾನು ಕಡಿಮೆ ಅಂತ ಕಾಣಬೇಕು. ಅವರಿಗೆ ಅಷ್ಟು ಸನ್ಮಾನಗಳನ್ನು ಕಲಾವಿದರಿಗೆ ಮಾಡಬೇಕು. ಯಾಕಂದರೆ ಕಲೆಯನ್ನು ಪೂಜಿಸಬೇಕಿದ್ರೆ ನಮಗೆ ಒಂದು ಅದು ಆಕೃತಿಯಾಗಿ ಸಿಗುವುದಿಲ್ಲ. ಈಗ ಒಂದು ಕಲಾ ಮಾತೆ ಅಂತಂದರೆ ಅದು ಆಕೃತಿಯಾಗಿ ಸಿಗುವುದಿಲ್ಲ. ಆಗ ಕಲಾವಿದರಿಗೆ ಸನ್ಮಾನ ಮಾಡಿದರೆ ಇಡೀ ಕಲೆಯನ್ನು ಪೂಜಿಸಿದ ಹಾಗೆ. ಹಾಗಾಗಿ ಅಂತಹ ಕಲಾವಿದರನ್ನು ಇವತ್ತು ಸನ್ಮಾನಿಸಿದ್ರಿಂದ ಇಡೀ ಕಲೆಗೆ ಒಂದು ನಾವು ಪೂಜೆ ಮಾಡಿದಾಗ ಆಯಿತು. ಅಂತಹ ಒಂದು ಉತ್ತಮವಾದಂತಹ ಕಲಾ ಸೇವಕರು ಬೆಳೆಯಬೇಕು. ಕೊನೆಯದಾಗಿ ನಾನು ಪ್ರಾರ್ಥನೆ ಮಾಡೋದೆಂದರೆ ಈ ಕಲೆಯನ್ನು ಆಸ್ವಾದಿಸತಕ್ಕಂತಹ ಉತ್ತಮ ಪ್ರೇಕ್ಷಕರು ಬೆಳೀಬೇಕು. ಕಲೆಯನ್ನು ಈಗ ನೋಡಿ, ಕಾಲಮಿತಿ ಯಕ್ಷಗಾನ ಮಾಡಿದ್ದರಿಂದ ಒಂದು ಲಾಭ ಏನು ಅಂತಂದರೆ, ಸಣ್ಣ ಸಣ್ಣ ಮಕ್ಕಳು ಕೂಡ ಯಕ್ಷಗಾನ ನೋಡುವಲ್ಲಿಗೆ ಮಟ್ಟಿಗೆ ನಮ್ಮ ಕಲೆ ಬೆಳೀತಾ ಉಂಟು. ಅದು ಅದ್ಭುತ. ಯಾಕಂದರೆ ಹಿಂದೆ ಮಹಿಷಾಸುರ ಬರುವಾಗ 2 ಗಂಟೆ ಆಗ್ತಾಯಿತ್ತು, ಆಗ ಮಕ್ಕಳೆಲ್ಲ ಮಲಗಿ ಆಗ್ತಾಯಿತ್ತು. ಆಗ ಹಿಂದಿನ ಜನಾಂಗ ಮಾತ್ರ ಯಕ್ಷಗಾನವನ್ನು ಆಸ್ವಾದಿಸಿದ್ರು ಹೊರತು ಮತ್ತು ಯುವ ಜನಾಂಗ ಅದನ್ನು ಆಸ್ವಾದಿಸುವಲ್ಲಿ ಸಮರ್ಥರಾಗಿರಲಿಲ್ಲ. ಆದರೆ ಏನೋ ಪ್ರೇರಣೆಯೋ ಏನೋ ಅದಕ್ಕೆ ಅನೇಕ ವಿರೋಧಗಳು ಬಂದರು, ಅಥವಾ ಅನೇಕ ಅದಕ್ಕೆ ಸಹಮತಗಳು ಬಂದು, ಸಹಮತ ವಿರೋಧದ ಮಧ್ಯೆ ಸಹಮತವೇ ಮೇಲೆ ನಿಂತು ವಿಶಿಷ್ಟವಾಗಿ ಇವತ್ತು ನಮ್ಮ ಕಾಲಮಿತಿಯಲ್ಲಿ ನಡೆಯುವುದರಿಂದ ಅನೇಕ ಅಂತಹ ಸಣ್ಣ ಮಕ್ಕಳು ಕೂಡ ಯಕ್ಷಗಾನವನ್ನು ನೋಡುವಲ್ಲಿ ಅದನ್ನು ಮನ ಮಾಡಿದ್ರಿಂದ ನಮಗೆ ಇನ್ನೂ ಏನು ದಾರಿದ್ರ್ಯ ಇಲ್ಲ, ಪ್ರೇಕ್ಷಕವರ್ಗ ಬೆಳೆಯುವುದಿಲ್ಲ ಎಂಬಂಥ ದಾರಿದ್ರ್ಯವೇ ನಮಗಿಲ್ಲ. ಅನೇಕ ಸಣ್ಣ ಮಕ್ಕಳು ಇದು ಯಕ್ಷಗಾನ ನೋಡೋದರಿಂದ ಯಕ್ಷಗಾನಕ್ಕೆ ವಿಶೇಷವಾದಂತಹ ಒಂದು ಭವಿಷ್ಯ ಇದೆ ಅಂತ ನಾನು ಹೇಳ್ತಾ, ನನಗೆ ಮಚ್ಚಾರು ಗುತ್ತಿಗೆ ನನಗೆ ಇವತ್ತು ಪ್ರಪ್ರಥಮವಾಗಿ ನಾನು ಬಂದದ್ದು. ಆ ಹೆಸರಲ್ಲಿ ಒಂದು ಅಧ್ಯಾತ್ಮ ಉಂಟು. ಚಾರು ಅಂದರೆ ಒಳ್ಳೆಯದು ಅಂತ ಅರ್ಥ. ಕುಂಭಗಂಟಿನಿ ಚಾರುಶೀಲೆ ಅಂತ. ಚಾರು ಅಂದರೆ ಒಳ್ಳೆಯದು ಅಂತ ಅರ್ಥ. ನಮಗೆ ಒಳ್ಳೆಯದಾದ ಜಾಗವಾದದ್ರಿಂದ ಇದನ್ನು ಮಚ್ಚಾರು ಅಂತ ಹಿಂದೆ ಕರೆದರೇನೋ. ಇದು ಯಾಕೆ ಒಳ್ಳೆಯದು ಅಂದರೆ, ನಮ್ಮ ಪದ್ಮನಾಭ ಕಟೀಲರು ಇಷ್ಟು ಕೆಳಗೆ ಬಹಳ ಕಷ್ಟಪಟ್ಟು ಈ ಜಾಗಕ್ಕೆ ಬರಬೇಕು. ಇಲ್ಲಿಗೆ ಯಕ್ಷಗಾನ ನಮ್ಮ ಕಟೀಲು ದೇವರ ಅತ್ಯಂತ ಉತ್ತಮವಾದಂಥ ಈ ಕಲಾ ಕುಸುಮವನ್ನು ತಂದದ್ರಿಂದ ಇದು ಮಚ್ಚಾರು ಎಂಬಂಥ ಹೆಸರು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಅಭಿನಂದನೆ, ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಅರವಿಂದ ಬೋಳಾರ್ ಅವರಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಸನ್ಮಾನವನ್ನು ಪದ್ಮನಾಭ ಕಟೀಲರು ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ನಾವು ಅಭಿಮಾನ ಪಡ್ತೇವೆ, ಸಂತೋಷ ಪಡ್ತೇವೆ. ಕಲಾವಿದರಿಗೆ ಮಾತ್ರ ಮಾಡಿದವರು. 400ಕ್ಕೂ ಹೆಚ್ಚು ಯಕ್ಷಗಾನ ಕಲಾವಿದರನ್ನು ಸನ್ಮಾನಿಸಿದ್ದಾರೆ. ಇಂದು ಅರವಿಂದ ಬೋಳಾರ್ ನಮ್ಮ ಜೊತೆ ಇದ್ದಾರೆ. ಅವರು ತುಳು ಚಿತ್ರರಂಗದ ಒಂದು ಮೇರು ಪ್ರತಿಭೆ. ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳಿಕೊಡ್ತೇವೆ. ಎರಡೇ ಮಾತಾಡಬೇಕಂತೆ. ಸುರುಕಾದೆ ಯಾನು ತುಳು ಪಾತೆರ್ ಬಂದು ನಿಕಲ ಮಾತಾಡ ನಟ್ಟೋನ್ವೆ ದಾಗಿ ನಿಗೇಂಡ ಪೂಜೆ ರಾಯಿ ನಂಚಿನ ಅಸ್ರಾಣೇರು ನಕಲು ಮಾತೆರ್ಲ ಕನ್ನಡವ್ರು ಪಾತಿರೀರಿ. ಯಾನೊಂಜಿ ತುಳು ಕಲಾವಿದೆ ಬೊಕ್ಕ ಕನ್ನಡ ಪಾತೆರ್ರೆ ಉಳ್ಳ ತತ್ತನ ಬೊಕ್ಕ ತೆಲಿಪು ಲೆಕ್ಕ ಆಪುನ ಬಡ್ಚಿ ಐಕ್ ಬೊಡಾದೆ ಸುರುಕಾದೆ ಅಪ್ಪೆ ಕಟೀಲ್ದ ದುರ್ಗಾ ಪರಮೇಶ್ವರಿ ಅಪ್ಪನ ಪಾದುಗಡ್ಡ ಬೂರೊಂದು ಅಂಚನೆ ವೇದಿಕೆಡುಪ್ಪನ ಗಣ್ಯರಿಗೆ ಮಾತಿರೆಗಳ ತರಿತಗ್ಗ ಒಂದು ಅಂಚನೆ ಕಾರ್ಯಕ್ರಮ ಎಡ್ಡೆ ಆವಡೊಂದಾಂಡ ಎದುರುಡು ಜನಬೋಡಿಗೆ ಉನ್ಪು ನಕಲು ಮಾತ್ರತ್ತು ತೂಪು ನಕಲ್ಲ ಬೋಡು ಮೂಲೆಂಚಿನ ಆತನ ಕೇಂಡ ಸನ್ಮಾನ ನನಗೆ ಬ್ಯಾಂಡ್ ದಯನಾರ್ಲೆತ್ತೊಂದಿಲ್ಲೇರು ಬ್ಯಾಂಡ್ ದಲ್ ಐಟುಲ್ಲೇರು ಅದು ನಾಯಕಿಂದ ಕೇಂದ್ರ ಅಕ್ಕಲ್ಲ ಬಡೋದು ಪಡ್ತು ತಾಳ ಮಲ್ಪರೆ ಆಪುಜಿ ಮಗ ಪನ್ಪಿಲೆಕ್ಕ ಜೋ ಬ್ಯಾಂಡ್ ಬಟ್ಟು ಆಪುಜಿ ಅಂಚಾದು ಇನ್ನಿತ ವಿಶೇಷ ಕಾರ್ಯಕ್ರಮದಾಗಿಂದ ಕೇಂಡ
ಯಾನ್ ಯಕ್ಷಗಾನದ ಮಲ್ಲ ಒಂಜಿ ಅಭಿಮಾನಿ ಪನೊಲಿ ಅತ್ತಂದಾಂಡ ಒಂಜಿ ಎಲ್ಲಿಯ ವೇಷ ಮಲ್ಪುನ ಎಂದೆಲ್ಲ ಪನೊಲಿ ಅತ್ತಂದಾಂಡ ಎಂಕ್ ಶಾರದೆ ಒಲಿತಿನ ಒಲ್ಪ ಅಂದ್ಕೇಂಡ ಅವು ಯಕ್ಷಗಾನೋಡು ಇಂದು ದಾಯ ಪನ್ಪೆ ಅಂದು ಬಂಡ ಯಾನು ಯಕ್ಷಗಾನದ ಸುರು ರಂಗಭೂಮಿಡತ್ತೆ ಯಕ್ಷಗಾನೋಡು ಯಾನು ಚಾಕ್ರಿ ಮಲ್ದಿನಾಯಿ ಅಂಚಾದ ಎಂಕ್ ಬಣ್ಣದ ಬದುಕು ಇನಿಕಲ ಬೈದಿನ ಈತ್ ವರ್ಷದಿಂಚಿ ಬಣ್ಣದ ಬದುಕಡು ಯಾನು ಉಲ್ಲೆ ಅಂದಂಡ ಅವು ಕಾರಣ ಒಂಜಿ ಟೈಮಿಗೂ ಯಾನು ಗೋಪಾಲಕೃಷ್ಣ ಅಸ್ರಾಣಿರ ಪುನಗ ಎನ್ನ ಬಾಲ್ಯದ ಒಂಜಿ ವಿಷಯ ಪನ್ಪೆ ಎನ್ನ ಬಾಲ್ಯಡು ಯಾನ್ ಬಜಿ ಎಲ್ಲಿ ಹುಡುಗೆ ಪಂಡ 7 ವರ್ಷನ 8 ವರ್ಷನ ಅಪಗ ಕಟೀಲ್ದ ಬಸ್ ಒಂದು ಹೊಸತ್ತು ಇತ್ತು ನಮ್ಮ ಗಣೇಶ್ ಪ್ರಸಾದ್ ಅಕ್ಲ ಬಸ್ ಬತ್ತಿತ್ತಂಡೆ ಆ ಬಸ್ ಬತ್ತಿನ ಹೊರತುಕು ಮಾತಿರ್ಲ ಕಟೀಲಿಗೆ ಪೋಯಾರ ಅಂದ್ಕೊಂಡು ಈ ಕಟೀಲು ಪಂಡ್ಪುಣ ಜಾಗ ಓಲುಂಡು ಇಂಕ್ಲಿಗೆ ಗೊತ್ತುಚ್ಚಿ ಆ ಪೊರ್ತುಗೆ ನಾನು ಬಸ್ ಮಿತಾರ್ದು ಐತೊಟ್ಟಿಗೆ ಬೈದೀನಿ ಏರು ಎಂಕ್ಲ ಇಲ್ಲದಾಗಲೇ ಏರ್ಲ ಇಜ್ಜೇರಿ ಎಂಕ್ಲು ಮುಕ್ಕಳು ಮಾತಾಡಲಿ ಒಟ್ಟಿಗೆ ಬೋಪಿರಂತ ಬೈದೀನಿ ಸೀದಾ ಕಟೀಲಿಗೆ ಬರ್ತದೆ ನಾನು ತೋತೀನಿ ಆಟ ಕಟೀಲ್ ದಪ್ಪನ ಉಲಾಯಿ ಪೋದು ಬರ್ತದೆ ಆಟ ತೋತೀನಿ ಆಟ ತೂದಾನಾಗ ಒಂತ ಪೊರ್ತದು ಪುನಗ ಬಸ್ ಬೋದಾತನು ಒಂದುವೇ ಗೋಪಾಲಕೃಷ್ಣ ಅಸ್ರಾಣೇರು ಅಪಗೊಲ್ಲೇರು ಅಪಗಾರ ಬಂಡೇರು ಯಾನು ಅರಟನಕ್ಕೆ ಯಾರು ಏರು ನಿಂಗೆ ನಿಜವಾದ ಗೊತ್ತುಜ್ಜಿ ಎಲ್ಲಿ ಜೋಕ್ಲಿಗೆ ದಾದ ಗೊತ್ತುಪ್ಪುಂಡು ಅಪಗ ಬಟ್ರೆ ಮುಲ್ಪೋಯ ಕಡೆ ಒಂದು ಬಸ್ ಬರ್ತೀನಿ ಅತ್ತೆ ಅವು ಪೋಂಡಿ ಉಪ್ಪುಡು ಅಂಚು ತೂಲೆ ಬಾಲೆ ಅಂತ ಪಂಡೇರು ಅದು ಇಜ್ಜಿನ ಮಲ್ಲೆಜ್ಜಿ ಅಪ್ಪೆ ಉಲ್ಲಾಲ ಎಂದು ಪಂಡೇರು ಆ ಶಬ್ದ ಇನಿಕ್ಕಲ ಎಂಕ್ ನೆನಪುಡು ಉರಿದಿಂದ ಕೇಂಡ ಆ ಕಟೀಲ್ದ ಅಪ್ಪೆ ಎನ್ನ ಒಟ್ಟಿಗೆ ಆಪಲ ಉಳ್ಳೇರು ದಾಯಿಗೆ ಉದಾಹರಣೆ ಪನ್ಪೆ ಎಂದು ಬಂಡ ಏನ ಕಾಂಡೆ ಮುಟ್ಟ ಆಟ ತೂದಾಯಿ ಬಕ್ಕ ಅಂಚಿ ಇಂಚು ಅಲ್ಪ ಎದುರ್ದ ಹೋಟೆಲ್ ಇತ್ತೆದ ಹೋಟೆಲ್ದ ಆ ಟೈಪ್ ಹತ್ತು ದುಂಬುದ ಪರ ಹೋಟೆಲ್ ಆ ಹೋಟೆಲ್ದ ಅಲ್ಪ ಒಂದಿತ್ತೆ ಪಂಡ ಒಂಜಿ ಮೇಟು ಬಂಜಿಲ ಬಡ ಹಾಪುಂಡು ಒಂಜಿ ಮೇಟು ಪೋಯರೆ ಇಲ್ಲು ಒಲುಂದೆ ಗೊತ್ತುಚ್ಚಿ ಅಂಚಿನ ಸಂದರ್ಭಡು ನಮ್ಮ ಬಸಟ್ ಬೈದಿನಕ್ಲೆ ಈ ಮೇಡ್ದು ಒಂಚೂರು ಕಟೀಲಿಡ್ದು ಒಂಚೂರು ಪಿರ ಅಪ್ಪು ಮಿತ್ತಾರ್ದು ಬೋಪಾಡಿಗೆ ದಾದ ಪನ್ಪಿರ ನೆಂಕ್ ಇತ್ತೆಗಲ ಗೊತ್ತುಜಿ ಅಂಚಿರ್ದಾದ ನಮ್ಮ ಕಿನ್ನಿಗೋಳಿ ಅಂಚಿ ಮತ್ತು ಪೋಯರ ಹಾಪುಂಡು ಆ ಸಾದಿದೆ ಆ ಬಸಟ್ ದುಮ್ನಾ ನೀರು ಬೈದೇರೆ ಅಕ್ಕಲೇ ಮಣದಾನ ಐಟೆ ತೀರ್ಥ ಜತೊಂದುಲ್ಲೇರು ಅಪ್ಪ ಅಂಡೇರಿ ಹೀದಾದ ಮೂಲು ಅಂಗ್ಳು ಬಸ್ ಹುಡ್ದು ಬೋತೀನಿ ಸೀದ ಬೋತೀನಿ ಅಂದ ಮಳ ಪೋಯಿನ್ ಅಂಚ ಆ ಅಪ್ಪೆ ಕಟೀಲ್ದ ಅಪ್ಪೆ ಏನನ್ನು ಕೊಣದು ಪಿರ ಮುಟ್ಟಾದಿನಾರು ಆ ಅಪ್ಪೆ ಈ ಪೊರ್ತುಗೆ ಅನುಪ ನೋಡಿದಾಗಿಂದ ಎನ್ನ ಬಾಲ್ಯ ಅಲ್ಪಡ್ದು ಪ್ರಾರಂಭ ಆತನು ಆ ಬಾಲ್ಯೋಡು ಎನ್ನ ಕಟೀಲ್ದಪ್ಪೆ ಎಂಚ ಕೈಪತ್ತಿದೇರ ಐತೆಗಲ ಯಾನ ಎಂಚಿನ ಒಂಜಿ ಕಾರ್ಯಕ್ರಮ ಪೋಪುಂಡಲ್ಲ ಅಪ್ಪೆ ನೆನತೊಂದೇ ಪೋಪೆ ಅಂಚ ಅದು ಕಟೀಲ್ದಪ್ಪೆನ ಸೇವೆ ಮಲ್ಪನೇಟ್ ಬೇರೆಗಲ ವಾವೊಂಜಿ ಒಂದು ಇಜ್ಜಿಂದ ಪಂಪನಿಗೆ ಒಂದೇ ಉದಾಹರಣೆ ದಾಗಿಂದ ಇಂಚಿನ ಜಾಗಡು ಒಂಜಿ ಯಕ್ಷಗಾನ ನಡಪುನಿಯಿಂದಾಂಡ ಒಂದು ವಿಶೇಷ ನೇಕೆಂದಿಕೆಂಡ ಪದ್ಮನಾಭ ಕಟೀಲ್ ದುಬಾಯ್ ಡುಪ್ಪಾಡು ಬೊಂಬಾಯಿ ಡುಪ್ಪಾಡು 25 ವರ್ಷ ಯಕ್ಷಗಾನ ಮಲ್ಪುನಿಯಿಂದ ಬಂಡ ಅವು ಸಾಮಾನ್ಯದ ಬೇಲೆತ್ತಿ ಕಟೀಲ್ ದಪ್ಪೆ ಬೇತಕ್ಲೆಡ್ದು ಅರಿಗೆ ಸಹಾಯಧನ ಕೊರಪಿರೋ ಇಜ್ಜೋ ಹೆಂಗೆ ತೆರಿಯಂದು ಅಂಡ್ ಅವು ಮಾತೆರೆಗಳ ಹಸ್ರಾಣೆರೆಗೆ ಖಂಡಿತವಾದಲ ಗೊತ್ತುಂಡೆ ಬಂಡ ಅರ್ನ ಒಂಚಿನ ಇತ್ತಂಡಲ್ಲ ಅವು ಹಸ್ರಾಣೆರಡ ಪನಂದೆ ಆರು ದುಂಬು ಪೋಪುನ ವ್ಯಕ್ತಿ ಪದ್ಮನಾಭ ಕಟೀಲ್ ಹತ್ತು ಹೆಂಗೆ ಗೊತ್ತುಂಡು ಅಂಚಾದು ಅರ್ನ ಕಾರ್ಯಕ್ರಮ ಪುರ್ಲು ನಡಪಡಿ ಒಂದು ಪಾತೆರ್ನ ಪೊರ್ತತ್ತೆ ಯಾನ್ಲ ಒಂಜಿ ಕಲಾವಿದೆ ಮೋನೆ ಬಣ್ಣ ಪಾಡ್ದು ಪಿರವಡು ಕಾಪುನಾಗ ಆಯನ ಬಾಯಿಡ್ದು ಎಂಚಿನ ಶಬ್ದ ಬರ್ಪುಂಡು ಹೆಂಗೆ ಗೊತ್ತುಂಡು ಅಂಚಾದು ನನ್ನ ದುಂಬಗೆ ಯಕ್ಷಗಾನ ಮಾತೆರ್ಲ ಇತ್ತ ಅಕ್ಕಲು ಪಂಡಿ ಬಕ್ಕ ನಮ್ಮ ಪನ್ನೋಡೊಂದು ಇಜ್ಜಿದೆ ಪಂಡ ಅಕ್ಕಲೆ ಐತ ಬಗ್ಗೆ ಪೂರ ತಿರಿದಿನ ಅಕ್ಕಲೆ ಎಂಕ್ಲು ಅನ್ಪಡ್ ನಕ್ಲು ಎಂಕ್ಲು ಒಂಚೂರು ತೆದ್ದು ಆಂಡಲ ಇತ್ತ ಯಕ್ಷಗಾನ ಎತ್ತು ಮಿತ್ತು ಬೈದನಂದ ಕೇಂಡ ಎಲ್ಲೆಲ್ಲೇ ಜೋಕುಲ್ಲ ಯಕ್ಷಗಾನಡು ಪಾತ್ರ ಮಲ್ಪನಾಗ ಎಂಕ್ಲೆಕ್ಕೆಲ್ಲ ಪೋದು ನಲಿಪುಗಾಂದ ಒಂದು ಉಟ್ಪುಂಡು ಆತ ಖುಷಿನೇ ನಮಗೆ ಯಕ್ಷಗಾನ ಆ ಶಾರದೆ ಎಂಕ್ಲೆ ಕೊಡ್ತೀರಂಚಾದೆ ಕಟೀಲ್ ದಪ್ಪಿನ ಮಾತೆರೆಗಳ ಆಶೀರ್ವಾದ ಒಪ್ಪಡು ಬಂಡದು ನನ್ನ ರಡ್ಡು ಪಾತ್ರೆ ಮುಗಿಪೋಯ ಕೃತಜ್ಞತೆಗಳು. ಇದು ಬೋಳಾರ ಶೈಲಿ, ಕಚ್ಚಿದ್ರೆ ಕಪ್ಪು, ಹಿಂಡಿದ್ರೆ ಜೇನು. ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಸ್ರಣದ್ವೇರಿಗೆ, ಮೇಳದ ಧನಿಗಳಿಗೆ, ಉದ್ಯಮಿಗಳಾದಂತಹ ಪದ್ಮರಾಜಕ್ಕವರು ಹಾಗೂ ಐಕಳ ಗಣೇಶಣ್ಣನಿಗೆ, ಶ್ರೀತ ಪಾಲ್ಟರ್ ನಂದಳಿಕ್ ಅವರಿಗೆ, ಅರವಿಂದ್ ಬೋಳಾರ್ ಅವರಿಗೆ, ಸುರೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸಭಾ ಕಾರ್ಯಕ್ರಮ ಕಣ್ಗೊಳಿಸಿದ್ದಾರೆ. ಇನ್ನೇನಿದ್ರು ಜನನೀಯ ಆಜ್ಞೆ.
ಜನನಿಯ ಜಿಯಲಿ ಮಾಲಿನಿಯೋಬವು ಭರತನು ಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಭರತನೂಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೆಯನು ತಾಲಿ ಕನಕ ಗರ್ಭನ ತಪವನು ಕೈವೆಯನು ತಾಲಿ ವನಗಾಗಿ ನಡೆದಂದು ಮನದಿಯೋ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಜನನೀಯಟಿಯಲಿ ಮಾಲಿನಿಯೋ ವರತನು ಭಿಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಮಾಲಿನಿಯೋ ಜಯ ನಮೋ ಜಗದೀಶ್ವರ ಕಾಪಾಡುತ್ತಂದೆ ಕಾಪಾಡು ಜನನಿಯ ಆಜ್ಞೆಯಂತೆ ಈ ಮಾಲಿನಿಯು ಬಂದು ಸೇರಿದ ದಟ್ಟವಾದಂತಹ ಕಾರಣಕ್ಕೆ ಬರಬೇಕು ಅಂತ ಆದ್ರೆ ಬಲವಾದಂತಹ ಕಾರಣ ಉಂಟು. ವಿಧಿಯ ಕುರಿತ ತಪಸ್ಸು ಯೋಗ್ಯವಾದಂತಹ ಸ್ಥಳದ ಆಯ್ಕೆ ಏನೋ ಆಯ್ತು. ಹಾಗಂತ ನನ್ನ ಬಗ್ಗೆ ಆಲೋಚನೆ ಮಾಡಬೇಕು. ಇಲ್ಲೇ ಇರುವಂತಹ ಕಾಮಕರು ನನ್ನನ್ನು ಕಂಡಿರುತ್ತಾದ್ರೆ ಮೋಹಿಸುವುದಕ್ಕೆ ಮನ ಮಾಡ್ತಾರೆ. ಹಾಗಿದ್ರೆ ಯಾವ ರೀತಿ ತಪಸ್ಸನ್ನಾಚರಿಸಲಿ ಹೇಗೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡ್ತಾ ಇದ್ರೆ ಏನದು ಕಾಣ್ತಾ ಇರುವುದು ಅನ್ನತೆ ದೂರದಲ್ಲಿ ಮಹಿಷಿಗಳ ಹಿಂಡು. ಹಾಗಿದ್ರೆ ಇನ್ಯಾಕೆ ಸಾವಕಾಶ ಕಾಣ್ತಾ ಇದ್ದಾರೆ ಮಹಿಷಿ. ಈ ಕಾರಣದಲ್ಲಿ ಎಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೆ ಏಳು ಕಾರಣ ಯಾರಿಂದ ಆಯಿತು ಹೇಗಾಯ್ತು ಎಂಬುದನ್ನು ಜ್ಞಾನದೃಷ್ಟಿಯಲ್ಲೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮುಂದುವರೆಸಿ ಮನುಷ್ಯ ರೂಪವನ್ನು ತಾನು ಈಗ ತಪಸ್ಸನ್ನು ಆಚರಿಸಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಅಪಮಾನ. ಅಪಮಾನ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ
ಈ ಸ್ಪೋರ್ಶಕ ಮುನಿ ತಪಸ್ಸನಾಚರು ಸರಿಯಲ್ಲ. ಇದು ಸ್ಥಳವೇ ನಮಗೆ ಆಗ್ಲಿಕ್ಕಿಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡು ತಪಸ್ಸನಾಚರಿಸಬೇಕಾಗಿದೆ. ನಡೀತೇವೆ. ಏನಿದು ಘನತರ ತಪವೋ ಮಾಲಿನಿ ಮಣಿಯನಿ ಬಳಲಿಟಪೋ ಏನಿದೇನಿದು ಮಗಳೇ ಮಾಲಿನಿ, ಏನಿದು ಘನತರವಾದ ತಪಸ್ಸು? ಇದೋ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ ಕರುಣಿಸು. ಕರುಣ ಸಾಗರ ದೇವ ಪರಮೇಷ್ಠಿ ಕೀಣಯ್ಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ದುರಧೀರನಾಗಿಗ ತರಳನ ಬಯಲಿ ದುರಧೀರನಾಗಿಗ ತರಳನ ಬಯಲಿ ವಿರಗಿದೇನೋ ಘೋರ ತಪವಾಗ ದೇವಾ ಮಾಲಿನಿಯ ಭಕ್ತಿಯ ಪ್ರಣಾಮಗಳು ಶುಭವಾಗಲಿ. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನಂತ ಭಾವಿಸಿಕೊಳ್ತೇನೆ. ಸರಿ ಅಮ್ಮ. ಈ ರೀತಿಯಾಗಿ ತಪಸ್ಸನಾಚರಿಸುವರಿ ಬಲವಾದಂತಹ ಕಾರಣ ಉಂಟು. ಏನು? ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರಧೀರ ಸಮರ್ಥನಾಗಿರಬೇಕು. ತ್ರಿಭುವನದಲ್ಲಿ ವಿಭವಾಗಿ ಮೆರಿಬೇಕು. ಅನುಗ್ರಹಿಸುವೆಯ. ನಿನ್ನ ಭಕ್ತಿಗೊಲಿದು ಬಂದಿದ್ದೇನೆ. ಇಚ್ಛಿಸಿದಂತಹ ಪುತ್ರನೊಬ್ಬನು ಸದ್ಯೋ ಭವಿಷ್ಯದಲ್ಲಿ ನಿನಗೆ ಹುಟ್ಟಿಕೊಳ್ಳುತ್ತಾನೆ. ಆದರವನು ಮಹಿಷರೂಪಿಯಾಗಿರುತ್ತಾನೆ. ಮನುಷ್ಯನೇ ಅದಕ್ಕಿಂತ ನನಗೆ ಮೃತ್ಯುವನ್ನು ಅನುಗ್ರಹಿಸಿ ಮರುಗದಿರು ಮಾಲಿನಿಯೇ ಮುನಿವರ ಬೊರೆದ ವಚನವು ತಪ್ಪನರಿಯದು ತರಳ ಮಹಿಷನು ಜನಿಸಿದರು ಉದರದಲೆ ಮುಂದೆ ಧುರಪರು ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯೊಂದಲೇ ಮರೆಯ ಮಾತು ಎನ್ನುತ್ತ ಸಂತೈಸಿದನು ಮಾಲಿನಿಯ ಮರುಗದಿರೋ ಮಾಲಿನಿಯೇ ಮಾಲಿನಿ ಮಗಳೇ ಮರುಗದಿರು ಮರುಗದಿರು. ಮರೆಯ ಮಾತಲ್ಲ ನಾನು ಆಡುವುದು. ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ. ಸುಪಾರ್ಶ್ವಕನೆನ್ನುವ ಮುನಿಯೊಬ್ಬನು ನೀನು ತಪಸ್ಸಿಗೆ ಕುಳಿತುಕೊಂಡುದರಿಂದ ಮುನಿಕುಲಕ್ಕೆ ಅವಮಾನವಾಯಿತು ಎಂಬುದಾಗಿ ಬಗೆದು ಮಹಿಷನಿಗೆ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎಂದಿದ್ದಾನವನು. ಹಾಗಿದ್ರೆ ನಾ ಪಟ್ಟಂತಹ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಯಿತು. ಯೋಚಿಸುವ ಬಗೆಯನ್ನು ಬದಲಾಯಿಸಿ. ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರ ಕಾಯರಲ್ಲ. ಆದರೆ ತಮ್ಮದಾದಂತಹ ಅತಿಶಯವಾದ ಬಲ ಉದ್ಯೋಗ ಕ್ಷಮತೆಯಿಂದಾಗಿ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡಿದ್ದಾರೆ. ನಿನ್ನ ಮಗನೂ ಅಷ್ಟೇ. ಕಾಣುವುದಕ್ಕೆ ಕೋಣನಂತಿದ್ದರೇನಂತೆ ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗ ಮತ್ತೆ ಪಾತಾಳಗಳ ಪಟವಟರನ್ನು ಗೆದ್ದಾಡುವಂತಹ ವೀರಮಲ್ಲನಾಗ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗೋ ಸುಖವಾಗಲಿ. ಕಶ್ಯಪ ಮುನೀಶನ ಪತ್ನಿಯಾಗಿ ಗತಿಯೂ ತನ್ನಯ ಪುತ್ರರೆಲ್ಲರೂ ತುರಪುರ ಬಬಯ ಸುತ್ತ ಗರಗೆ ತಿಥಿಯೂ ನೀವೇ ಕಾಪಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಣಿಜರಲ್ಲಿ ಹಿರಿಯವಳಂತಾದಿದ್ದೇವೆ ನಾನು. ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಮಕ್ಕಳನ್ನು ಕಳೆದುಕೊಳ್ಳುವ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಆ ಹೊತ್ತಿಗೆ ಮಾಲಿನ್ಗೊಂಡು ಆನಂತಹ ಮಾತು ಗಂಡು ಮಕ್ಕಳಿಂದ ಆಗ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ. ಏನಾಗಬೇಕು ಮಾತನ್ಗಳಿಗೆ ನಾನು ಆಡಿದ್ದೇನೆ. ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಉಳಿದಂತಹ ವಿಧಾತನಲ್ಲಿ ಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂಡೆ ಎನ್ನುವ ಹಾಗೆ ಈ ಹೊತ್ತಿಗೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಭಾರತದ ಅಧಿಕಾರಿಯಿಂದ ವಿದ್ಯುನ್ಮಲ್ಲಿ ಮದುವೆ ಮಾಡಿಕೊಟ್ಟಿದ್ದೇನೆ. ಆದರೆ ಸ್ವರ್ಗ ಲೋಕವನ್ನು ಪಡೆಯುವಂತೆ ಚಿಂತೆಯಾಗಿ ಉಳಿಯಿತು. ನನ್ನಂತಹ ಕಣ್ಣಿನ ವಿಚಾರವನ್ನು ಯಾರಲ್ಲಿ ಹೇಳಲಿ ದೇವಾ?
ನಿಮ್ಮ ಮಗಳಂತ ಮಾಲಿನ್ಯದಲ್ಲಿ ಕೊಟ್ಟು ಮದುವೆ ಮಾಡಿಸಿದ್ದೀರಿ. ಅದಷ್ಟೇ ಸಮಯ ಕಾಲ ಕಳೆದು ಹೋಯಿತು. ನಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬ ಮಗ ಹುಟ್ಟಿದ್ದಾಳೆ. ನಿಜ. ಮಹಿಷನೆಂಬಂತ ನಾಮಧೇಯ ಕೊಟ್ಟಿದ್ದೀರಿ. ಅವರ ಬಾಲ ಲೀಲೆಯನ್ನು ನೋಡುತ್ತಾ ಸಂತೋಷದಿಂದ ಜೀವನ ಕಳಬೇಕಂತ ನೀವು ಇಂದು ಯಾಕೋ ದುಃಖದಲ್ಲಿದ್ದೀರಿ. ಹೌದು. ನನ್ನಲ್ಲಿ ಹೇಗೆ ನಾಲೆರಿಸಿಕೊಳ್ತೀರಿ? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಮಕ್ಕಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂದಿತು. ನನ್ನಂತ ಆಸೆಯಾಗಿ ಉಳಿತಲೆ ಎಂಬುದಾಗಿ ಕಣ್ಣೀರನ್ನು ಹಾಕುತ್ತಿದ್ದೇನೆ ಅಳಿಯ ನಾನು. ನಿಮ್ಮ ಅಂತರಂಗದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ಪದೇ ಪದೇ ಏರಿಸ್ತಾ ಇದ್ದಾರೆ ಸುರಪ. ಹೌದು. ಅಂತಹ ಸುರಪನೆಲ್ಲ ಬಳಿದು ಓಡಿಸಿ ಸುರಪೀಠವನ್ನು ನಮ್ಮ ಸ್ವಾಧೀನವಾಗಿ ಮಾಡುತ್ತೇನೆ. ಆಶೀರ್ವಾದ ಮಾಡಿದ್ದೇನೆ. ಜಯಶಾಲಿಯಾಗಿ ನೇರವಾಗಿ ದೇವಲೋಕವಲ್ಲೇ ಪ್ರವೇಶ ಮಾಡಿದೆ. ಎದುರಾಗಿ ಬಂದಂತಹ ಸುಮರದರಲ್ಲೇ ಕಾಲದ ಮುಖೇನ ಬಾಳಿಸೋಡಿಸಿದ್ದೇನೆ. ಮತ್ತೆ ಬಂದ ಸುರಪ ನನ್ನ ಕೈಯಿಂದಲೇ ಬೆಟ್ಟಿನಿಂದ ಪಲಾಯನಗೊಳ್ಳಿದ್ದಾರೆ. ಸುರಪೀಠ ಬರಿದಾಗಿದೆ. ಬಂದೆಯಾ? ನಿನ್ನ ರೆಕ್ಕೆಯನ್ನ ಬಡಿದೆಯಾ? ಯಾರು ನೀನು? ಯಾಕಾಗಿ ಬಂದೆ? ಏರಿದ್ದು ಮಾತ್ರವಲ್ಲ ಸುಮನಸರನ್ನೆಲ್ಲ ಬಡಿದೋಡಿಸಿ ಪೀಠವನ್ನು ಏರಿದ್ಯಾ ವಿಚಾರಿಸಕ್ಕಾಗಿ ಬಂದವ ಯಕ್ಷರಜ ಪಿಂಗಳಕ್ಷ. ಶ್ರೀರಾಮ ಮಾಡಿವೇನು
ಪೀಠವನ್ನು ಇಂದಡಿಗೆ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರಿಕೊಳ್ಳುತ್ತಂತೆ ಶ್ಲೋಕ. ಪರಿಗಿಸುತ್ತ ಬಳಿ ಕೂರ್ವಚರನು ಪರಿಗಿಸುತ್ತ ಬಳಿ ಕೂರ್ವಚರನು ತರಗರಿಸಿ ಭಯದಿಂದ ನಡುಗುದ ಬರದೆ ನಡೆದಂದಾಗ ಮಾಲಿನಿಗಿರಗಿ ಬೀಳ್ದನು. ಅಮ್ಮ 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 ಯಾರು ನೀನು? ನಾನು ದೊರೆಗಳ ಶೇವ್ ಮಾಡುವ ಸೇವಕರು ತುಂಬಾ ಜನ ಇದ್ದಾರೆ. ನೀನ್ ಯಾರು? ಹಾ, ಏನಿಲ್ಲಿ? ನಾನಿಲ್ಲಿಯೇ. ಏನು? ನಾನಿಲ್ಲಿ. ಎಲ್ಲಿಂದ ಬಂದೆ? ಗುರುಪುರ. ಅಲ್ಲೇನು ಕೆಲಸ? ಅಲ್ಲಿ ಹೋಗಿ ಬರುವುದು. ಮತ್ತೆ ಇಲ್ಲಿ ಯಾಕೆ ಬಂದೆ? ಜನ ಬೇಕು. ಯಾರಿಲ್ಲ. ಹಾಗೆ ತಪ್ಪಿಸ್ತೀರಿ. ಮೇಲೆ ಸ್ವರ್ಗ ಎಂಬಂತ ಗುರುಪುರ. ದೇವಲೋಕದಿಂದ ಬಂದವ. ವಿಷಯವನ್ನು ತಂದೆಯಾ? ಗುರುಪುರ ಅದು ಸುರಪುರ. ವಿಷಯ ಹೇಳು. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಗೆ ಭಿನ್ನಗಳ ಮಾಲಿನಿ ಗುಣಮಣಿಗೆ ಮಾಲಿನಿ ಗುಣಮಣಿಗೆ ಭಿನ್ನಗಳ ಮಾಲಿನಿ ಗುಣಮಣಿ ಗುಣಮಣಿಯೇ ಗುಣಮಣಿಯೇ ಗಳ ಮಾಲಿನಿ ಗುಣಮಣಿಗೆ ಅಮ್ಮ ತಾಯೇ ತಾಯೇ ಆಯ್ತಾ? ನಿಮ್ಮ ಕಾಂತಪ್ಪನ್ನ ನನ್ನ ಕಾಂತ ಪಾಂಡೇಶ್ವರ ರಾಣೇಶ್ವರ ಎಲ್ಲರೂ ಓಟು ಹಾಕಿ ಗುಡಿಸಿ ಒಮ್ಮಿನಿ ಕಾರಿನವರು ಅನಿಮಿಷರನ್ನು ನಮ್ಮ ಸೇನೆ ಹೋಗಿದಲ್ವೇನು? ಅಗ್ನಿ ವಾಯು ವರುಣಿ ಎಲ್ಲ ದೇವತೆ ಅಗ್ನಿ ವಾಯು ವರುಣ ನಿರುತಿ ಎಲ್ಲ ಬಂದ್ರು ಪೆಟ್ಟು ತಿಂದ್ರು ಓಡಿದ್ರು. ಹೋಗ್ಲಿ ಆಮೇಲೆ ಆಗ ಅವರಿಗೆಲ್ಲ ನಾಯಕ ಇದ್ದಾನಲ್ಲ ಅವ ಕೂಡ ಬಂದ. ಬರುವಾಗ ಹಾಗೆ ಬರ್ಲಿಲ್ಲ. ಮತ್ತೆ ಕೈಯಲ್ಲಿ ಗುಜಿರಿ ತಕೊಂಡು ಬಂದ. ಅದು ವಜ್ರಾಯುಧ ರಾಯರನ್ನು ಪೆಟ್ಟು ತಿಂದ ಓಡಿದ. ಆಮೇಲೆ ಏರ್ದಾಗ ಅವರು ಬಂದರು. ಎಲ್ಲ ಓಡಿ ಕುಣಿತಾರಲ್ಲ ಅಪ್ಸರಾಂಗನೆಯರು. ಯಾರೆಲ್ಲ ಬಂದ್ರು? ತಂಬೆ ರಂಬೆ ಊರ್ವಶಿ ಮೇನಕೆ ಎಲ್ಲ ಹ್ಯಾಪು ಸಾರಿ ಅಪ್ಸರಾಂಗನೆಯರು ತಂದ ಕುಂಡ್ರಮ್ಮ. ಆದ್ರೆ ಮುಂದಿನ ಕಥೆ ಏನಪ್ಪ? ಅವ್ರು ಕೂತಿರುವಾಗ ಅಲ್ಲಿಗೆ ಹಾರಾಡಿಕೊಂಡು ಲಕ್ಷ ಬಂದ. ಯಕ್ಷ ಬಂದದ್ದು ಮಾತ್ರ ಅಲ್ಲ, ಇದಕ್ಕಿಂತ ಪಟ ಪಟ ಕೊಟ್ಟ. ಏನಾಯ್ತು? ಬರ್ತದ್ದು ರಾಯರಿಗೆ ಬರ್ತದ್ದು. ರಾಯರು 2 ಬರ್ದ್ರು, ಅವ 6 ಬರ್ತ. ಪರಿಣಾಮ ಸಜ್ಜು ನಿಂತರು. ಗಿರ್ರಂದ್ರಿಗೆ ಹುಡುಂಬ ಬಿದ್ರಿ ಹೋಗಿ ನೋಡ್ಬೇಕಿತ್ತು. ನೋಡಿದ ಗಾಳಿ ಬೀಸ್ಬೇಕಿತ್ತು. ನೋಡಿದ ಚೇತರಿಸಿಕೊಂಡ್ರೆ ಇಲ್ವೇ ಇಲ್ಲ. ಮತ್ತೆ ನನಗೆ ಹೊರಗಾಕ ಸತ್ಯ
ಎಲ್ಲ ಈ ಮರಿಯನ್ನ ಜೊತೆಯ ನಗಲುವರೇ ನಲ್ಲ ಶಿಟಿಗಳು ನಿನ್ನ ನಗಲಿ ಜೀವಿತಲೆಂದಿ ವ್ಯಥೆಯ ನ್ಯಾರುಡನೆ ಹುಸುರನಿಗೆ ವಲ್ಲಭ ಶಿವ 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 ಶಿವನೇ ದೂತನಾಡಿದಂತಹ ಮಾತುಗಳನ್ನು ಕೇಳಿದಾಗ ಕಾದು ಸೀಸವನ್ನೇ ತನ್ನ ಕಿವಿಗೇರಿಸಿದಂತ ಅನುಭವ ನನ್ನ ಪಾಲಿಗಾಗಿ ಹೋಯಿತು. ಇದನ್ನು ಕೇಳುವುದಕ್ಕೆ ನಾನಿನ್ನು ಯಾಕೆ ಬದುಕುಳಿದೆ? ಈ ಭೂಮಿಯೇ ಬಾಯ್ತಿರುವುದು ನನ್ನನ್ನೇ ನುಂಗಬಾರದಿತ್ತು. ಇಲ್ಲ, ನನ್ನವರಿಗೆ ಬರುತ್ತಿರುವಂತಹ ಮರಣವು ನನಗೆ ಬರುತ್ತಾ ಇದ್ರೆ ಅದನ್ನು ಸಂತೋಷವಾಗಿ ಸ್ವಾಗತಿಸ್ತಾ ಇದೆ. ಪ್ರಪಂಚದಲ್ಲಿ ಮದುವೆಯಾದಂತಹ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುಕ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ. ಗಂಡನ ಹೆಗಲನೇರಿ ಹೆಂಡತಿಯ ಶೋಭವು ಸ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಂಡತಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆಯಂತೆ. ಆ ಯೋಗ ಭಾಗ್ಯಗಳಿಂದ ನಾನು ವಂಚಿತನಾಗಿ ಹೋದೆ. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನ್ನ ಗಂಡನಿಲ್ಲದಂತಹ ಈ ಅರಮನೆ ಇದು ನನ್ನ ಪಾಲಿಗೆ ಸೆರೆಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ, ಶೂನ್ಯ. ಇದು ನಿಮ್ಮ ನೆನೆಸುತ್ತಾ ನಾನು ಸಾಹಿದ್ದೇನೆ. ಅತ್ತೋ ಫಲವೀ ನಿನ್ನು ಸುಮ್ಮನಿ ಅತ್ತೋ ಫಲವೀ ನಿನ್ನು ಸುಮ್ಮನಿ ಸತ್ತವರ ಜೀವಿ ಪರಿ ಸಮರ ಸಮರ್ಥನಾಗಿಗ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿದೆ ಹದನಗಳ ಸುಮನತ ಬಂದವನ್ನು ತೊಲೆ ಮಾಡಿದು ಆಕವಾಕ್ಯ ನಿವಶ ಕೈವರ್ಧನ ಕರಗಳ ಮಗನ ಇಲ್ಲ, ನಾನು ಸಾಯಬಾರದು, ನಾನು ದುಃಖಿಸಬಾರದು, ನಾನು ಚಿಂತಿಸಬಾರದು. ನಾನು ಸತ್ತಿದ್ದಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡುವುದಕ್ಕೆ ಯಾರಿದ್ದಾರೆ? ಬರುವಂತಹ ಕಷ್ಟವನ್ನು ಎದುರಿಸಬೇಕು. ಸಾವೊಂದೇ ದಾರಿ ಅಲ್ಲ ತಾನೆ. ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹಾಗಿದ್ರೆ ನಾ ಇದ್ದು ಸಾಧಿಸಿ ತೋರಿಸಬೇಕು. ನನ್ನ ಹೊಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಹಾಗಿದ್ರೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣ ಯಾರು? ಸಂತೋಷವಾಯಿತೇನೋ ಸುರಪನ್ನಿಗೆ, ಸಂತೋಷವಾಯಿತೇನೋ. ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿನ್ನ ಚರ್ಮಕ್ಕಿದ ಧಿಕ್ಕಾರವಿರಲಿ. ಹೆಣ್ಣಿನ ಶಾಪ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದ್ದು ರಕ್ತ ಕಣ್ಣೀರನ್ನೇ ಬರಿಸಿಯೇನು. ಯಾವ ರೀತಿ? ಹೇಗೆ? ವೇಗದ ಬರದಿಂದ ಎರಡು ಮಾತನಾಡಿದ್ದು ಸತ್ಯ. ಇದನ್ನು ಕಾರ್ಯರೂಪದಿಂದ ತರಬೇಕು ತಾದ್ರೆ ತರುಣ ಮಹಿಷಾಸುರನೇ ಸಮರ್ಥ. ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ. ಆತನನ್ನೇ ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ಅರುಹಿ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸದಿದ್ದರೆ ನಾನಲ್ಲ, ನನ್ನ ಕರುಣವಲ್ಲಿಯನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಮಹಿಷ, ಮಗನೇ, ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಬೀಳು ಬೀಳಮ್ಮ ಓ ತಾಯೇ ಓ ಜನನಿಯೇ ಅಮ್ಮ ರಾಜಾಂಗದಲ್ಲಿ ದೈತ್ಯ ಕುಮಾರೊಂದಿಗೆ ನಾನು ಆಟವನ್ನು ಆಡ್ತಿದ್ದೆ. ಎತ್ತವ್ವಯ್ಯ ದೀರ್ಘ ಧ್ವನಿ ಕೇಳ್ತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆಯಾ ಕಂದ? ಅಮ್ಮ ಬಂದು ನೋಡಿದಾಗ ನಮ್ಮ ಈ ಶೋಣಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆರಳಿ ಕಾಣುವುದಿಲ್ಲ, ಕೈಯಲ್ಲಿ ಕೈಬಳೆ ಇಲ್ಲ, ಕೋಲಲ್ಲಿ ಮಂಗಲಸೂತ್ರ ಕಾಣುವುದಿಲ್ಲ, ಅಲೆಯಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ ಹರಿಯೋ ಶಂಕರನ ಕಣದಲ್ಲಿ ದಪ್ಪವನು ಅಮ್ಮ 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 ಅವರು ನಿನಗೆ ದೂರ ದೂರನಾಗಿರುವ ತರಳನಾಗಿರುತ್ತಿರನು ನನ್ನ ಭೀತಿ ಯಾಕೆ ಮನದೊಳಗೆ ಕಷ್ಟ ಬಂತು ಮಗ, ನಮ್ಮ ಪಾಲಿಗೆ ಕಷ್ಟ ಬಂತು ಕುಮಾರ. ಎಂದಿನಂತಾಗಿಂದಲ್ಲ, ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವುದು ನಿಜವಪ್ಪ. ಅಮ್ಮ ಕಷ್ಟ ಬಂತೆ ತಾಯಿ, ಕಷ್ಟ ಬಂತೆ ಅಮ್ಮ. ಅಮ್ಮ ದೈತ್ಯ ಕುಲದ ಮಾತೆ ನೀನಮ್ಮ, ನಿನ್ನ ಪಾಲಿಗೂ ಕಷ್ಟ ಬರಲಿಕ್ಕಿದೆಯೋ? ಸರ್ವತಾ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ. ಸೃಷ್ಟಿಕರ್ತನಾದ ಆ ವಿಧಾತನಿಂದ ಕಷ್ಟ ಬಂತೆ ಅಮ್ಮ. ಕಾಲಗರ್ತು ಆ ಪದ್ಮನಾಭನಿಂದ ನಮ್ಮ ಪಾಲಿಗೆ ಕಷ್ಟವಾಯ್ತೆ ತಾಯಿ. ಅಮ್ಮ ನಮ್ಮನ್ನು ಸದಾ ಪಡೆಯುವಂತ ಮುಕ್ಕಣ್ಣ ಅವ ಮುನಿದಿನಮ್ಮ. ವಾಮ್ಮ ವಾಮ್ಮ ಅಪ್ಪಯ್ಯ ಬೀಳದೇ ನನಗೆಯೋ ಮುದ್ದು ಕಂದ ಕಂದ ಬೇಡದೆ ನನ್ನಯ್ಯೋ ಮುದ್ದು ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ, ಕಂದ ಕಂದ ಮೇಲುನಾಗವನ್ನು ಬಯದೆ ಮೇಲುನಾಗವನ್ನು ಬಯದೆ ಕಂದ ಕಂದ ಮುಂದೆ ಕಾಳು ಗಂಗೆ
ಕನ್ನಯ್ಯಯ್ಯೋ ಮುತ್ತು ಕಂದ ಕಂದ ಮಗನೇ ತಬ್ಬೆಯ ದೀರ್ಘ ಧ್ವನಿಯನ್ನು ಆಲಿಸಿ ಓಡೋಡಿಕೊಂಡು ಬಂದೇನು. ನಾನು ನಿಮ್ಮ ಮಗನಲ್ಲಮ್ಮ. ಇಲ್ಲಿ ನಡೆದಂತಹ ಘಟನೆಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ಬಿತ್ತರಿಸಲಿ ಮಗು? ನಿಮ್ಮ ಮಗ ನಾನು ಬಂದಿದ್ದೇನೆ. ನನ್ನ ನಾಲಿಗೆ ತಡವರಿಸ್ತಾ ಇದೆ. ಯಾಕಮ್ಮ? ಮಾತುಗಳೇ ಹೊರಡ್ತಾ ಇಲ್ಲ ಮಗು. ಛೇ ಛೇ ಕನ್ನ, ಅಮ್ಮ, ಈ ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ? ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದರಂತೆ ನಿನ್ನಯ್ಯ. ಆಮೇಲೆ ಸಮರ ಮುಖದಲ್ಲಿ ದೇವತೆಗಳನ್ನು ಗದ್ದುಗೆ ಏರಿದ್ರಂತೆ ಮಗ. ಓ ಅಮ್ಮ, ಅಮ್ಮ, ಎಂತ ಸಂತೋಷ ವಿಷಯ ತಾಯಿ. ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಗಳು ಗೆದ್ದಿದ್ದಾರೆ. ಸುರ ಪದವಿ ನಮ್ಮದಾಗಿದೆ. ಅಮ್ಮ, ಇಲ್ಲಿ ನಾವು ಯಾವಾಗ ವಿಜಯ ಆಚರಿಸಮ್ಮ? ಅಮ್ಮ, ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯಿತು. ಯಾಕಮ್ಮ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರು ಹರಾಜಿಸಿಕೊಂಡಿದ್ರಂತೆ. ಇದ್ದಾಗ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಆಚಾರ ಸಂದರ್ಭದಲ್ಲಿ ಯಾವ ವಸ್ತುವನ್ನು ನಾನು ಕೇಳಬೇಕಿತ್ತು ಅದನ್ನು ಕೇಳಿಬಿಟ್ಟು ನನ್ನ ಅಯ್ಯನ ಅಪ್ಪನ ಮನದಲ್ಲಿ ಯಾರನ್ನು ಕೊಂದವ? ಯಕ್ಷನೇ
ಯಕ್ಷ ಅವನೇ ಪಾಪಿ ಮಗ. ಓ ಅಮ್ಮ, ಅವ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಅಂತ ತ್ರೈಲಕ್ಷ ಬಂದ್ರು ಕೂಡ ನಾವು ಲೆಕ್ಕಗೆ ತೆಗೆದಿಲ್ಲ. ಒಂದೊಮ್ಮೆಗೆ ಮುಕ್ಕಣ್ಣನೇ ದರಗಿಲ್ವಲ್ಲಮ್ಮ, ಆತನ ಮೂಲ ಕಣ್ಣಲ್ಲಿ ತನಯನಾಡಿದ ನುಡಿಗೆ ಮಾಲಿನಿಗೆ ತನಯನಾಡಿದ ನುಡಿಗೆ ಮಾಲಿನಿ ಮನದೆ ಹರುಷವನಂತು ನುಡಿದಳು ಮನದಿ ಹರುಷವನಂತು ನುಡಿದಳು ಅನಿಮಿಷರು ಗೆಲ್ಲಬಹುದು ಸಮರದಿ ಅನಿಮಿಷರು ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕದಿಗೆ ವನಜನಾಭನು ಬರುವ ಕೃತಕದಿ ಅನವರತ ಸುಮನತರ ಪಕ್ಷದಿ ಅನವರತ ಸುಮನತರ ಪಕ್ಷದಿ ನಿನಗೆ ಬೀಳುವಿನೊಂದು ವಿಧಿಯಲಿ ಪಡೆದು ವರಗಳನ್ನು ನಿನಗೆ ಬೀಳುವೆನುಂಟೋ ವಿಧಿಯಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿಗೆ ಮನದೆ ಹರುಷವನ ನುಡಿದಳು ಕಂದೋ ಮಗನೇ ಅಮ್ಮ ಕಂದ ಮಗನೇ ಕಂದ ಮಗನೇ ಕಂದ ನಿನ್ನ ವೀರ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ಆಗ್ಬೇಕಮ್ಮ. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆ ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರ್ಲಿ, ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರನಿ. ದೇವತೆಗಳು ನಿನಗೆ ಘನವೇ ಅಲ್ಲ. ಆದ್ರೆ ಅವರು ಸೋತಾಗ ಅವರ ಭಕ್ಷೋಣಯಿಸಿಕೊಂಡು ಒಬ್ಬ ಬರ್ತಾನೆ. ನಾರಾಯಣ ಶ್ರೀಧರ ಅಮ್ಮ, ಯಾರಮ್ಮ ಬರುದು? ಯಾರು ಬರುದು? ಹರಿನಾರಾಯಣ. ಹರಿನಾರಾಯಣ ಪದುಮನಾಭ ಇಲ್ಲಿಗೆ ಬರ್ತಾನ? ಅಮ್ಮ, ಅವ ನಾನಿದ್ದಲ್ಲಿಗೆ ಬರ್ಬೇಕಮ್ಮ. ಏನು ಮಾಡ್ತಾನೆ ಗೊತ್ತುಂಟಮ್ಮ, ಅವನನ್ನು ಮಾತಾಡ. ಅಮ್ಮ ವಿಷಯ ಸಾಕಮ್ಮ. ಅಮ್ಮ ಏನು ಮಾಡ್ಬೇಕು ನಾನು? ಮಗ, ಅಮ್ಮ
ಅವನನ್ನು ಎದುರಿಸುವುದಷ್ಟೇನು ಕಷ್ಟ ಸಾಧ್ಯ. ಯಾಕಮ್ಮ? ನಿನ್ನ ದೈಹಿಕವಾದಂತಹ ಬಲ ನಿನಗೆ ಸಾಕಾಗುವುದಿಲ್ಲ. ಮತ್ತೆ ಬೇಕು ನಿನಗೆ ದೈವ ಬಲ. ಓ ಅಮ್ಮ, ನನಗೆ ದೈವ ಬಲ ಕಡಿಮೆ ಉಂಟಾ? ಅಧಿಕವಾದಂತಹ ದೈವ ಬಲ ಬೇಕು. ಅದಕ್ಕೆ ದಟ್ಟವಾದಂತಹ ಕಾರಣವನ್ನು ತೆರಳಬೇಕು. ನೀನು ಆಮೇಲೆ ವಿಧಿಯ ಕುರಿತು ತಪಸ್ಸು ಮಾಡಬೇಕು. ಉಳಿದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆ ನೆಟ್ಟೆ ಅಂತ ಆದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗು ಬಡಿಬಹುದು. ಮಾತಿಗೆ ಹೆಚ್ಚು ಮಾತಾಡುದಿಲ್ಲ. ನಾನು ಇಲ್ಲಿಂದ ಬರಿಗೈಯಲ್ಲೇ ಹೋಗ್ಬೇಕು. ಚೇಚೆ, ಇಲ್ಲಿಂದ ಬರಿಗೈಯಲ್ಲಿ ಹೋಗ್ಲಿಕ್ಕೆ ಉಂಟಾ? ಯಾರನ್ನು ಬಿಟ್ಟರು ನಿನ್ನನ್ನು ಬಿಡ್ಲಿಕ್ಕಿಲ್ಲ. ಯಾಕಮ್ಮ? ಮಗ, ಹರಿತವಾದಂತಹ ಖಡ್ಗ. ಯಾರ ಖಡ್ಗ? ನಿನ್ನಯ್ಯನದು. ಅಮ್ಮ, ಹೆಚ್ಚು ಮಾತಾಡ್ತಿಲ್ಲ ತಾಯಿ, ಒಮ್ಮೆ ಕೊಡಮ್ಮ. ನಿನ್ನ ರಕ್ಷಣೆಗಾಗಿ ಸ್ವೀಕರಿಸು. ಹೋಗಿ ಬಾ, ಶುಭವಾಗಲಿ. ಮದಗೆ ಮನಿದು ವಿಖ್ಯಾತ ಮಾಗಿಸಿಕೊಂಡು ಪೀಠ ತನ್ನ ತಪಗೀರಿಯನುದ ಆತ್ತತು ಕ್ಷಣ ಪರ ಕೈತಂದು ಪುಷ್ಕರ ಕ್ಷೇತ್ರ ಬಾಪು ತಲೆ ಬಳಿದು ಮಿಕ್ಕಿದ ದಾನವರೆಲ್ಲ ಕೇಳಬೇಕಾದಂತ ವಿಚಾರ. ಒಂದು ಕಾಲದಲ್ಲಿ ವೈಭವ ಬದುಕುದಮ್ಮದು ನಿಜ. ಸ್ವರ್ಗಲೋಕದ ಅಭಿಲಾಷೆಯಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆವು. ಕಾಲಕ ಮುಖೇನ ಇಂದ್ರಾದಿ ಸುಮನಸರಿಗೆ ಬಡಿದಟ್ಟಿ ನಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿದೆವು. ನಿಜ ನಿಜ. ನಮ್ಮಲ್ಲಿ ಕಾಯಿಸುವಂತ ದೇವೇಂದ್ರ ಏನು ಮಾಡಿದ? ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಪರಿಣಾಮ ಹರಿ ಬರಲಿಲ್ಲ. ಕೈಲಿದ್ದಂತ ಚಕ್ರವನ್ನೇ ಕಳುಹಿಸಿಕೊಟ್ಟ. ಗರಗರನೆ ಬಂದು ನಮ್ಮ ಅಂಗಾಂಗವನ್ನೆಲ್ಲ ಕತ್ತರಿಸುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂತು. ಏನು ಮಾಡುವ? ಬದುಕಬೇಕೆಂಬ ಆಶೆಯಿಂದ ಗಿರಿ ಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡವರು ನಾವು. ವಿಶೇಷವಾದಂತಹ ವಾರ್ತೆ ಏನದು ಅಂತ ಹೇಳಿದ್ರೆ, ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸೂರಲ್ಲಿ ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕಾದಂತ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟದ ವಿಚಾರವನ್ನ ಅವನಲ್ಲಿ ಹೇಳಬೇಕು. ಪೀಠವ ಬಿಡದೆ ಉಪಚರಿಸಿ ನುಡಿದ ನೀವ್ಯಾರೆಂಬುದನ್ನು ಯಾರಪ್ಪವ? ಅಯ್ಯಪ್ಪ.
ಎಂತ ಮಾಡುದು ಇನ್ನು? ಇಲ್ಲಿಗೆ ಬಂದಾಯ್ತಲ್ಲ. ಇಲ್ಲಿಗೆ ಬಂದಾಯ್ತು. ಇಲ್ಲಿಗೆ ಬಂದಾದ್ಮೇಲೆ ಮಾತಾಡಿಸ್ಬೇಕಲ್ವಾ? ಅದು ನೋಡಿದ್ವಿ ಒಮ್ಮೆ. ಮೇಲೆ ನೋಡು ನೋಡಿ, ಒಂದು ಶರೀರ ವಿಶೇಷವಾದ ಹಾಗಾದ್ರೆ ಹೀಗೂ ಉಂಟೆ. ನಾವು ಬಗ್ಗೆ ಮಾತಾಡುದಲ್ಲ, ಅಲ್ಲಿ ನಮಸ್ಕರಿಸಿದ್ದೇವೆ. ನಡೆ ತಂದ ದೈತ್ಯರ ನಮಸ್ಕಾರ. ನಮಸ್ಕಾರ. ನಿಮ್ಮ ಯೋಗ್ಯತೆ ಆಶ್ರಯಿಸಿದ್ದೇನೆ. ಹೌದು. ಬಂದವರು ನೀವೇ. ನಾವು ಲಾಲಿ ಮುದಾದರಿ ಮಾಲಿನಿ ಕುಕುಮಾರ ಬೀಳುವ ನುಡಿ ಸಂಕಸುರನಾನು ಕಲಬಲಿತ ದುರ್ಗ ಪಿಚ್ಚುರಾನಿದ ಪಿತಲಾದಿ ದೈತ್ಯದ ಗಡನ ಮಾಲಿನಿ ಸುಕುಮಾರ. ನಿಂತು ಹೋಗಿದೆ. ಮುಗಿಸಿದ್ ಯಾರು? ಮುಗಿಸಿದ್ದು. ಮುಗಿಸಿದ್ಯಾರ? ಮುಗಿಸಿದ್ದು. ಯಾರು ಮುಗಿಸಿದ್ದು ಅಂತ? ಯಾರು ಕಿವುಡ ಯಾರು ಕಿವುಡ ಯಾರು ಸ್ವಲ್ಪ ಕೇಳುದಿಲ್ಲ ಅಷ್ಟೇ. ಅವನ ಬದಿಗೆ ನಿಲ್ಲಿಸಿ. ನಮ್ಮ ಜೊತೆಯಲ್ಲಿ ಬೇಕಂತ ಅವ್ರು. ನೀವು ಮಾತಾಡಿ. ಅಯ್ಯ, ಮೊದಲಾಗಿ ನಾವು ಪವಿತ್ರವಾದಂತಹ ಬಾಧಗಳಿಗೆ ಕೊಡ್ತಾ ಇದ್ದೇವೆ. ಎದ್ದೇಳಿ. ನಾವು ಅನ್ಯರಲ್ಲ, ಮತ್ತೆ ನಿನ್ನ ಜಾತಿ ಬಾಂಧವರಯ್ಯ. ನೀವೆಲ್ಲ ನನ್ನ ಜಾತಿ ಬಂದವರ. ಅಲ್ಲಿ ಯಾಕೆ ಗೊತ್ತಾದ? ಬನ್ನಿ ಯಾರು ಅವ್ರ ಜಾತಿಯವರು? ಅವರಲ್ಲ, ಇದು ನಾವು ಮಾತ್ರ ಜಾತಿಯವರು. ಹೌದು, ಅವರು ನಿನಗೆ ಜಾತಿಯವರಾಗಿ ನಮಗಲ್ಲ. ನಾವು ಇಲ್ಲಿಗೆ ಬಂದದಷ್ಟೇ ಈಗ. ಹೌದು. ನಾನು ನಿನ್ನ ಜಾತಿಯವನೇ. ಹೌದಾ? ನಮ್ಮ ಜಾತಿ ಬಾಂಧವರು. ಮತ್ತೆ ನಮ್ಮ ಜಾತಿಯಲ್ಲಿ ಇಂಥದ್ದೆಲ್ಲ ಕೂಡಿಲ್ಲ. ಹೌದಾ? ಇದೇ ಸೋನಿತಾಪುರ ಅವರು ಆಳ್ವಿಕೆಯನ್ನು ಮಾಡ್ತಿರುವಂತ ಸಂಕಾಸುರ ನಾನು. ಹೌದಾ? ದುರ್ಗಾವ, ಚಾಮರವ, ಬಿಡಲವ, ಸೀರೆಯವ ಬಂದದ್ದು ಯಾಕೆ ನೀವು? ಬರೋದಕ್ಕೆ ಕಾರಣ ಉಂಟು. ಏನೋ ಒಂದು ಕಾಲದಲ್ಲಿ ಸ್ವರ್ಗ ಲೋಕವನ್ನು ಪಡಿಬೇಕಂತ ಉದ್ದೇಶ ನೇರವಾಗಿ ಸ್ವರ್ಗಲೋಕಕ್ಕೆ ದಾರಿ ಮಾಡಿ ಕಾಳಗ ಮುಖೇನ ಇಂದ್ರಾದಿ ಸುಮನಸರನೆ ಬಡಿದಟ್ಟಿ ಆಮೇಲೆ ನಮ್ಮ ಅಧಿಕಾರ ಸ್ಥಾಪನೆ ಮಾಡಿದ. ನಮ್ಮಲ್ಲಿ ಸೋತಂತ ದೇವೇಂದ್ರ ಸುಮ್ಮನಿರಲಿಲ್ಲ, ನೇರವಾಗಿ ವೈಕುಂಠವನ್ನು ಸೇರಿದ. ಯಾಕೆ? ಅಲ್ಲಿ ಆ ನಾರಾಯಣಲ್ಲಿ ದೂರ ನಿಟ್ಟ. ಅವ ಬಂದ. ನಾರಾಯಣ ಬರಲಿಲ್ಲ. ಮತ್ತೆ ಕೈಯಲ್ಲಿದ್ದಂತ ಚಕ್ರ ಆ ಚಕ್ರ ಗರ ಗರನೆ ತಿರುಗುತ್ತಾ ಯಾವ್ದಾದ್ರು ಒಂದು ಇರ್ಲಿ, ನಿಮಗೆ ಬಿಟ್ಟದ್ದು. ಅಯ್ಯ ತಿರುಗುತ್ತಾ ಬಂತು. ನಮ್ಮ ಎಲ್ಲರ ಅಂಗಾಂಗಗಳು ಇಷ್ಟಿಷ್ಟೇ ತುಂಟಾಯಿತು. ಹರಿಯ ಚಕ್ರ ಭೀತಿಯಿಂದ ನೀವು ಇಷ್ಟರಿಗೆ ಎಲ್ಲಿದ್ದರು? ಬದುಕಬೇಕೆಂಬ ಆಶೆಯಿಂದ ಗಿರಿ ಹೂವೆ ಗಮನದಲ್ಲಿ ಅಡಗಿಕೊಂಡವರು ನಾವು. ಅಷ್ಟರಲ್ಲಿ ಒಂದು ವಾರ್ತೆಯನ್ನು ಕೇಳಿಸಿಕೊಂಡಿದ್ದೇವೆ. ಶೋಣಿತಾಪುರದಲ್ಲಿ ಮಾಲಿಕ ಮಗನಾಗಿ ಮೈಸೂರನ್ನು ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕಂತ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟದ ವಿಚಾರವನ್ನು ನಿನ್ನನಿಗೆ ಹೇಳಬೇಕಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಕೇವಲ ನಮಗೆ ಮಾತ್ರ ಅನ್ಯಾಯವಾಗುವುದಲ್ಲ, ನಿನಗೂ ಆಗಿದೆ. ಯಾರಾದ್ರೂ ಅಪ್ಪ ಸತ್ತವರು ಈ ರೀತಿ ಯಾರಾದ್ರೂ ಯಾರಪ್ಪ ಅಲ್ಲ ಪುಣ್ಯಾತ್ಮ, ನಿನ್ನ ಪುಣ್ಯಾತ್ಮ ಕೊಂದದ್ದು ಯಾರು ಬಲ್ಲೆಯ?
ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಬಲ್ಲೆ? ಪುರಂದರ ನಮಗೆಂದು ಕೇಳಿದ್ದೇವೆ ಬಂದಂತ ಕಾರ್ಯ ಅನೇಕ ವಿಧಕ್ಕೆ ಚಲನ ನುಡಿಯನ್ನು ಕೇಳಿದ ಕ್ಷಣ ಕೇಳಿದರೆ ಎದ್ದೇಳಿ. ಚಲನ ನುಡಿಯನ್ನು ಕೇಳಿದ ಕ್ಷಣ ಮುಗಿಯ ಸೋದನ ಭಾಗ ಸಾಧನ. ಕರೆದು ದಿಕ್ಪಾಲ ಕೃತ ಮುರಿದನಾಗ ನಮ್ಮನಂತ ಸ್ವರ್ಗಲೋಕಕ್ಕೆ ಮಹಿಷನೆಂಬವ ಶಂಕದುರ್ಗಾದ್ಯರನ್ನು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ
ನೀನೆಯ ನಾನೇ ಗಜವನ್ನು ಏರಿ ಬಂದೆಯ ಕೈಯಲ್ಲಿ ವಜ್ರಾಜ ಹಿಡಿದೆಯ ಸರಿ ನನ್ನ ಅಪ್ಪನು ಕೊಂದೆಯ ಅದನ್ನು ತಿಳಿದೇ ಬಂದವ ಮಾಲಿನಿ ಸಂಜಾತ ಮಗೀಶ ಎಲ್ಲವೋ ಮಹೇಶನೇ ಕೇಳು ಮಹೇಶ ಕೇಳು ಮಹೇಶನೇ ಕೇಳು. ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯೋ ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಶತಯಾಗವನ್ನು ಮಾಡಿ ಶತಮನ್ಯ ಎಂಬ ಬಿರುದನ್ನು ಪಡೆದ ನಾವು ನಿನ್ನ ಯಾಗಕ್ಕೆ ಮನ್ನಾಕ 3 ಮೂರ್ತಿಗಳ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಬಂದ ಹಾಗೆ ನಿನ್ನ ನಡೆ ಕೋಡನ್ನೇ ಕತ್ತರಿಸಿ ಆಸನವನ್ನೇರಿದನು ವೈಚಿತ್ರ ಕಾಳನು ಮಹಿಷ ದಾನವಳಿಗೆ ಅಸುರಗುಲ ನಾಯಕನಿಗೆ ಜಯವಾಗಲಿ ನಮ್ಮ ಒಡೆಯನಿಗೆ ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ ಜೈ ಜೈ ಜಕ್ಕಂ ಜೈ 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 ಜಕ್ಕಂ ಜೈ 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 ಜಕ್ಕ ಜೈ ಅಲ್ಲ 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 ದೇವತೆಗಳು ನಮ್ಮ ಕೈಗೆ ಸಿಕ್ಕಿ ಓ ಶಂಕರಗಣೇ ಬ್ರಹ್ಮದೇವನ ವರಬಲ ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸ್ವರ್ಗ ಮರ್ತ್ಯ ಪಾತಾಳ ಈಗ ನಮಗೆ ಲೋಕವೇ ಕಾಣುವುದಿಲ್ಲ. 3 ಲೋಕಾಧೀಶ ಮಹಿಷ ದಾನವ ನಿಜ ನಿಜ ಅರ್ಪಣ ಯಾರಿಗೆ ಎಲ್ಲರಿಗೂ ಅವಿರ್ಭಾಗ ಎಲ್ಲವರಿಗೆ ಓ ಶಂಕರಗಣೇ ನೀವು ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ ಮತ್ತೆ ಇವತ್ತು ಮಾಡಿದ ಮತ್ತೆ ಯಾವಾಗ ಸಾಯುವ ಕಾಲಕ್ಕೆ ಈ ಮಾಡುದ ಕೆಲಸ ಮಾಡ್ಲೇಬೇಕು ನಾವು. ಮತ್ತೆ? ಇದು ನಮ್ಮದೇ ಅಲ್ವಾ ನಮ್ಮದೇ ಅಲ್ವಾ? ಮತ್ತೆ ಹಾ. ಅಯ್ಯ ನಿಮಗೆ ವಿಶ್ರಾಂತಿ ಅಗತ್ಯ. ಅದು ಬೇಕು. ಹೋಗಿ ವಿಶ್ರಾಂತಿ ಮಾಡಿ. ಆಯ್ತು ಬರ್ತೇವೆ ಕಡ್ತೀರಾ ಇಲ್ಲ ಕರಿಬೇಕು ನಮ್ಮನ್ನ. ಕರ್ದ್ರ? ಅಲ್ಲ ಕರ್ದಾಗ ಆಗುದು ಕರೀಲಿಲ್ಲಲ್ಲ ಇಲ್ಲ ಆಯ್ತು ಕರಿಬೇಕೆ? ಎಲ್ಲಿಗೆ ಸೂರ್ಯ ಮತ್ತು ಚಂದ್ರ ಅವರೊಳಗೆ ಮಾತಾಡುದು. ಈಗ ಹೋಗುದ ಮತ್ತೆ ಹೋಗುದಂತ ಹೋಗ್ಲಿಕ್ಕೆಲ್ಲ ತಿಂದು ಹೋಗುದಲ್ಲ ಕೂತ್ಕೊಳ್ಬೇಕು. ಅಪ್ಪಾ ನಭಮಂಡಲದಲ್ಲಿ ಸೂರ್ಯ ಮತ್ತು ಚಂದ್ರ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರ ನಿಲ್ಲಿಸಿದ್ದೇನೆ. ಮುಂದೆ ಏನಾಗ್ತದೆ ನೋಡ್ತೇನೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾಸಭೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಠಿ ಋಷಿ ದುರ್ಗಾ ಪರಮೇಶ್ವರಿ ಎಂಬರವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ಸುರಗಿರಿ ದೇವಸ್ಥಾನದಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆರಿ ತೋರಿಸುತ್ತಿದ್ದೇವೆ. ಕಥೆಯ ಮಧ್ಯಮದ ಋತುಭಂಗ ಮಾಡಿದ ಕ್ಷಣಿಸುತ್ತಾ ಕಥೆಯನ್ನು ಮುಂದುವರೆದ ಸಭಿಕರನ್ನು ಅಪ್ಪಣೆ ನಡೆಸುತ್ತಿದ್ದೇವೆ. ಯಕ್ಷಗಾನಕ್ಕೆ ಜಯ 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 ಜಯ
ಕಮಲ ಸಂಭವ ನೀವೇ ವರವನ್ನು ಕೊಟ್ಟಂತಹ ಕೊಪ್ಪಿ ಮೆರೆಯುತ್ತಿರುವಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾನೆ ದೇವ. ನಮ್ಮನ್ನು ಅರಿತೆ 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 ಸಾಮಾನ್ಯರಿಂದ ವಧ್ಯನಾಗಿಲ್ಲ. ಮೂರು ಮೂರ್ತಿಗಳಿಗೂ ಸಾಧ್ಯವಿಲ್ಲವಾಗಿ ಹರಿಯಲ್ಲಿಗೆ ಹೋದರೆ ಏನಾದರೊಂದು ದಾರಿ ದೊರೆತಿತ್ತು. ಬನ್ನಿ ನನ್ನ ಜೊತೆ. ನಾವೀರುವರು ಕೂಡ ಜೊತೆಯಾದದ್ದು ದುರುಳನಾದಂತಹ ಮಹಿಷನ ವಧೆ ಕುರಿತಾಗಿ ಒಂದು ಕಡೆ ಕೂತು ಚರ್ಚಿಸಬೇಕೆನ್ನುವ ಕಾರಣಕ್ಕಾಗಿ ತಾನೆ. ಸತ್ಯ ಕಾಣುತ್ತಾ ಉಂಟು ಚಂದ್ರಕಾಂತ ಶಿಲೆ ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗಿ ಖಳನವಧಿಸುವ ಯೋಚಿಸುತ್ತಲಿರಲತ್ತ ನಳಿನ ಭವ ಸುರರ ನೊಡಕೊಂಡು ನಡೆದನು ವೈಕುಂಠನವು ಕಾಣದಿರಲು. ಶ್ರೀಹರಿಯಲ್ಲಿಗೆ ದುರಿಕೊಳ್ಳುವುದಕ್ಕಾಗಿ ವೈಕುಂಠಕ್ಕೆ ಬಂದರೆ ಹರಿಯು ಕಣ್ಮರೆಯಾಗಿದ್ದಾನಲ್ಲ. ಕೈಲಾಸಕ್ಕೆ ಹೋಗೋಣ. ಬಳಿಕ ಕೈಲಾಸ ಕೈತರಲಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳಬಳಿದೆ ಬಳಿಕವರು. ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೊರೆದಿದ್ದಾನೆ. ಮುಂದೇನು ಮಾಡೋಣ? ಶರೀರ ನುಡಿ ಹರಿಹರನು ತುಹಿನೋದ್ರಿಯೊಳಗೆ ಇರ್ಪ ಹದನವನ್ನು ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತಲ್ಲ. ನಾವು ಹೋಗಿ ಅವರನ್ನು ಸೇರಿಕೊಳ್ಳೋಣ. ಬನ್ನಿ ಬನ್ನಿ ಹರಿಹರ ಪದಕ್ಕೆ ರಾಗಿ ಸಕಲರು ಗುರುಳ ಮಹಿಷಾಸುರನು ಪದಳಲಿ ತರಹರಿಸುವಿ ಹರಮ್ಮನಿವೆ ಹೊರೆವುದೇ ನಾನು. ಹರಿಹರರ ಪಾದ ಪದ್ಮಗಳಿಗೆ ನಮೋ ನಮಃ. ಹೇಳಿ ಹೇಳಿ ಶಂಕರ ನಾರಾಯಣರೇ, ದಿತಿಪೌತ್ರನಾದಂತಹ ಮಹಿಷಾಖ್ಯನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡಿ ಅಭೇದ್ಯವಾದಂತಹ ವರಗಳನ್ನು ಪ್ರಾಪ್ತಿಸಿಕೊಂಡಿದ್ದಾನೆ. ವರಬಲದಿಂದ ಪ್ರಮತ್ತನಾದಂತಹ ದುರುಳನು ಮೂರು ಲೋಕಗಳನ್ನು ಸ್ವಾಧೀನಪಡಿಸಿಕೊಂಡು ದೇವತೆಗಳನ್ನು ಬೇಕಾದ ರೀತಿಯಲ್ಲಿ ಕಷ್ಟಪಡಿಸುತ್ತಾ ಲೋಕ ಧರ್ಮಕ್ಕೆ ಮಾರಕನಾಗಿದ್ದಾನೆ. ಕಳದ ಬಾಧೆಯಿಂದ ನೊಂದಿದ್ದೇವೆ. ಪರೇ ನನ್ನಂತರ್ಗತವಾದ ಮಹಾ ತೇಜಸ್ಸನ್ನೇ ಹೊರಗಿಟ್ಟಿದ್ದೇನೆ.
ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯಶಕ್ತಿಯನ್ನು ಹೊರಗಡೆ ಕೂಳನ ವಿನಾಶಕ್ಕಾಗಿ ನಂದಲ್ಲಿರುವಂತಹ ದಿವ್ಯ ತೇಜವನ್ನು ಹೊರಗೆತ್ತಿದ್ದೇನೆ. ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗೆಳೆಯುತ್ತೇವೆ. ನಮಸ್ತಶ್ಚೈ 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 ನಮೋ ನಮಃ. ಜಯ 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 ಮಹೇಶ್ವರ ತಾಯಿ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಲ್ಲಿಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ.
ವಿದ್ಯುನ್ಮಾಲಿಕಂದನಾದಂತಹ ಮಹಿಷನಾಮಕನು ವಿಧಿಯಿಂದಲೇ ವರವನ್ನು ಪಡೆದು ಪ್ರವರ್ತನಾಗಿ ಲೋಕ ಮೂರರಲ್ಲಿ ಅಧರ್ಮದ ಧ್ವಜವನ್ನು ಸ್ಥಾಪಿಸಲು ತನ್ನವರ ಜೊತೆಗೂಡಿ ತೊಡಗಿಸಿಕೊಂಡ ಪರಿಣಾಮ ಮೂರು ಲೋಕವು ಕೂಡ ಕಂಗೆಟ್ಟು ಹೋಗಿದೆ. ಸುರಸಂತತಿಯೆಲ್ಲವೂ ಕಣ್ಣೀರಿಡುವಂತಾಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಡನಾದರೂ ನಿರ್ಭೀತರಾಗಿದ್ದಾನೆ. ಲೋಕಮಾರಕನಾಗಿರುವ ಮಹಿಷನನ್ನು ವಾಚಿಸಿ ಲೋಕಕ್ಷೇಮವನ್ನು ಸಾಧಿಸಿಕೊಡಬೇಕು. ಅಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಬರೆಯುತ್ತಾ ಇದ್ದಾನೆಯೇ ಅಂತಹ ಮಹೇಶ್ವರನ್ನು ವಂದಿಸಿ ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ ಅವರೆಲ್ಲರನ್ನು ಬಡುಫಿ ಅವರ ಹತ್ತಿರದಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಏನಲ್ಲೋ ಜಯ ಜಯ ಎಂದು ಏನಲು ಜಯ ಜಯವೆಂದು ಸಕಲರು ಮಣಿಯಾಗಿ ವಿಶ್ವಕರ್ಮನು ಘನತರಲಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ದರ್ಶನ ಸುಧಾಪಾನದಿಂದ ಯಥಾಶಕ್ತಿಯಾಗಿ ತುಷ್ಟಿಯನ್ನೋ ಪುಷ್ಟಿಯನ್ನೋ ಪಡೆದು ಶುದ್ಧ ಭಕ್ತಿಯಿಂದ ತೊಡಗಿಸಿಕೊಳ್ಳುತ್ತಿದ್ದಂತೆ ಆಗಮಿಸಿದಂತಹ ವಿಶ್ವಕರ್ಮನು ಘನತರವಾದಂತಹ ವಸನ ಭೂಷಣಗಳನ್ನು ಸಮರ್ಪಿಸಿ ಮುಡಿವಾಗಿ ನಿಂತಿದ್ದಾನೆ. ಸಕಲ ದೇವಸ್ತ್ರೀಯರು ಕೂಡ ಶ್ರೀಮಾತೆಯ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಈ ಹೊತ್ತು ಮಹಿಷಾಂತಕಿಯಾಗುತ್ತೇನೆ ಅಂತ ಹೊರಟು ನಿಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣ. ವನಜನಾಭನು ಕರದ ಚಕ್ರವ ತೃಣಯನಾಗ ತ್ರಿಶೂಲವನು ಕನಕಗರ್ಭನು ಬ್ರಹ್ಮದಂಡವನಿತ್ತು ಸುರಭ ವಜ್ರವ ಉಳಿದ ದಿಕ್ಪಾಲರು ಎನ್ನಲು ಜಯ 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 ಜಯ
ಜಯ ಜಯ ಜಯ ಜಯ ಜಯ ಇನ್ನೇನು ಬೇಕು ನಮ್ಮ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ? ಬೊಟ್ಟ ಕುಂಕುಮ ನೊಸರೊಳಿ, ಪವಳದ ಕೈ ಕಟ್ಟು ಕಂಕಣ ಕೈಬಳಿ, ದೊಡ್ಡ ಕುಪಸ ಬಿಗಿ ದುಟ್ಟ ಪೀತಾಂಬರ ಗಟ್ಟಿ ವಡ್ಯಾಳಕ ನಂದಿಗೆ ಕಿರುಗೆಜ್ಜೆ, ಇಷ್ಟು ಶೋಭಿಸುವಂತಹ ಈ ಅಷ್ಟ ಸಂಪನ್ನೆ ಅಷ್ಟಾಯುಧ ಪಾಣಿಯಾಗಿ ಕೂಳನಾಶಕ್ಕಾಗಿ ಹೊರಟು ನಿಂತಹ ಕಾಲಕ್ಕೆ ಅದೋ ಪರ್ವತರಾಜನೇ ಮೃಗರಾಜನಾಗಿ ವಾಹನವಾಗುತ್ತೇನೆ ಅಂತ ಹೇಳಿ ಬರ್ತಾ ಇದ್ದಾನಲ್ಲ. ಮತ್ತೊಂದೆಡೆ ರಕ್ತದ ಹೊಳೆ, ಹಾಗೆ ಕೂಗೆಗಳ ಸಂಚಾರ, ನರಿ ನಾಯಿಗಳ ಓಡಾಟ. ಅಪ್ಪಾ ಓದಿ ಸಾಯಿಸಾಗ ನಮ್ಮವರಾದ ಶಂಕದ್ರಿಕರು ಅಲಿತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತಾ ಉಂಟು. ಎಲ್ಲಿಂದ ಯಾವ ಕಡೆಯಿಂದ ಅರಸುತ್ತಾ ಮುಂದಾಗ್ತೇನೆ. ಅಷ್ಟಭುಜನೇ
ತಿಳಿಯದೆ ಬಂದವ ಮಾಲಿನಿ ಸಂಜಾತ ಮಗಿಷ. ಒಂದು ಹೆಜ್ಜೆ ಮುಂದಿಟ್ಟರೆ ಜತನ ವಿಧಿಯಿಂದ ವರವನ್ನು ಪಡೆದಂತ ನೀನು ಭೂಲೋಕ ಪಾತಾಳ ಸೇರಿ ಸಲದಕ್ಕೆ ನಾಕವನ್ನು ಏರಿ ಪಂಚ ಮಹಾಪಾತ್ರಗಳ ಸಿಗಿದಂತ ನಿನ್ನ ಶಿರವನ್ನೇ ಸುಮನಸ ಪಡೆಯುವುದಕ್ಕೆ ಬಂದ ಸುರನನ್ನು ಕಾಪಾಡಲು ಬಂದೆಯ. ನೀನು ಬಂದಾದ ಒಳ್ಳಿತಾಯ್ತು. ಪ್ರಕಾರಾಜವನ್ನು ಕಾಡಿಗಟ್ಟು ಆಯುಧವನ್ನು ಬದಗಿಸಿ
ಸ್ತುತೆ ಜಯ 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 ಶಾಂತರಾಗಮ ಸುಲಭ ಭಯನೇನಾಗಿಲ್ಲ ಮುಂದಾಗಿ ಹರುಷದಲ್ಲಿ ನಾಗವನು ಪಾಲಿಸು ಮರೆಯಾದನ್ನಯ ಚರಣವನು ನೀ ನಿರಂತ ಮನದಿ ಅಮರಣ್ಣ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳಮಹಿಷ ಹಾಗೂ ಆತನನ್ನು ಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ದಿನವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ದಿನವನ್ನು ತಾಳುವುದರ ಮೂಲಕ ಕುಳ್ಳರನ್ನು ಬಂಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳಮಹಿಷನ ಶಿರವನ್ನೇ ಹುವಿಗೆ ತಂಡೋಳು ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸುತ್ತೇನೆ. ನಾಕದ ಪೀಠದನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ನೇರವಾಗಿ ತುಹುನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ. ನಿಮಗೆಲ್ಲರಿಗೂ ಮತ್ತೆ ಕಾಮಾಂತರಕ್ಕೆ ಶೋಣಿತ ಪಟ್ಟಣವನ ಶುಭದಾನವನಧಿಕ ವಿಭವದಲ್ಲಿ ಶಾಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿಶುಂಭರು ಅಂತ ಕೇಳಿದ್ದೆ. ನಾವೇ ಸರಿ ಬಂದಿರುವ ಕಾರ್ಯಕಾರಣ ಅನೇಕವಿದೆ ತಮ್ಮ. Oh
ನಿಜ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಹೌದು. ಮೊದಲಾಗಿ ಭೂಲೋಕ, ಆ ಬಳಿಕ ಪಾತಾಳ ಲೋಕ, ಎರಡು ಲೋಕಗಳೇ ಬೇಕು ಬೇಕಾದಂತ ವರವನ್ನು ಪಡೆದವನು. ದೊರೆಯ ಯೋನಿಜರಿಂದಾಗಲಿ ಮೂರು ಮೂರ್ತಿಗಳಿಂದಾಗಲಿ ಮರಣವೇ ಬರಬಾರದು ಅಂತ ವರವನ್ನು ಪಡೆದವರು. ನಂತರ ಹೊರಟಿದ್ದೆ ದಿಗ್ವಿಜಯಕ್ಕಾಗಿ, ಮೊದಲಾಗಿ ಇಳಿದಿದ್ದೆ ಭೂಲೋಕ. ಭೂಲೋಕವನ್ನು ನಮ್ಮದಾಗಿಸಿಕೊಂಡೆವು. ನಂತರ ಇಳಿದಿದ್ದೆ ಪಾತಾಳ ಲೋಕ. ರಾಜಾದಿಗಳೇ ಪಾತಾಳವನ್ನು ನಮ್ಮದಾಗಿಸಿಕೊಂಡೆವು. ಉಳಿದಿದೆ ಒಂದು ಲೋಕ. ಹಿರಿಯವರಾದರೂ ಬೇಕಾದ ಸ್ವರ್ಗ. ನೀನು ಆಜ್ಞೆಯನ್ನು ಕೊಟ್ಟೆ ಅಂತ ಹೋದರೆ ಈ ಕ್ಷಣ ತೆರಳಿ ಸ್ವರ್ಗದ ಅಧಿಕಾರವನ್ನು ಕೊಡಿಸ್ತೇನೆ. ನೋಡ್ತಿರೋನು. ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತಾಪರಾಧೀಶದ ಅಂತ ಶುಂಭ ಮತ್ತು ಅವನ ತಮ್ಮನಿ ಶುಂಭ. ಹಿರಿಯವರಾದ ನಮಗೆ ಸೇರಬೇಕಾದ ಸ್ವರ್ಗದಲ್ಲೋ ಅಧಿಕಾರ ನೀನಾಗಿ ಬಿಟ್ಟುಕೊಟ್ಟೆ ಅಂತ ಆದ್ರೆ ಬದುಕುವುದಕ್ಕೆ ಬಿಟ್ಟೇನು, ಇಲ್ಲವಾದ್ರೆ ಪರಾಕ್ರಮ ಏನು ಎಂಬುದಾಗಿ ನಮ್ಮಂತವರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಪೆಟ್ಟು ತಿಂದು ಓಡುವ ಜಾತಿಯೇ ಸ್ವರ್ಗವನ್ನು ನಿನ್ನ ಕೈಯಿಂದ ಪಡೆದಕ್ಕಾಗಿ ಬಂದಿದ್ದೇನೆ. ಸುಮ್ಮನೆ ವಾದವನ್ನು ಮಾಡಬೇಡ. ಸ್ವರ್ಗ ಲೋಕವನ್ನು ಕೊಟ್ಟರೆ ಬಿಟ್ಟೇನು, ಇಲ್ಲವಾದರೆ
ವಿಷಯ ಅದು ಬಿಡು. ಅಯ್ಯೋ ಏನು? ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಟ್ಟಿದರೆ ಅವುಗಳ ಗತಿ ಏನಾಗುತ್ತದೆ? ನಿನ್ನ ದೀಪ ಎಷ್ಟೇ ದೊಡ್ಡದಾಗಿರಲಿ ಅಂತ ದೀಪವನ್ನು ಪುಡಿಗಟ್ಟು ಒಳ ಪ್ರವೇಶ ಮಾಡಿ ಏನು ಹುಲಿಯ ಗುಹೆ ಗೊತ್ತುಂಟ ಬೇಡ. ಅಂತಹ ಹುಲಿಯ ಗುಹೆಗೆ ಸಣ್ಣ ಇಳಿ ಬಂದಂತ ಗುಹೆಗೆ ಪ್ರವೇಶ ಮಾಡುವಂತ ಸಾಮರ್ಥ್ಯ ನಾನು ವಿನಾಶಕಾಲ ವಿಪರೀತ ಬುದ್ಧಿ ಒಂದಾನೆನ್ನೂರಿಗೆ ತೆರಳು ಆಗುದಿಲ್ಲ. ಯಮನೂರಿಗೆ ನಾನೇ ಕಳುಹಿಸ್ತೇನೆ. ಇಂದ್ರ ಏನು ಬಾಯಿ ಬಡುಕ ಇಂದ್ರ, ಓಹೋ. ನಿನ್ನ ಹಣೆ ಬರ ಯಾರಿಗೂ ಗೊತ್ತಿಲ್ಲ. ಓಹೋ. ನಮ್ಮಂತವ್ರು ಬರುವಾಗ ಪೆಟ್ಟು ತಿಂದು ಓಡುವ ಜಾತಿಯೇ. ಓಹೋ. ನಿನ್ನಂತವನಿಗೆ ಪೆಟ್ಟಲ್ಲದೆ ಮತ್ತೆ ಮದ್ದೆ ಇಲ್ಲ. ಓಹೋ. ಏನು ಮಾಡ್ತೀರಿ ಗೊತ್ತುಂಟ? ನೋಡು ಹಾ. ನಮ್ಮಲ್ಲಂತ ಸ್ವರ್ಗಲೋಕಕ್ಕೆ ಬಂದೆ ನಮ್ಮನ್ನು ಹೆದರಿಸುವುದಕ್ಕಾಗಿ ದೊಡ್ಡ ತಲೆಯನ್ನೇ ಇಟ್ಟುಕೊಂಡು ಬಂದೆ. ಆ ತಲೆಯನ್ನು ಪುಡಿ ಮಾಡುವಾಗ ಯಾರು ಕೇಳುವವರಿದ್ದಾರೆ? ಸೊಂಟ ಜಯವಾಗಲಿ ಅಸುರಗುಣದಿನ ಕಣಿ, ಜಯವಾಗಲಿ ಶುಭವಾಗಲಿ ಮೂರು ಲೋಕದ ಒಡೆಯಲಿ, ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ. ತಮ್ಮ ಅಗ್ರಜ ನೋಡಿದೆ ತಮ್ಮ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡಲಿ ನೋಡು. ಹೌದು, ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ನಿಜ ಇದ್ದಾರೆ. ಅಣ್ಣ ನಿಜ. ಏನೇ ಆಗ್ಲಿ ತಮ್ಮ, ಓಡಿ ಹೋದವ್ರನ್ನ ಬೆನ್ನಟ್ಟು ಸರಿಯಲ್ಲ. ಸರಿಯಣ್ಣ ಸರಿ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರ. ಸ್ವರ್ಗದ ಅಧಿಕಾರ, ಹೌದಣ್ಣ. ಸ್ವರ್ಗದ ಪೀಠ ನಮ್ಮ ಪಾಲಿಗೆ ನಿಜ ನಿಜ. ತಮ್ಮ ಅಗ್ರಜ ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾನಿ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನೇ ಆಡುತ್ತಾ ಇದ್ದಾರೆ. ನಿಜ ಅಣ್ಣ ನಿಜ. ಈ ವೇಳೆಯಲ್ಲಿ ಮೂರು ಲೋಕವೇ ನಮ್ಮ ಸ್ವಾಧೀನವೇ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಅಣ್ಣ ಇಲ್ಲಿದ್ದಂತ ಅಂಗನ ಮನೆ ರಂಬೆ ಉರ್ವಶಿ ಮೇನಕೆ ತಿಲೋತ್ತಮೆ ಮಂಜುಗೋಚೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದ. ಸರಿ ಅಣ್ಣ ಸರಿ. ಆ ಬಳಿಕ ಭೂಲೋಕದಲ್ಲಿ ಯಾಗ ಯಜ್ಞ ನಡೆಯುತ್ತಾ ಇದೆ. ಹೌದಣ್ಣ. ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಬೇರೆ. ನಿಜ. ಸೂರ್ಯಚಂದ್ರ ಸಂಚಾರವನ್ನಲ್ಲೇ ತಮ್ಮ ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೇನು? ದೇವತೆಗಳು ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ಬಾ, ಬಾ, ಬಾ. ದುರುಳ ಮಹೇಶನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವುದು ನಾನೇ. ಹುಣ್ಣಿಮೆ ಚಂದ್ರನಂತೆ ಶೋಭಿಸಬೇಕಾದಂತ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಲಿಲ್ಲ ಮಗನಿ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಭಿನ್ನವಿಸುವುದೇನು ತಾಯೇ ಲೋಕವನ್ನೇ ಪಾಲಿ ಪಾಲಿ ಮಾಯೇ ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರೋಡನೆ ನಾಕವನ್ನು ತಾಳೆ ಕಳರಿಂದ ಬಂದ ಮಾಡುವ
ಬಾಲಿಪ ಆದಿ ಮಾಯೆಯೇ. ಏನಾಯ್ತಪ್ಪ ಈ ಸಲ ನಿನಗೆ? ಅಮ್ಮ, ಅಂದು ಮಹಿಷದಾನವನನ್ನು ಸಂವರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯಿ? ಖಂಡಿತ. ಈಗ ಹಾಗಲ್ಲವಮ್ಮ. ಏನು? ಭೂಲೋಕದವರು ಯಾರವರು? ಶುಂಭಾನಿ ಶುಂಭ ಏನು ಮಾಡಿದರು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯೇ. ತಾಯೇ ಅವರಿಂದ ನಮ್ಮನ್ನು ರಕ್ಷಿಸುವ ಭಯ ಕರುಣಿಸುತ್ತಲ ಭಯವನ್ನು ನುಡಿದಳು. ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ. ಕಿರಿದು ಸಮಯದಿ ತರಿದು ದೈತ್ಯರ. ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯುಳು. ಮರೆಸಿ ನಿಜವನು ತುಹಿನಗಿರಿಯುಳು. ಇರುತ್ತ ನೋಡುವುದನ್ನ ಲೀಲೆಯ. ಇರುತ್ತ ನೋಡುವುದನ್ನ ಲೀಲೆಯ. ಹರುಷದೊಳಗೆಂದೆನುತ ತ್ರಿದಶರಿಗನು ಹಿ ಶ್ರೀದೇವಿ. ಶ್ರೀದೇವಿ ಅಮರೇಂದ್ರ, ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭ ನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ, ಮಗನೇ, ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳ್ಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವನನು ಹೀಗೆ. ಅಳುವ ಸುಮನ ಸರಿಂಗೆ ಧೈರ್ಯವದಳು ಹೀಗೆ. ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ. ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ. ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ. ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆಂದಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತಾರೆ. ದೈತ್ಯ ವೃಂದವ ಮೋಹಿಸಿ ತಾರೆ. ಸುಂದರಾಂಗವ ತಾಳಿ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ. ಸುಂದರಾಂಗವ ತಾಳಿ ತಂದು ಕೌಶಿಕ
ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಜಗನ್ಮಾತೆ ಅಂದರೆ ನೀವು ಯೋಚಿಸುವಂತಹ ಪ್ರಮೇಯ ಒಂದು ಬದುಕಿ ಬಂತಲ್ಲ, ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನ ಅಂತ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ನಾ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದರು ಯಾರಿಲ್ಲವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನ ಅಂತೂ ಕೌಶಿಕಮ್ಮ ನಾಮಂದರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟೋಡು ನಾನು. ಎಲ್ಲ ಸರಿ, ಕುಳಿತುಕೊಳ್ಳಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುದಂತ ಆಲೋಚನೆ ಮಾಡುವುದಲ್ಲ, ಜಗದಬ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸನ್ನು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದು ಯೋಳೆ
ಸೂರ್ಯಬುದಿಯಲ್ಲಿ ಹುಟ್ಟಿಕೊಂಡವರು ಚಂಡಮುಂಡರು ಗಂಡುಗಳಿಗನ್ನುವಂತ ನೆಗಳತೆಗೆ ಪಾತ್ರರಾಗಿದ್ದೇವೆ. ನಮ್ಮದಾದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಅಜನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ